ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗಿನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸುಂದರ್. ಎಲ್ಲಿ ನೋಡಿದ್ರೂ ದೇಶದಲ್ಲಿ ಜನರಿಗಳದ್ದೇ ಸುದ್ದಿ: ಶಿಕ್ಷಣ, ಹೋರಾಟ, ಉದ್ಯೋಗ, ಸರ್ಕಾರ. ಇದೇ ವಿಚಾರಕ್ಕಾಗಿ ಸರ್ಕಾರದವರು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 72,000ಕ್ಕೂ ಹೆಚ್ಚು ಹುದ್ದೆಗಳನ್ನು ನೇಮಕಾತಿಗೆ ತಯಾರಿಯನ್ನು ನಡೆಸಿದ್ದಾರೆ. ಈ ಎಲ್ಲ ವಿಚಾರವಾಗಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಯಾರಿಯನ್ನು ನಡೆಸಬೇಕು, ಸ್ಪರ್ಧಾರ್ಥಿಗಳು ಯಾವ ಪುಸ್ತಕಗಳನ್ನು ಓದಬೇಕು, ತಮ್ಮಲ್ಲಿರುವಂತಹ ಗೊಂದಲಗಳನ್ನು ಹೇಗೆ ನಿವಾರಿಸಿಕೊಳ್ಬೇಕಾದಂಥ ತಮ್ಮದೇ ಆದಂಥ ಕ್ವಶನನ್ನು ತಮ್ಮಲ್ಲಿ ಇರುತ್ತವೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು, ನಿಮ್ಮ ಗೊಂದಲಗಳಿಗೆ ಒಂದಿಷ್ಟು ಪರಿಹಾರಗಳನ್ನು ಕೊಡೋದಕ್ಕಾಗಿ ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯನ್ನು ನಾನು ಬರಮಾಡಿಕೊಳ್ತಾ ಇದ್ದೀನಿ. ಮೆಂಟರ್ ಕೂಡ ಹೌದು, ಶಿಕ್ಷಣ ಪ್ರೇಮಿ ಕೂಡ ಹೌದು, UPSC ಆಲ್ ಇಂಡಿಯಾ ರ್ಯಾಂಕರು ಕೂಡ ಹೌದು. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಶಾಂತಪ್ಪ ಸರ್ ಅವರು ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ನಾನು ಅವರನ್ನು ಈ ಪಾಡ್ಕಾಸ್ಟ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಒಂದು HK ಟೈಮ್ಸಲ್ಲಿ ಮಾತಾಡ್ತಕ್ಕಂಥದ್ದು, ಈ ವೇದಿಕೆಗೆ ಬಂದು ನಾನು ಅತಿಥಿಯಾಗಿ ಮಾತಾಡ್ತಕ್ಕಂಥದ್ದು ಒಬ್ಬ ಮಹಿಳೆ ತನ್ನ ತವರು ಮನೆಗೆ ಹೋದಂತಹ ಅನುಭವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ವೇದಿಕೆಯನ್ನು ಕೊಟ್ಟಂತಹ ಮತ್ತು ನನ್ನ ಮಾತನ್ನು ನಮ್ಮ ಯುವ ಸ್ಪರ್ಧಾರ್ಥಿಗಳಿಗೆ ತಲುಪಿಸ್ತಕ್ಕಂತಹ ತಮ್ಮ ಈ ಒಂದು ಭಗೀರಥ ಪ್ರಯತ್ನಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸರ್, ಮೊದಲನೇದಾಗಿ ಸರ್ಕಾರ ಕೊನೆಗೂ ದಶಕಗಳ ಕಳೆದೋಯ್ತು. ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡಿಸ್ಬೇಕು, ಉದ್ಯೋಗಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ಬೇಕಂತೇಳಿ ಸುಮಾರು ಒಂದು 72,000ಕ್ಕೂ ಹೆಚ್ಚು ಉದ್ಯೋಗದ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಕಡೆ ಸಂತೋಷನಿದೆ, ಒಂದು ಕಡೆ ಗೊಂದಲನೂ ಇದೆ ವಿದ್ಯಾರ್ಥಿಗಳಲ್ಲಿ. ಯಾಕಂದ್ರೆ ಎಲ್ಲಿ ಮತ್ತೆ ಕ್ವಶನ್ ಪೇಪರ್ ಏನೆಲ್ಲ ತೊಂದರೆಗಳಾಗ್ಬಿಡುತ್ತೋ ಅನ್ನೋವಂಥ ಗೊಂದಲ ಕೂಡ ಇದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಪ್ರಾರಂಭದ ಅಭಿಪ್ರಾಯ ಏನಾಗಿರುತ್ತೆ ಅಂತ? ಸೊ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥದ್ದನ್ನು ಒಂದು ದೈವ ಸೇವೆ ಎಂದು ಭಾವಿಸ್ತೀನಿ. ಜನಸೇವೆಯೇ ಜನಾರ್ದನನ ಸೇವೆ ಅಂತೇಳಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಸು ಕ್ಲಿಯರ್ ಮಾಡೋದ್ರಿಂದ ಒಂದು ನೇರವಾಗಿ ಜನಸೇವೆ ಮಾಡ್ತಕ್ಕಂಥದ್ದನ್ನು ಇರ್ಬೋದು. ತದನಂತರದಲ್ಲಿ ನಮ್ಮ ವೃತ್ತಿ ಬದುಕು ಸೆಕ್ಯೂರ್ ಆಗುತ್ತೆ, ಸಾಮಾಜಿಕ ಸ್ಥಾನಮಾನಗಳು ಹೆಚ್ಚಾಗುತ್ತೆ. ಸೇವೆಯ ಜೊತೆಗೆ ಯಾವುದೇ ಅಂಶಗಳು ಬಂದರೂ ನಾವು ಒಪ್ಕೋಬೋದು. ಕೇವಲ ಸ್ಥಾನಮಾನಕ್ಕಾಗಿ ಸರ್ಕಾರಿ ನೌಕರಿನ ಪಡ್ಕೋಬೋದು. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರಿ ಪರೀಕ್ಷೆಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಅನ್ಸೈಂಟಿಫಿಕ್ ಮೆಥಡಲ್ಲಿ ಓದಬಾರ್ದು. ವಾಟ್ ಈಸ್ ಮೀನಿಂಗ್ ಆಫ್ ಅನ್ಸೈಂಟಿಫಿಕ್? ಇವತ್ತು ಜನಜಿ ಕಾಲ, ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಬರ್ತಾರೆ. ಯಾವುದೋ ಒಬ್ಬ ಸಾಧಕರು 3 ತಿಂಗಳಲ್ಲಿ ಎಕ್ಸಾಮ್ ಪಾಸ್ ಮಾಡ್ದ, 6 ತಿಂಗಳಲ್ಲಿ ಪಾಸ್ ಮಾಡ್ದ, ಮೊದಲೇ ಅಟೆಂಪ್ಟಲ್ಲಿ ಪಾಸ್ ಮಾಡ್ದ. ನೀವು ಅವರ ಸ್ಟೋರಿಯ ಒಂದು ಭಾಗವನ್ನು ಮಾತ್ರ ನೋಡ್ತಾ ಇದ್ದೀರಿ, ಇನ್ನು ಉಳಿದ ಭಾಗಗಳನ್ನು ನೀವು ನೋಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಎಲ್ರಿಗೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸರ್ಕಾರ ಕಾಲ್ಫರ್ಮ್ ಆಗಿದೆ ಅಂತೇಳಿ ಈಗ ಓದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಅವರು ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆಗ್ತಕ್ಕಂಥ ಪ್ರಾಬಬಿಲಿಟಿ 100% ಇರಲ್ಲ. ರಿಯಾಲಿಟಿ ನೋ ಡೌಟ್ ಇನ್ ದಟ್. ಯಾರು ನೋಟಿಫಿಕೇಷನ್ ಆಗಲಿ ಬಿಡಲಿ ಅಂತೇಳಿ ನಿರಂತರವಾಗಿ ತನು ಮನೋಧನವನ್ನು ಸರ್ವ ಸಮರ್ಪಣ ಭಾವದಿಂದ ಹಾಕಿ ಓದ್ತಾ ಇರ್ತಾರಲ್ಲ, ಅವ್ರಿಗೆ ಇದು ಸುಗ್ಗಿ ಕಾಲ. ಓಕೆ, ಈಗ ಓದೋರಿಗೆ ಯಾವಾಗ ಸುಗ್ಗಿ ಕಾಲ ಅಂದರೆ ನೆಕ್ಸ್ಟ್ ಇಯರ್ ಸುಗ್ಗಿ ಕಾಲ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ಬೆಳೆಯನ್ನು ತೆಗಿಬೇಕಂತಂದರೆ ಕನಿಷ್ಠ 1 ರಿಂದ 2 ವರ್ಷ ಕನಿಷ್ಠ ಒಂದು ಬೇಕೇ ಬೇಕು. ನೋ ಡೌಟ್ ಇನ್ ದಟ್. ಯಾರಾದರೂ 3 ತಿಂಗಳಿಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ, 6 ತಿಂಗಳು ಮಾಡಿದ್ದಾರೆ ಅಂತಂದರೆ ಅವರ ಪ್ರಯತ್ನ 5 ವರ್ಷದಿಂದ ಆರಂಭ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಾವೆಲ್ಲ ನೋಡಿರ್ತೀರಿ, ಬಿಹಾರ ಲಿಟ್ರಸಿ ರೇಟ್ ಈಸ್ ಆಲ್ಮೋಸ್ಟ್ ಕರ್ನಾಟಕ ಕಂಪ್ಯಾರಿಸನ್ ಅಲ್ವೇ ಇಲ್ಲ. ಬಟ್ IAS ಯಾಕೆ ರ್ಯಾಂಕ್ ತರ್ತಾರೆ ಅಂತಂದರೆ ಸಿಂಪಲ್, ದೇ ಸ್ಟಾರ್ಟ್ ದೇರ್ ಪ್ರಿಪ್ರೇಷನ್ ಇನ್ ದಿ ಡಿಗ್ರಿ ಫಸ್ಟ್ ಇಯರ್ ಇಟ್ ಸೆಲ್ಫ್. ಸೊ ನಮ್ಮ ಭಾಗದ ವಿದ್ಯಾರ್ಥಿಗಳು ಅಥವಾ ಕರ್ನಾಟಕ ಅಥವಾ ಸೌತ್ ಭಾರತದ ಒಂದು ವಿದ್ಯಾರ್ಥಿಗಳದ್ದು ಮನಸ್ಥಿತಿ ಹೇಗೆ ಅಂತಂದರೆ, ಡಿಗ್ರಿ ಮುಗಿಬೇಕು, PG ಮಾಡಬೇಕು, ಅದಾದ ನಂತರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗಬೇಕು. ಸರ್ಕಾರ ನೋಟಿಫಿಕೇಶನ್ ಮಾಡಿದರೆ ನನಗೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ನಾಟ್ ಎ ರೈಟ್ ಮೆಥಡ್. ಸೊ ಎಲ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಗೋ ಸೈಂಟಿಫಿಕ್ ಮೆಥಡ್. ವಾಟ್ ಈಸ್ ಸೈಂಟಿಫಿಕ್ ಅಂದರೆ, ಅಗೇನ್
ಒಂದು ಬೇಸಿಕ್ಸ್ ಸ್ಟ್ರಾಂಗ್ ಇದ್ದರೆ ಕೋಚಿಂಗ್ ಬೇಡ, ಬೇಸಿಕ್ಸ್ ವೀಕ್ ಇತ್ತು ಅಂತಂದರೆ ಕೋಚಿಂಗ್ ಹೋಗಿ, ಕೋಚಿಂಗ್ ಆದ ನಂತರ ಗೈಡೆನ್ಸ್ ತಗೊಳ್ಳಿ, ಗೈಡೆನ್ಸ್ ತೊಗೊಂಡು ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿ. ಇದು ಮಿನಿಮಮ್ ರೋಟೀನ್ ವರ್ಕ್ ಆಗಲೇಬೇಕು. ನೀವು ಸರ್ ಬುಕ್ ಲಿಸ್ಟ್ ಕೊಡಿ, ನಾನು ಪ್ರಿಪೇರ್ ಆಗ್ತೀನಿ ಅಂದರೆ ಬುಕ್ ಲಿಸ್ಟ್ ಎಲ್ಲರ ಹತ್ರ ಇದೆ. ಬುಕ್ ಲಿಸ್ಟ್ ಕೊಡ್ತೀನಿ ನಾನು, 1 ನಿಮಿಷ ಸಾಕು. ಈಗ ಜಿಯೋಗ್ರಫಿ ರಂಗನಾಥ್, ಹಿಸ್ಟರಿ ಮಂಜುನಾಥ್, ಸ್ಪರ್ಧಾ ಇತಿಹಾಸ ಕೊಡ್ತೀನಿ. ಬಟ್ ವಾಟ್ ಅಬೌಟ್ ಹೌ ಯು ಡೈಜೆಸ್ಟ್ ಇಟ್? ಸೊ ಈ ನಿಟ್ಟಿನಲ್ಲಿ ಎಲ್ಲ ನನ್ನ ಸ್ಪರ್ಧಾರ್ಥಿ ಮಿತ್ರರಿಗೆ ಹೇಳ್ತಕ್ಕಂಥದ್ದಷ್ಟೇ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಪ್ರಿಪ್ರೇಷನ್ ಮಾಡಿ. ಇಲ್ಲ ಅಂತಂದರೆ ಈ ಫೀಲ್ಡಲ್ಲಿ ಹೊಡೆತ ತಿಂತೀರಾ. ಮತ್ತು ಮನೆಗಳಿಗೂ ಸಹ ನೋಡೋಕೆ ಬೇಜಾರಾಗುತ್ತೆ. ಏನು ನನ್ನ ಮಗ ಅಥವಾ ಮಗಳು ತುಂಬ ವರ್ಷ ಆಯಿತು ಓದ್ತಾ ಇದ್ದಾರೆ, ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದ ಹೊರಗಡೆ ಬರಬೇಕಂತಂದರೆ ನಮ್ಮ ಶಾಂತ ಮಾರ್ಗ ಕಡೆಯಿಂದ ಒಂದು ಸ್ಪಷ್ಟವಾದ ಕೋಚಿಂಗು, ಗೈಡೆನ್ಸು ಮತ್ತು ವಿಶೇಷವಾಗಿ UPSCನ ಕ್ಲಿಯರ್ ಮಾಡಿ ಗೈಡೆನ್ಸ್ ಮಾಡ್ತಕ್ಕಂತಹ ಕರ್ನಾಟಕದ ಏಕೈಕ ವ್ಯಕ್ತಿ ನಾನಾಗಿದ್ದೀನಿ. ಸೊ ನಮ್ಮಂಥವರ ಒಂದು ಮಾರ್ಗದರ್ಶನಗಳು ಅವರ ಭವಿಷ್ಯವನ್ನು ಬದಲಾಯಿಸುತ್ತೆ. ಸರ್ ನೀವಿಲ್ಲ ಅಂತಂದರೆ ಭವಿಷ್ಯ ಬದಲಾಗಲ್ವಾ ಅಂತ ಕೇಳಿದರೆ, ಇಲ್ಲ ಬದಲಾಗುತ್ತೆ. ನನ್ನಂಥವ್ರು ಸಾವಿರಾರು ಜನ ಇದ್ದಾರೆ. ಬಟ್ UPSC ಕ್ಲಿಯರ್ ಮಾಡಿದವರು ತುಂಬ ರೇರು. ಅದರಲ್ಲೂ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಿಂದ ಬಂದು ಅಲ್ಲಿನ ಅಸ್ಮಿತೆ, ಅಲ್ಲಿನ ಮಣ್ಣಿನ ಗುಣವನ್ನು ತೆಗೆದುಕೊಂಡು ಈ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಿದೆಯಲ್ಲ, ಅದು ನದಿಯ ವಿರುದ್ಧ ಈಜಾಡಿದಾಗೆ. ಈಗ ಮೌಂಟ್ ಕಾರ್ಮೆಲ್, ಬಾಸೆಲ್ ಸ್ಕೂಲ್ಗಳಲ್ಲಿ ಓದಿ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಬೇರೆ ಮೆಥಡ್. ಸೊ ನಾವು ಸಿಂಧನೂರು, ಸಿರುಗುಪ್ಪ, ಸಿರಿವಾರ, ಮಾನ್ವಿ ಕಡೆ ಏಕೋಪಾಧ್ಯಾಯ, ಬರೀ ಸರ್ಕಾರಿ ಶಾಲೆ ಅಂತಲ್ಲ, ಏಕೋಪಾಧ್ಯಾಯ ಅಂದರೆ ಒಬ್ಬೇ ಟೀಚರು ಅಂಥವ್ರಿಂದ ನಾವು ಕಲ್ತ್ಕೊಂಡ್ಬಂದು ಈ ಲೆವೆಲ್ ಎಕ್ಸಾಮ್ಸ್ ಮಾಡೋದಿದೆಯಲ್ಲ, ಇದು ತುಂಬ ರಿಸ್ಕಿ ಜಾಬ್. ಸೊ ಎಲ್ರಿಗೂ ಇಷ್ಟೇ ಒಂದೇ ಪರಿಹಾರ, ಮಿನಿಮಮ್ 1 ವರ್ಷ ಓದಬೇಕು, 2ನೇ ವರ್ಷ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡಬೇಕು. ಯಾರು ಈಗಿನ ನೋಟಿಫಿಕೇಷನ್ಗೆ ಓದಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ, ಈ ವರ್ಷ ರಿಸಲ್ಟ್ ಬರಲ್ಲ. ಇದು ಸತ್ಯ ಕಹಿಯಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಕೋಚಿಂಗ್ ಗೈಡೆನ್ಸ್ ಈಸ್ ಎ ಮ್ಯಾಂಡೇಟ್ರಿ ಫಾರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆ್ಯಂಡ್ ಫಸ್ಟ್ ಜನರೇಷನ್ ಸ್ಟೂಡೆಂಟ್ಸ್. ಈಗ ನನ್ನ ತಲೆಮಾರಿನಲ್ಲಿ, ನಮ್ಮ ವಂಶದಲ್ಲಿ ನಾನು ಮೊದಲ ತಲೆಮಾರಿನ ವಿದ್ಯಾರ್ಥಿ. ಈಗ ನಮ್ಮ ಅಕ್ಕನ ಮಕ್ಕಳಿಗೆ ಕೋಚಿಂಗ್ ಬೇಕಿಲ್ಲ, ಯಾಕಂದ್ರೆ ನಾನು ಗೈಡ್ ಇದ್ದೀನಿ ಅಂತ. ಓಕೆ, ಸೊ ಈ ನಿಟ್ಟಿನಲ್ಲಿ ನನ್ನ ಸಲಹೆ ಅಷ್ಟೇ. ಸೊ ಇದು ನೋಟ್ ಡೌನ್ ಮಾಡ್ಕೋಬೇಕು. ಇದನ್ನು ಈಗ ಪಾಡ್ಕಾಸ್ಟ್ ನೋಡ್ತಿರೋದಲ್ಲ ವಿಶೇಷವಾಗಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು, ಇದನ್ನು ಜನರಲ್ಲಾಗಿ ನೋಡ್ಕೊಂಡು ಹೋಗಬಾರ್ದು. ಇಟ್ ಈಸ್ ಸ್ಪೆಸಿಫಿಕ್ ಟು ದಿ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪರೆಂಟ್ಸ್. ಕರೆಕ್ಟ್. ನಾವು ಈ ವಿಡಿಯೋನ ಇನ್ನೊಂದು ನೋಡೋಕ್ಕಾಗಲ್ಲ. ದೇ ಹ್ಯಾವ್ ಟು ನೋಟ್ ಡೌನ್. ಸೊ ಇಲ್ಲಿ ನಾನು ಮಾತಾಡ್ತಿದ್ದೀನಿ ಅಂತಂದರೆ ಇದು ನನ್ನ ಮಾತಲ್ಲ, ಇದು ನನ್ನ 15 ವರ್ಷದ ಅನುಭವದ ಮಾತು. ಈಗ ಅವರು 15 ವರ್ಷ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ, ಈ ಪಾಡ್ಕಾಸ್ಟನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ IAS ಆಗಬೇಕು, IPS ಆಗಬೇಕಂತಾರೆ. ಬಟ್ ದಾರಿ ಯಾವುದು ಗೊತ್ತಿರಲ್ಲ. ನೋಟ್ ಡೌನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಕಾಂಟ್ಯಾಕ್ಟ್ ಅಸ್. ನಮ್ಮ ನಂಬರ್ 9620131844. ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ವಿ ಆರ್ ಗೋಯಿಂಗ್ ಟು ಹೆಲ್ಪ್ ಯು. ಯಾ ಸರ್, ಇಷ್ಟೊತ್ತು ಈ ವಿಚಾರದ ಬಗ್ಗೆ ಮಾತಾಡಿದ್ವಿ, ಕಾಂಪಿಟೇಟಿವ್ ಅದ್ರ ಬಗ್ಗೆ. ಕೆಲವೊಂದು ವಿದ್ಯಾರ್ಥಿಗಳಲ್ಲಿ, ಸಮಾಜದಲ್ಲಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದಿಷ್ಟು ಗೊಂದಲ, ಒಂದಿಷ್ಟು ಪ್ರಶ್ನೆಗಳು ಇದಾವೆ. ಅದನ್ನ ನಾನು ಕೇಳ್ಬೇಕನ್ನೋ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆ ಸಂತಪ್ಪ ಸರ್ ಅವರು PSI ಆಗಿದ್ರು, ಅದಾದ ನಂತರ UPSC ಕ್ಲಿಯರ್ ಮಾಡಿದ್ರು, UPSC ಅಲ್ಲಿ ಟಾಪರ್ ಕೂಡ ಆದ್ರು, ಕನ್ನಡ ಮಾಧ್ಯಮದಿಂದ ಬಂದಂತ ಒಬ್ಬ ವ್ಯಕ್ತಿ UPSC ನ ಕ್ಲಿಯರ್ ಮಾಡಿ ಇಡೀ ರಾಜ್ಯಕ್ಕೆ ಮಾದರಿ ಆದಂತವ್ರು ಸಡನ್ ಆಗಿ ಏನಿದು ಶಾಂತ ಮಾರ್ಗ ಅಂತೇಳಿ ಒಂದು ಕೋಚಿಂಗ್ ತೆಗೆದುಬಿಟ್ಟಿದಾರಲ್ಲ, ಏನಾಗಿದೆ ಅನ್ನುವಂತ ಸ್ವಲ್ಪ ಸಾರ್ವಜನಿಕವಾಗಿ ಒಂದಿಷ್ಟು ಚರ್ಚೆ ವಿಚಾರಗಳಿದೆ. ಏನಾಗಿದೆ ಸರ್ ಆಕ್ಚುಲಿ? ನೀವು ಶಾಂತ ಮಾರ್ಗ ತೆಗೆಯೋದಕ್ಕೆ ಕಾರಣ ಏನು ಅಂತ ನನ್ನ ಒಂದು ಪ್ರಶ್ನೆ ಸರ್. ಈಗ ನೋಡಿ, ಯಾವಾಗಲೂ ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗದಿರುವುದೆಲ್ಲ ಒಳ್ಳೆಯದೇ. ಕರೆಕ್ಟ್. ಓಕೆ, ಸೊ ನನಗೆ UPSC ದಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಮೆಡಿಕಲ್ ಎಕ್ಸಾಮ್ ಅಟೆಂಡ್ ಆಗಬೇಕು. ಸೊ ದಟ್ ಮಿಸ್ಕಮ್ಯುನಿಕೇಷನ್ ಆಯಿತು. ಎಕ್ಸಾಮ್ ಕಂಡಕ್ಟ್ ಆಗಬೇಕಷ್ಟೇ. ಸೊ CAT, Central Administrative Tribunal, we reached to the CAT. They have given order to conduct examination and give a service with seniority. So then they went, DOPT, Department of Personnel and Training. They approached to the High Court to challenge the CAT order. Okay. So meanwhile, ನನಗೆ one day ಅನ್ನಿಸ್ತು, ಓಕೆ ಲೆಟ್ ಮೀ ಗೋ ವಿತ್
ಏನಾಗುತ್ತೆ, ಎದೆಯಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ನಾವು ಹೇಳಬೇಕು. ನನಗೆ ಸುಮ್ಮನೆ ಕುಂದಿರಬಾರ್ದು, ಪಾಠ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಇಲ್ಲೇ ಇದೇ ರೂಮಲ್ಲೇ ಸ್ಟಾರ್ಟ್ ಮಾಡಿದೆ. ಟ್ಯಾಬಲ್ ಪಾಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾಠ ಯಾರಿಗೋಸ್ಕರ ಅಂತಂದರೆ ನನಗೋಸ್ಕರ. ಅದಕ್ಕೆ ಜೆ ಎಸ್ ಶಿವರುದ್ರಪ್ಪ ಅವರು ಹೇಳ್ತಾರೆ, ಎಲ್ಲ ಕೇಳಲಿ ಎಂದು ನಾನು ಆಡುವುದಿಲ್ಲ, ಆಡುವುದು ಅನಿವಾರ್ಯ ಕರ್ಮ ಎಲ್ಲಿಗೆ ಅಂತೇಳಿ. ಸೊ ನನಗೆ ಪಾಠ ಮಾಡತಕ್ಕಂಥದ್ದು ಒಂದು ಬೇಕು, ಅದೊಂಥರ ಪ್ಯಾಷನ್. ಪಾಠ ಮಾಡಿದೆ ತುಂಬ ಹುಡುಗರು ಅಟ್ರಾಕ್ಟ್ ಆಯಿತು. ಸರ್ ಹೌದು, ಈ ಪ್ರಾಕ್ಟಿಕಲ್ ಮೆಥಡಾಲಜಿ ಬೇಕು ನಮಗೆ. ಈಗ ನೀವು ಹೇಳಿದ್ರಲ್ಲ ಪ್ರಾಕ್ಟಿಕಲ್, 1 ವರ್ಷ ಈಗ ಅಪ್ಲಿಕೇಶನ್ ಹಾಕಿದ್ರೆ ಅಂತ ನೀವು ಅಪಾಯಿಂಟ್ ಆಗಲ್ಲ. ದಿಸ್ ಎ ಪ್ರಾಕ್ಟಿಕಲ್ ರಿಯಾಲಿಟಿ. ವಾಟ್ ಈಸ್ ರಿಯಾಲಿಟಿ ಅಂತಂದರೆ HYT ಅಂತ ಮಾಡೆಲ್, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ. ಇವತ್ತು ಕರ್ನಾಟಕದಲ್ಲಿ HYT ಮಾಡೆಲ್ ಕಾನ್ಸೆಪ್ಟನ್ನು ತಂದೆ. ಈ ಐಡಿಯಾದಿಂದ ಭಾಳಷ್ಟು ಜನ ಇನ್ಸ್ಪಿರೇಷನ್ ಆಗಿ ಅವರು HYT ಸ್ಟಾರ್ಟ್ ಮಾಡಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ. ವಾಟ್ ಎಕ್ಸಾಕ್ಟ್ಲಿ ಮೀನಿಂಗ್ ಆಫ್ HYT ಅಂತ ಕೇಳ್ತೀನಿ ನೋಡಿ. ಈಗ ನಿಮಗೆ ಹಿಸ್ಟ್ರಿ ಪುಸ್ತಕವನ್ನು ಕೊಡ್ತೀನಿ, 600 ಪೇಜ್ ಇದೆ. ಪೊಲಿಟಿ ಪುಸ್ತಕ ಕೊಡ್ತೀನಿ, 600 ಪೇಜ್ ಇದೆ. ಜಿಯೋಗ್ರಫಿ ಪುಸ್ತಕ ಕೊಡ್ತೀನಿ, 700 ಪೇಜ್ ಇದೆ. ಸರಿ, ಸುಮಾರು 5,000 ಪುಟಗಳ ಪುಸ್ತಕವನ್ನು ನೀವು ಓದಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯವೇ ಇಲ್ಲ. ಸೊ ನಾನು HYTಯಲ್ಲಿ ಏನು ಹೇಳ್ತೀನಿ ಅಂದರೆ, ಹೈ ಯೀಲ್ಡಿಂಗ್ ಟಾಪಿಕ್ಸ್, ಇದನ್ನು ಓದಬೇಕು, ಇದನ್ನು ಓದಬಾರ್ದು, ಇದನ್ನು ಈ ಆ್ಯಂಗಲಿಂದ ಓದಬೇಕು. ಕೃಷ್ಣದೇವರಾಯನ ಕುರಿತು PhD ಮಾಡಬೇಕು. ಬಹುಮನಿ ಸುಲ್ತಾನರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಓದಬೇಕು. ಮೊಹಮ್ಮದ್ ಗವಾನ್ ಆತನ ಮದ್ರಾಸ, ಆತನ ಆಡಳಿತಾತ್ಮಕ ಸುಧಾರಣೆಗಳು ಎಕ್ಸಾಮ್ಸಿಗೆ ಬರುತ್ತೆ. ಈ ರೀತಿ ಸ್ಟಾರ್ಟ್ ಮಾಡಿದೆ. ಪೀಪಲ್ ಅಪ್ರಿಷಿಯೇಟೆಡ್, ಸ್ಟೂಡೆಂಟ್ಸ್. ಸೊ ನಾವು ಆವಾಗ ನನಗೆ ಸುಮಾರು ಒಂದು 5,000 ಜನ ವಿದ್ಯಾರ್ಥಿಗಳು ಪೇಯ್ಡ್, ಇಟ್ ಈಸ್ ನಾಟ್ ಎ ಫ್ರೀ ಕೋರ್ಸ್, ಪೇಯ್ಡ್ ಕೋರ್ಸ್. ಸೊ ತೊಗೊಂಡ್ರು. ದೆನ್ ಅನ್ನಿಸ್ತು ನನಗೆ ಈ ಸಂದರ್ಭದಲ್ಲಿ, ನಾವು ಇಟ್ಸ್ ಎ ಟೈಮ್ ಟು ಗೋ ವಿತ್ ಟೀಚಿಂಗ್. ಟೀಚಿಂಗ್ ಇಸ್ ಎ ಮೈ ಪ್ಯಾಷನ್. ಎಲ್ಲ ಗೊತ್ತಿರುತ್ತೆ, ನಾನು ಕರೋನಾ ಟೈಮಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾಯಿದ್ದೆ. ಓಕೆ, ಪಾಠ ಮಾಡ್ತಕ್ಕಂಥದ್ದು ನನ್ನ ಮೂಲ ಹಾಬಿ. ಸೊ ಅನ್ನಿಸ್ತಾ ಆಮೇಲೆ ಓಕೆ, ಇಟ್ಸ್ ಎ ಟೈಮ್ ಟು ಅಂದರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಪಾಠ ಮಾಡ್ತಾ PSIಗೆ ರಾಜೀನಾಮೆಯನ್ನು ಕೊಡೋಣ ಅಂತ ಕೊಡೋಣ. ಎಸ್. ಸೊ ಅಂದರೆ ನೀವು UPSC ಕ್ಲಿಯರ್ ಆದ ನಂತರ ನೀವು ಇನ್ನೂ ರಾಜೀನಾಮೆ ಕೊಟ್ಟಿರಲಿಲ್ಲ. ನಾನು ಇದು ಆ ಥರ ನಿನ್ನೆ ನಾರ್ಮಲ್ ಆಗಿದ್ದು ಇದೆಲ್ಲ ನಡೀತಾ ಇತ್ತು. ಸೊ PSIಗೆ ರಾಜೀನಾಮೆ ಕೊಟ್ಟೆ. ದೆನ್ ಐ ಬಿಕೇಮ್ ಎ ಫುಲ್ ಫ್ಲೆಡ್ಜ್ಡ್ ಟೀಚರ್ ಇನ್ ಎ ಶಾಂತಮಾರ್ಗ್. ಐ ಎಸ್ಟಾಬ್ಲಿಷ್ಡ್ ಶಾಂತಮಾರ್ಗ್. ಅರ್ಲಿಯರ್ ಐ ವಾಸ್ ಎ ಪಾರ್ಟ್ ಟೈಮ್ ಟೀಚರ್. ಹಾಬಿ ಯಾರು ಕೇಳ್ತಾರೋ ಬಿಡ್ತಾರೋ, ನಾನೇ ಟ್ಯಾಬಲ್ ಪಾಠ ಮಾಡ್ತಿದ್ದೆ, ಯೂಟ್ಯೂಬ್ ಅಪ್ಲೋಡ್ ಮಾಡ್ತಿದ್ದೆ. ಇಟ್ ಈಸ್ ನಾಟ್ ದಟ್ ಐ ಆಮ್ ಡೂಯಿಂಗ್ ಎ. ದೆನ್ ಐ ಮೇಡ್ ಎ ರೆಸಿಗ್ನೇಷನ್. ಓಕೆ, ರೆಸೈನ್ ಮಾಡಿದೆ. ಇದು ಪಾಠ ಮಾಡೋದು ನನ್ನ ಹಾಬಿ. ಓಕೆ, ಭಾಳ ಜನ ಕೇಳ್ಬೋದು, ಏನು ಸರ್ ನೀವು ಒಂದು ಗೌರ್ಮೆಂಟ್ ಜಾಬ್ನ ಮಾಡಿದ್ರೆ. ನಾನು 8 ವರ್ಷ ಸರ್ವಿಸನ್ನು ಮಾಡಿದ್ದೀನಿ ನಾನು. ಸೊ ಇದರಿಂದ ಆಚೆಗೂ ನಮ್ಮ ಒಂದು ಪ್ಯಾಷನ್ ಕಡೆ ಹೋಗ್ಬೇಕಾಗುತ್ತೆ. ಇದರಿಂದ ಆಚೆಗೂ ನಮ್ಮ ಪ್ಯಾಷನ್ ಕಡೆ ಇರುತ್ತೆ. ಓಕೆ, ಸೊ ಪ್ಯಾಷನನ್ನು ನಾನು ಗಮನದಲ್ಲಿ ಇಟ್ಕೊಂಡೆ. ಓಕೆ, ಗಮನದಲ್ಲಿ ಇಟ್ಕೊಂಡು ಓಕೆ, ಟೀಚಿಂಗ್ ಮಾಡ್ತಕ್ಕಂಥದ್ದು ಒಂದು ಒಳ್ಳೆ ಕೆಲಸ ಅಂದ್ಕೊಂಡು, ಅದರಲ್ಲೂ ವಿಶೇಷವಾಗಿ ಈಗ ಜಂಜಿ ಮಾದರಿ ನಾವು ಹೇಳ್ಕೊಡ್ಬೇಕು. ಈಗ ಯಾರಿಗೂ 10 ತಾಸು ಕುಂತ್ಕೊಂಡು ಪಾಠ ಕೇಳೋ ವ್ಯವಧಾನಗಳು ಇಲ್ಲ. ವಿಶೇಷವಾಗಿ ಎಕ್ಸಾಮ್ ಮೆಥಡಾಲಜಿ ನನ್ನ ಈ 15 ಅಂದರೆ ನನಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲ, ತುಂಬ ಸೀನಿಯರ್. ನನ್ನೊಳಗಡೆ 2 ಶಾಂತಪ್ಪ ಇದ್ದಾರೆ. ಒಂದು PSI, ಒಬ್ಬರು ಟೀಚರ್ ಇಸ್ ಎ 15 years ಎಕ್ಸ್ಪೀರಿಯನ್ಸ್. ಓಕೆ, ಟೀಚರ್ ಇಸ್ ಎ 15 years ಎಕ್ಸ್ಪೀರಿಯನ್ಸ್. ಇವನ್ ವೆನ್ ಯು ಆರ್ ಇನ್ ಸರ್ವಿಸ್, ನೀವು ಅಂದ್ರೆ ಬಡ ವಿದ್ಯಾರ್ಥಿಗಳಿಗೆ, ನೀವು ಸ್ಲಮ್ ಇರೋರಿಗೆ, ಅಂದ್ರೆ ನಮ್ಮ ವಲಸೆ ಕಾರ್ಮಿಕರ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇದ್ದಲ್ವಾ, ಅಲ್ಲಿಂದಲೂ ಅದು ನಡೀತಾ ಇತ್ತು. ಬಟ್ ಯಾವಾಗ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಇಟ್ ಈಸ್ ಎ ಬಿಕಮ್ ಎ ಫುಲ್ ಫ್ಲೆಡ್ಜ್ಡ್ ಹಾಬಿ ಇಂಟು ಪ್ರೊಫೆಷನ್. ಸೊ ಇದು ಪ್ರೊಫೆಷನ್ ಆಯಿತು. ಯಾವುದೂ ಸಹ ಕ್ಯಾಲ್ಕುಲೇಟೆಡ್ ಆಗಿರಲ್ಲ. ಈಗ ನೋಡಿ, ನಾವು PUC ಫೇಲ್ ಆದಾಗ ಇಟ್ ವಾಸ್ ನಾಟ್ ಎ ಕ್ಯಾಲ್ಕುಲೇಟೆಡ್. ಸೊ PUC ಫೇಲ್ ಆಯಿತು, ದೆನ್ ಇಟ್ ಹ್ಯಾಸ್ ಚೇಂಜ್ಡ್ ದ ಲೈಫ್. ಓಕೆ, ನಾವು ನೋಡಿ, ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟರೆ 4 ಹೆಜ್ಜೆ ಮುಂದಕ್ಕೆ ಹೋಗ್ತೀವಿ. ನಾವೇನಾದರೂ ನಾರ್ಮಲ್ ಆಗಿ PUC ಪಾಸ್ ಆಗ್ಬಿಟ್ಟಿದ್ರೆ ಮೇ ಬಿ SD FD ಎಲ್ಲ ಎಂಡಪ್ ಆಗ್ಬಿಡ್ತಿದ್ದೆ ಅನ್ಸುತ್ತೆ. ಸೊ UPSC ಕ್ಲಿಯರ್ ಆಗ್ಬೇಕಂದ್ರೆ ಬಹುಶಃ PUC ಫೇಲ್ ಆಗಿರೋದೆಲ್ಲ ಒಂದು ಕೌಂಟ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸೊ ದಟ್ ಈಸ್ ಹೌ ಲೈಫ್ ಗೋಸ್ ಆನ್. ಸೊ ಅದಕ್ಕೆ ಬಹಳಷ್ಟು ಬರೇ ಗಾಡ್ಸ್ ಪ್ಲಾನ್ ಇಸ್ ಬಿಗ್ಗರ್ ದೆನ್ ಅವರ್ ಪ್ಲಾನ್. ಸೊ ಕ್ರಿಯೇಟರ್ ಇಸ್ ಎ ಬೆಸ್ಟ್ ಪ್ಲಾನರ್. ಈ ನೋ ವಾಟ್ ಟು ಗಿವ್, ಅಲ್ವಾ? ಸೊ ದಿಸ್ ಈಸ್ ವಾಟ್ ದಿ ಪ್ರೆಸೆಂಟ್ ಸ್ಟೇಟಸ್, ಅಂಡ್ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಎ ಶಾಂತಮಾರ್ಗ್ ಇನ್ಸ್ಟಿಟ್ಯೂಷನ್ ಇನ್ ಬೆಂಗಳೂರು, ವಿಚ್ ಇಸ್ ಗೋಯಿಂಗ್ ಟು ಗಿವ್ ಎ ಕೋಚಿಂಗ್ ಅಂಡ್ ಗೈಡೆನ್ಸ್. ಗೈಡೆನ್ಸ್ ಯಾರಿಗೆ ಅಂತ ಕೇಳಿದ್ರೆ, ಅದು ಮಿನಿಮಮ್ 1 ರಿಂದ 2 ವರ್ಷ ಓದೋರಿಗೆ ಮಾತ್ರ ಗೈಡೆನ್ಸ್. ಫ್ರೆಷರ್ಸಿಗೆ ಬಂದರೆ ಗೈಡೆನ್ಸ್ ಇರಲ್ಲ. ಏನಕ್ಕೆ, ನಾನು ಹೇಳ್ತಕ್ಕಂತಹ ಪದಗಳನ್ನು, ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಈಗ ನಾನು ಫಾರ್ ಎಕ್ಸಾಂಪಲ್ ರೆಪೋ ರೇಟು, ಇನ್ಫ್ಲೇಷನ್, ಇದಕ್ಕೆ ಸಂಬಂಧ ಏನಂತ ಕೇಳ್ತೀನಿ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರು ಏನು ಹೇಳೋಕ್ಕಾಗುತ್ತೆ? ಸೊ ಇದು ನನ್ನ ಒಂದು ಜರ್ನಿ.
ಅದಕ್ಕೆ ಸರ್, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಜನರಲ್ಲಿ ಒಂದು ಗೊಂದಲ ಹೌದು, UPSC ಅದು ಯಾಕೆ ಹೋಗಿಲ್ಲ, ಯಾಕೆ ಹೋಗಿಲ್ಲ ಅದನ್ನು ಕನ್ನಡ ಮೀಡಿಯಂ ಅಲ್ಲಿ ಕ್ಲಿಯರ್ ಮಾಡಿ ಇಲ್ಲ ನನಗೂ ಅನಿಸ್ತಾ ಇದು ಇಟ್ಸ್ ಅ ರೈಟ್ ಟೈಮ್ ಟು ಕ್ಲಾರಿಫೈ. ಓಕೆ, ಬೆಟರ್ ಟು, ಯಾಕಂದ್ರೆ ಏನಾಗುತ್ತೆ ಪೀಪಲ್ ದೇ ಪರ್ಸೀವ್ ವಾಟ್ ಎವರ್ ದೇ ವಾಂಟ್. ಕರೆಕ್ಟ್ ಸರ್, ಕರೆಕ್ಟ್ ಅಲ್ಲ? ಸೊ ಇಟ್ಸ್ ಅ ಬೆಟರ್ ಟು ಗಿವ್ ಎ ಕ್ಲಾರಿಟಿ. ಓಕೆ, ಇದಕ್ಕೆ ಇನ್ನೊಂದು ಏನಾಗುತ್ತೆ, ನಾವು ಇಟ್ ಈಸ್ ಎ ಓಪನ್ ವರ್ಲ್ಡ್, ಎನಿಬಡಿ ಕ್ಯಾನ್ ಎನ್ಕ್ವೈರ್, ಕರೆಕ್ಟ್ ಸರ್, ಎನಿಬಡಿ ಕ್ಯಾನ್ ಕ್ರಾಸ್ ಚೆಕ್ ದಿ ಥಿಂಗ್ಸ್. ಐ ನೋ ದಿ ಥಿಂಗ್ಸ್, ಕ್ರಾಸ್ ಚೆಕ್ ಮಾಡಿ, ಲೆಟ್ ದೆಮ್ ಕ್ರಾಸ್ ಚೆಕ್. ಓಕೆ ಅಲ್ವಾ? ಕರೆಕ್ಟ್. ಸಿ ಇಲ್ಲಿ ಡಿಜಿಟಲ್ ಅಲ್ಲಿ ಈಗ ಡಿಜಿಟಲ್ ರೆಕಾರ್ಡ್ ಆಗುತ್ತೆ, ಇಟ್ ವಿಲ್ ಬಿ ದೇರ್. ಕರೆಕ್ಟ್ ಸರ್, ಕರೆಕ್ಟ್ ಅಲ್ವಾ? ಸೊ ಈಗ ಅದೇ ನಮ್ಮೊಳಗಿನ ಟೀಚರನ್ನು ಹೊರಗಡೆ ಬರಬೇಕನ್ನುವ ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಎನಿಥಿಂಗ್ ಈಸ್ ಹ್ಯಾಪನ್ಡ್ ಫಾರ್ ದ ಸೇಕ್ ಆಫ್ ರೈಟ್, ಫಾರ್ ರೈಟ್ ಥಿಂಗ್. ಎಸ್ ಎಸ್ ಸರ್. ಈಗ ಒಬ್ಬ ವಿದ್ಯಾರ್ಥಿ ಈಗ 72,000 ಪರೀಕ್ಷೆಗಳನ್ನ ಅಂದ್ರೆ ನೌಕರಿಗಳನ್ನ ಕರೀತಾರ ಅನ್ನೋ ಒಂದು ಥಾಟ್ ಅಲ್ಲಿ ಇದ್ದಾರೆ. ಇನ್ನೇನು ನಾನು ಓದಕ್ ಶುರು ಮಾಡಿಬಿಡ್ಬೇಕು, ನಾನು ಎಲ್ಲಾನು ರೆಡಿ ಆಗ್ಬಿಟ್ಟಿದ್ದೀನಿ ಅನ್ನೋ ಒಂದು ಬಂದ್ಬಿಡ್ತಾರೆ. ಅದಕ್ಕೆ ಆದಂತ ನೀವು ಆಗ್ಲೇ ಹೇಳಿದ್ರೆ ಒಂದು ರೂಲ್ ಅಂಡ್ ಮೆಥಡ್ ಇರುತ್ತೆ ಅಂತ. ಯಾವ ರೀತಿಯಾಗಿ ಸಿಲೆಬಸ್ ಅನ್ನ ಅವರು ಓದ್ಕೋಬೇಕು, ಯಾವ ರೀತಿಯಾಗಿ ಈ ಪರೀಕ್ಷೆ ತಯಾರಿಯನ್ನ ಓದುವಂತ ಇಚ್ಛೆ ಉಳ್ಳವರು ಮಾಡ್ಬೇಕು ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀರಾ? ನೋಡಿ ಸರ್, ಈಗ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಏನು ಬುಕ್ಸ್ ತಗೋಬೇಕು, ಕೋಚಿಂಗ್ ಹೋಗ್ಬೇಕು, ಓದೋ ಶುರು ಮಾಡಬೇಕು. ನೋ, ಐ ಡೋಂಟ್ ಅಕ್ಸೆಪ್ಟ್ ದಿಸ್ ಮೆಥಡ್. ನಾನು ಏನು ಮೆಥಡ್ ಅಕ್ಸೆಪ್ಟ್ ಮಾಡಿದೆ ಅಂದರೆ, ಈ ಫೀಲ್ಡಲ್ಲಿ ನಿಮಗೆ ಅಕೌಂಟಬಿಲಿಟಿಯನ್ನು ಕ್ರಿಯೇಟ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಹೈಸ್ಕೂಲಲ್ಲಿ ಪ್ರಶ್ನೆಗಳನ್ನ ಯಾರು ಕೇಳ್ತಾ ಇದ್ರು? ನಮ್ಮ ಕ್ಲಾಸ್ ಟೀಚರ್ಸ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಆ ಬೈಕ್ಗೋಸ್ಕರ ನಾವು ಓದ್ತಾ ಇದ್ವಿ. ಇವತ್ತು ನಿಮಗೆ ಯಾವುದೋ ಒಂದು ಕುವೆಂಪು ಅವ್ರ ಬಗ್ಗೆ ಹೇಳಿ ಅಂತಂದರೆ ನಿಮ್ಗೆ ಹೈಸ್ಕೂಲ್ ಓದೋದು ನೆನಪಾಗಿತ್ತು ಹೊರತು ಡಿಗ್ರಿ ಕಾಲೇಜಲ್ಲಿ ಓದಿರೋದು ನೆನಪಾಗ್ತಾ ಇಲ್ಲ. ಯಾಕೆ ಅಂದರೆ ಡಿಗ್ರಿಯಲ್ಲಿ ಉದಾಸೀನ, ಉಡಾಫೆ ಮತ್ತು ದುರ್ವರ್ತನೆ, ಕೇರ್ಲೆಸ್, ಅರಗೆನ್ಸ್, ಅಟಿಟ್ಯೂಡ್, ಇವೆಲ್ಲ ಕಾರಣದಿಂದ ಆ ಜ್ಞಾನ ನಮ್ಮ ತಲೆ ಒಳಗೆ. ಹೈಸ್ಕೂಲಲ್ಲಿ ವೆರ್ ಒಬಿಡಿಯೆಂಟ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಆತ್ಮೀಯರೇ, ನಿಮಗೆ ಒಂದು ಪುಸ್ತಕವನ್ನು ತೆಗೆದುಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಪುಸ್ತಕವನ್ನು ಅದರಲ್ಲಿ ಏನು ಓದಬೇಕಂತ. ನೆಕ್ಸ್ಟು ಟೆಸ್ಟ್ ಸೀರೀಸ್ ಅಂತ, ಅಣಕು ಪರೀಕ್ಷೆಗಳು, ಮಾಕ್ ಟೆಸ್ಟ್ಗಳು. ನೀವು ಇವತ್ತು ವಿರಾಟ್ ಕೊಹ್ಲಿ ಅನ್ನೋ ನೋಡಿ ಎಕ್ಸಾಂಪಲ್, ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳ ಸಾಲಿನಲ್ಲಿರ್ತಕ್ಕಂಥ ಒಬ್ಬ ಕ್ರಿಕೆಟರ್. ಅವರು ಯಾವತ್ತಾದ್ರೂ ಮ್ಯಾಚ್ ಇರೋ ದಿವಸ ಮುಂಚೆಗೆ ನೆಟ್ ಪ್ರಾಕ್ಟೀಸ್ ಮಾಡಲಾರ್ದಂಗೆ ಒತ್ತು ಹೋಗಲ್ಲ. ದೇ ಡು ನೆಟ್ ಪ್ರಾಕ್ಟೀಸ್. ವಿರಾಟ್ ಕೊಹ್ಲಿ ಇರ್ಬೋದಲ್ಲ, ನಾನು ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್, ನನಗೆ ಯಾಕೆ ನೆಟ್ ಪ್ರಾಕ್ಟೀಸ್? ಒಂದೇ ಸಾರಿ ಹೋಗಿ ಆಡ್ಬಿಡ್ತೀನಿ ಸರ್. ಈ ಅಣಕು ಪರೀಕ್ಷೆಗಳಂದ್ರೆ ಈ ನೆಟ್ ಪ್ರಾಕ್ಟೀಸ್ ಇದ್ದಾಗೆ. ಸರ್, ನಮ್ಮ ವಿದ್ಯಾರ್ಥಿಗಳು ಇನ್ನು ಡೈರೆಕ್ಟಾಗಿ ಎಕ್ಸಾಮ್ ಅಟೆಂಡ್ ಆಗ್ತಿದ್ದಾರೆ. ವೇರ್ ದೇ ಆರ್? ಎಲ್ಲಿದ್ದೀರಪ್ಪ ನೀವು? ಎಲ್ಲಿದ್ದೀರಾ ನೀವು? ಮಾಕ್ ಟೆಸ್ಟ್ಗಳನ್ನ ಕೊಡ್ರಿ. 50 ಟೆಸ್ಟ್ ಮಾಕ್ ಟೆಸ್ಟ್ ಕೊಡಿ. ಒಂದು ಟೆಸ್ಟಿಂದ ಅರ್ಧ ಮಾರ್ಕ್ಸ್. 50 ಟೆಸ್ಟಿಂದ ಎಷ್ಟು ಮಾರ್ಕ್ಸ್ ಆಗುತ್ತೆ? 25 ಮಾರ್ಕ್ಸ್ ಬರುತ್ತೆ. ನಿಮ್ಮ ಭವಿಷ್ಯವನ್ನು ಡಿಸೈಡ್ ಮಾಡೋದು 25 ಮಾರ್ಕ್ಸ್ ಅಲ್ಲ, 5 ಮಾರ್ಕ್ಸ್. ಓಕೆ, ಅಣಕು ಪರೀಕ್ಷೆಗಳನ್ನು ಕೊಡಿ, ಕೋಚಿಂಗ್ ತೊಗೊಳ್ಳಿ. ಸರ್, ನೀವು ಹೇಳ್ತೀರಾ ಭಾಳಷ್ಟು ಟಾಪರ್ಸ್ ಕೋಚಿಂಗ್ ತೊಗೊಳ್ಳೋದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದಾರೆ. ಹೌದು, ಕೋಚಿಂಗ್ ತೊಗೊಳ್ಳೋದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು. ಓಕೆ, ನನ್ನ ಡೇ 1 ಸ್ಟ್ಯಾಂಡ್ ಮಸ್ತ್ ಮಗದಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅವತ್ತು ಶಾಂತ ಮಾರ್ಗ ಓಪನ್ ಮಾಡಿದ್ದಿಲ್ಲ. ಓಕೆ, ಅವತ್ತು ಹೇಳಿದ್ದೀನಿ ಕೋಚಿಂಗ್ ಬೇಕಂತ. ನನ್ನ ಇಡೀ ನೀವು ಆರ್ಟಿಕಲ್ಸ್ ನೋಡ್ಕೊಂಬನ್ನಿ, ಕೋಚಿಂಗ್ ಬೇಕಂತ. ಸರ್, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಎಲ್ಲಿವರೆಗೂ ಶೈಕ್ಷಣಿಕ ಅಸಮಾನತೆ ಇರುತ್ತೋ ಅಲ್ಲಿವರೆಗೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರುತ್ತೆ. ಸರ್, ನೀವು ಹೋಗಿ ಜಾಲಹಳ್ಳಿ, ಮಾನ್ವಿ, ದೇವದುರ್ಗ, ಅಲ್ಲಿ CBSE ಇದು ಶಿಕ್ಷಣ ಕೊಡಿ, ಆಟೋಮೆಟಿಕಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಾಗುತ್ತೆ. ಓಕೆ, ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಮಾಫಿಯಾ ಅಂತಕ್ಕಂಥದ್ದನ್ನು ನೀವು ಆ ಕಾನ್ಸೆಪ್ಟಿಂದ ಹೊರಗಡೆ ಬನ್ನಿ. ಕೋಚಿಂಗ್ ತೊಗೊಳ್ಳಿ, ಜ್ಞಾನವನ್ನು ಪಡ್ಕೊಳ್ಳಿ, ಮಾರ್ಗದರ್ಶನ ಮಾಡ್ಕೊಳ್ಳಿ, ಅಣಕು ಪರೀಕ್ಷೆಗಳು ಬರೀರಿ, ಎಕ್ಸಾಮ್ ಕ್ಲಿಯರ್ ಮಾಡಿ, ಆಮೇಲೆ ಕ್ಯಾನ್ ಡು ಎನಿಥಿಂಗ್. ಓಕೆ, ಬಟ್ ನೀವು ಈ ಫಾಲ್ಸ್ ಪರ್ಸೆಪ್ಷನಲ್ಲಿ ಇರಬಾರ್ದು. ನಾನು ಕೋಚಿಂಗ್ ತೊಗೊಳೋದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೇನೆ. ಓಕೆ, ನೀವು CBSE ಸ್ಕೂಲು, ಮೌಂಟ್ ಕಾರ್ಮೆಲ್, ನವೋದಯ ಸ್ಕೂಲ್ ಆದರೆ ನಾಟ್ ರಿಕ್ವೈರ್ಡ್. ಐ ಮೈ ಸೆಲ್ಫ್ ಟೆಲ್. ಬಟ್ ಅಂಥವ್ರು ಎಷ್ಟು ಜನ ಸಿಗ್ತಾರೆ? ಅಂದ್ರೆ ಗ್ರಾಮೀಣ ಪ್ರದೇಶ ಭಾಗದಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಓದಿರಲ್ಲ, ಸಿಗೋದು ಇಲ್ಲ. 100%. ಮತ್ತು ಏನಾಗುತ್ತೆ, ಇವತ್ತು ನಮ್ಮಲ್ಲಿ ನಾವು ಸಿಕ್ಕಾಪಟ್ಟೆ ಯೂಟ್ಯೂಬ್ಗಳು ನಂಬ್ಕೊಂಡ್ಬಿಟ್ಟಿದ್ವಿ. ಅಂದರೆ ಅಥೆಂಟಿಕೇಟೆಡ್ ಸೋರ್ಸ್ ಇರಲ್ಲ. ಕರೆಕ್ಟ್ ಸರ್. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ UPSC ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಸನ್ನು ಟೀಚ್ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮಂಥವ್ರ ಗೈಡೆನ್ಸ್, ನನ್ನಂಥವ್ರಲ್ಲ, ನಮ್ಮಂಥವ್ರ ಗೈಡೆನ್ಸು, ಕೋಚಿಂಗ್ ಇದ್ದರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತಿರುತ್ತೆ ಡಿಗ್ರಿ ನಮ್ಮ ಮೆಥಡಾಲಜಿ ಏನು. BA, BCom, BSc. ಈಗ ನೀವು ನಮ್ಮ ಭಾಗದವ್ರೆ, ಹೈದರಾಬಾದ್ ಕಡೆ. ನಮ್ಮ ಕಡೆ ಕಾಲೇಜ್ ಹೆಂಗೆ ಮೆಥಡಾಲಜಿ? ಬೆಳಗ್ಗೆ 8 ಗಂಟೆಗೆ ಹೋಗ್ತೀವಿ, ಬೈ ದಿ ಟೈಮ್ 2 o'clock ವಾಪಸ್.
ಸರ್ 2 ಗಂಟೆಯಿಂದ ನೆಕ್ಸ್ಟ್ ಬೆಳಗ್ಗೆ 8 ಗಂಟೆವರೆಗೆ ಏನು ಮಾಡ್ತೀಯ? ಮೈ ಕ್ವಶನ್. ಕರೆಕ್ಟ್. ಸ್ಪೆಷಲಿ ನನ್ನ BA ಆರ್ಟ್ಸ್ ಮಿತ್ರರಿಗೆ ಏನು ಮಾಡ್ತೀರಾ ಸರ್ ನೀವು? ಮ್ಯಾಚ್ ಆಡೋದು ಸರ್. ಸೊ ಲೈಫ್ ಮ್ಯಾಚ್ ಆಗ್ಬಿಡುತ್ತೆ, ಲೈಫ್ ಮ್ಯಾಚ್ ಆಗ್ಬಿಡುತ್ತೆ, ಕ್ರಿಕೆಟ್ ಆಗ್ಬಿಡುತ್ತೆ. ಸೊ ದಯವಿಟ್ಟು ಹೇಳ್ತೀನಿ, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿ BA ಫಸ್ಟ್ ಇಯರಿಂದ ಆರಂಭ ಆಗಲಿ ಸರ್. BCom ಮಾಡಿದವ್ರಿಗೆ ಅಕೌಂಟೆನ್ಸಿ ಕೆಲಸ ಸಿಗುತ್ತೆ. ಓಕೆ, BSc ಮಾಡೋದವ್ರಿಗೆ ಕೆಮಿಸ್ಟ್ರಿ ಸಿಗುತ್ತೆ. BA ಮಾಡೋದ್ರಿಗೆ ಏನು ಸಿಗುತ್ತೆ? B.Ed ಮಾಡ್ಕೋಬೇಕು, ಟೆಟ್ಟು ಗೀಟ್ ಅದು. ಮತ್ತು ಕೇವಲ ನಾನು ಟೆಟ್ಗೋಸ್ಕರ ಪ್ರಿಪೇರ್ ಆಗ್ತೀನಿ, ನಂದು ಓನ್ಲಿ ಟೀಚರ್ ಅಂದರೆ ನೀವು ರಾಂಗ್ ಡೈರೆಕ್ಷನ್ಲಿದ್ದೀರ ಅಂತ. ಸರ್ ಹೆಂಗೆ ಬಂದರೂ ಬ್ಯಾಟಿಂಗ್ ರೈಟ್ ಹ್ಯಾಂಡು, ಲೆಫ್ಟ್ ಹ್ಯಾಂಡು, 6, 4 ಹೊಡಿತಾ ಇರಬೇಕು, ಒಟ್ಟಿನಲ್ಲಿ ಓದಬೇಕು, ಶುಡ್ ಬಿ ಗೈಡೆಡ್. ಸರ್ ಇವಾಗ ಬ್ರಹ್ಮೋಸ್ ಅಂತಿದೆಯಲ್ಲ ಮಿಸೈಲ್, ಅದ್ರ ಹೆಸರು ಬ್ರಹ್ಮೋಸ್ ಗೈಡೆಡ್ ಮಿಸೈಲು. ಹೆಸರು ಹೆಂಗಿಟ್ಟಿದ್ರೆ ಗೈಡೆಡ್ ವರ್ಡು. ಅದು ಯಾಕೆ ನೋಡಿ, ಬ್ರಹ್ಮೋಸು ಲಾಹೋರ್ ನಿಟ್ ಮಾಡೋ ಬದಲು ಬೆಂಗಳೂರು ನಿಟ್ ಮಾಡಿದರೆ ಡೂ ಯು ಥಿಂಕ್ ದಟ್ ಇಸ್ ಎ ಗುಡ್ ಮಿಸೈಲ್? ದಟ್ ಈಸ್ ಎ ಬ್ಯಾಡ್ ಮಿಸೈಲ್. ನೋಡಿ, ಲಾಹೋರ್ ಹಿಟ್ ಮಾಡಿದರೆ ಗುಡ್ ಮಿಸೈಲ್ ಅಂತೀವಿ, ಬೆಂಗಳೂರು ಹಿಟ್ ಮಾಡಿದರೆ ಬ್ಯಾಡ್ ಮಿಸೈಲ್ ಅಂತೀವಿ. ಪ್ರಾಬ್ಲಮ್ ಇರೋದು ಮಿಸೈಲ್ ಅಲ್ಲ, ಅದ್ರ ಗೈಡೆನ್ಸಲ್ಲಿ. ಓಕೆ, ಸೊ ನಮ್ಮ ಯುವ ಮಿತ್ರರು, ನಮ್ಮ ಸಹೋದರಿಯರು ಅವರೆಲ್ಲ ಗೈಡೆಡ್ ಮಿಸೈಲ್ಸ್, ಅದನ್ನು ಗೈಡ್ ಮಾಡಬೇಕು. ಓಕೆ, ನೋಡಪ್ಪ ರಾಜ, ಇದು ಎಕ್ಸಾಮ್ಸ್ ಈ ಥರ ಇದೆ, ಇದನ್ನು ಈ ಥರ ಓದು, ಇದನ್ನು ಓದಬೇಡ. ಓಕೆ ಸರ್, ನಿಮಗೆ ಮೊಘಲರ ಆರ್ಕಿಟೆಕ್ಚರ್ ಎಕ್ಸಾಮ್ಸಿಗೆ ಬರುತ್ತೆ, ರಜಪೂತರ ಆರ್ಕಿಟೆಕ್ಚರ್ ಎಕ್ಸಾಮ್ಸಿಗೆ ಬರಲ್ಲ. ಈ ಥರದ ಒಂದು ಟೆಕ್ನಿಕ್ ಗೊತ್ತಿರಬೇಕು. ಈ ಥರ ಅಲ್ಲ, ಇದೇ ಗೊತ್ತಿರಬೇಕು. ಈ ಥರ ಅಲ್ಲ, ಇದೇ ಗೊತ್ತಿರಬೇಕು. ಗೊತ್ತಾಯ್ತಾ ಸರ್? ಅಟಾರ್ನಿ ಜನರಲ್ ಎಕ್ಸಾಮ್ಸಿಗೆ ಬರ್ತಾನೆ, ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಎಕ್ಸಾಮ್ಸಿಗೆ ಬರಲ್ಲ. ಸರ್ ಪುಸ್ತಕದಲ್ಲಿ ಕೊಟ್ಟಿದೆಯಲ್ಲ ಸರ್, ಪುಸ್ತಕ ಇಸ್ ಅಕಾಡೆಮಿಕ್. ಗಾಟ್ ಇಟ್ ಸರ್? ಸೊ ಈಗ ನಾನು ಪೊಲಿಟಿ ಪಾಠ ಮಾಡ್ತೀನಿ, ನಮ್ದು ಪೊಲಿಟಿ HOT ಬುಕ್ ಅಂತ ಬಂದಿದೆ ಮಾರ್ಕೆಟ್ಗೆ. ಯಾವುದು ಸರ್? ದಟ್ ಪೊಲಿಟಿ HOT ಬುಕ್ ಅದು MA ಪೊಲಿಟಿಕ್ಸ್ ಮಾಡೋರಿಗೆ ಹೆಲ್ಪ್ ಆಗಲ್ಲ, ಎಕ್ಸಾಮ್ಸ್ ಬರೆಯೋರಿಗೆ PC to DC ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸರ್ ಈಗ ನೀವು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 12 to 35 ಇದೆ, ಆರ್ಟಿಕಲ್ 23, 24 ಎಕ್ಸಾಮ್ಸ್ಗೆ ಬರಲ್ಲ. ಆರ್ಟಿಕಲ್ 19, ಆರ್ಟಿಕಲ್ 21 ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ದಟ್ ಈಸ್ ಕಾಲ್ಡ್ ಹೈ ಯೀಲ್ಡಿಂಗ್ ಟಾಪಿಕ್. ಇದನ್ನ ಹೇಳೋರೊಬ್ರು ಬೇಕು. ಸೊ ಆ ಕೆಲಸ ನಾನು ಮಾಡ್ತೀನಿ. ಇದನ್ನ ಹೇಳಾರ್ದಂಗಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಇಡೀ ಪುಸ್ತಕ ಓದ್ಕೊಂತ ಹೋಗ್ತಾರೆ. ಸರ್ ಏನಾಗುತ್ತೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಎ ಹ್ಯೂಮನ್ ಬೀಯಿಂಗ್. 2 ತಾಸು ಹೋದ್ಮೇಲೆ ಏನು ಮಾಡುತ್ತೆ ಗೊತ್ತಾ, ಅವ್ನ ಕಾನ್ಸಂಟ್ರೇಷನ್ನು ಏನಾಗುತ್ತೆ ಅಂತಂದರೆ, ಬುಕ್ಕ ಮುಗಿಸೋದ್ರ ಕಡೆ ಕಾನ್ಸಂಟ್ರೇಷನ್. ಟಾಪಿಕ್ ಅರ್ಥ ಆಗಿದೆಯಾ ಇಲ್ಲ, ನಿಮಗೂ ಅನುಭವ ಆಗಿರುತ್ತಲ್ಲ. ಪುಸ್ತಕ ಮುಗಿಸ್ತಾ ಇಲ್ಲ, ಎಷ್ಟು ಪೇಜ್ ಮುಗ್ದು ಅನ್ನೋದು ಲೆಕ್ಕ ಆಗ್ತದೆ. ಈಗ ನಿಮ್ಮ ಮನಸ್ಸಿನ ಭಾವನೆ ಹೇಳಿದ್ ನೋಡಿ, ಡೆಫಿನೆಟ್ಲಿ ಚಾಪ್ಟರ್ ಕಂಪ್ಲೀಟ್ ಆಯ್ತಾ ಇಲ್ಲ. ಬಟ್ ಅಟಾರ್ನಿ ಜನರಲ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೆ. ಅಟಾರ್ನಿ ಜನರಲ್ಗೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಪ್ಲಿಕೇಬಲ್ ಆಗುತ್ತಾ ಇಲ್ಲ ಅಂತ ಕ್ವಶನ್ ಕೇಳಿದ್ರೆ ಆನ್ಸರ್ 0. ಸೊ ಈಗ ನನಗನ್ಸುತ್ತೆ ಈ ವಿಡಿಯೋನ ನಮ್ಮ ಸ್ಪರ್ಧಾತ್ಮಕಗಳು ನೋಡ್ತಾ ಇದ್ದಾರೆ, ಅವ್ರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಲಿ, ಅಟಾರ್ನಿ ಜನರಲ್ಗೆ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಸಂಸದೀಯ ಸವಲತ್ತುಗಳು ಅನ್ವಯ ಆಗುತ್ತಾ ಇಲ್ಲ ಅದನ್ನು ಕಾಮೆಂಟ್ ಮಾಡಲಿ. ಜೊತೆಗೆ ಅಟಾರ್ನಿ ಜನರಲ್ ಪ್ರಸ್ತುತ ಯಾರಿದ್ದಾರೆ, ಓಕೆ, ಅಟಾರ್ನಿ ಜನರಲ್ ಅವರು ಓಕೆ ಒಂದು ಸರ್ಕಾರ ಪತನವಾದ ನಂತರದಲ್ಲಿ ರಾಜೀನಾಮೆಯನ್ನು ಕೊಡ್ತಾರ, ಯಾಕೆ ಕೊಡ್ತಾರೆ? ಇದು ತುಂಬ ಅನಾಲಿಟಿಕಲ್ ಕ್ವಶನ್. ಸಂವಿಧಾನದಲ್ಲಿ ಹೇಳಿಲ್ಲ ಸರ್, ಸಂವಿಧಾನದಲ್ಲಿ ಸರ್ಕಾರ ಪತನ ಆದ ನಂತರದಲ್ಲಿ ಅಟಾರ್ನಿ ಜನರಲ್ ರಾಜೀನಾಮೆ ಕೊಡಬೇಕಂತ ಸಂವಿಧಾನದಲ್ಲಿ ಹೇಳಿಲ್ಲ. ಬಟ್ ಯಾಕೆ ಕಳೆದ 75 ವರ್ಷಗಳಿಂದ ಸರ್ಕಾರ ಪತನ ಆದಾಗ ಅಟಾರ್ನಿ ಜನರಲ್ ರಾಜೀನಾಮೆ ಕೊಡ್ತಾರೆ? ಸೊ ನಮ್ಮ ಬುದ್ಧಿವಂತ ವಿದ್ಯಾರ್ಥಿಗಳು ಇದಕ್ಕೆ ಕಾಮೆಂಟಲ್ಲಿ ಆನ್ಸರ್ ಮಾಡ್ತೀನಿ, ಆ ಆನ್ಸರ್ಗೋಸ್ಕರ ನೀವು ವೇಟ್ ಮಾಡ್ತಾ ಇರ್ತೀವಿ. ಎಸ್ ಸರ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ಸರ್ಕಾರದವರು ಒಂದು ದಿಟ್ಟ ನಿರ್ಧಾರ ತಗೊಂಡಿದ್ದಾರೆ. ರಾಜ್ಯದಲ್ಲಿರುವಂತಹ ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಮಾಡಬೇಕು, ಒಂದು ಸರ್ಕಾರಿ ಉದ್ಯೋಗನ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ. ವಿದ್ಯಾರ್ಥಿಗಳು ಕೂಡ ಅದರ ನಿಟ್ಟಿನಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ 72,000 ಒಂದೇ ಪೋಸ್ಟ್ಗಳಿಗೆ ಕರೆಯಲ್ಲ, ವಿವಿಧ ಪೋಸ್ಟ್ಗಳಿಗೆ ಆಯಾ ಒಂದು ಸರ್ಕಮ್ಟೆನ್ಸಲ್ಲಿ ಕಾಲ್ ಫಾರ್ಮನ್ನು ಮಾಡ್ತಾರೆ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಈ ಕಡೆ B.Ed ಪಾಸ್ ಮಾಡಿರ್ತಾರೆ, ಟೀಚರ್ ಬರಿಬೇಕಂತಾರೆ, KS ಮಾಡಿರ್ತಾರೆ, ತಹಸೀಲ್ದಾರ್ ಆಗ್ಬೇಕಂತಾರೆ, ಈ ಥರದ ಒಂದು ಗೊಂದಲದಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಒನ್ಗೆ ಸ್ಟಿಕ್ ಆನ್ ಆಗ್ಬೇಕಾ ಸರ್, ಅಥವಾ ಎಲ್ಲಾನು ಸಿಲೆಬಸ್ ಕವರ್ ಮಾಡ್ಕೊಂಡು ಓದ್ಬೇಕಾ ಅಂತ ಯಾವ ರೀತಿಯಾಗಿ ನೀವು ಸಜೆಷನ್ ಕೊಡ್ತೀರಾ? ನೋಡಿ, ಇದು PSI, ESI, PDO, ಟೀಚರ್, KS, IS ಇದು ಒಂದೇ ದಿಕ್ಕು. ಅಂದರೆ ಇವೆಲ್ಲ ಒಂದೇ ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ, ಈಗ ಬಳ್ಳಾರಿ ಟು ಬೆಂಗಳೂರು ಟು ರಾಯಚೂರು ರೂಟು, ಚಿತ್ರದುರ್ಗ, ಹಿರಿಯೂರು, ಶಿರಾ, ಬಳ್ಳಾರಿ, ಸಿರುಗುಪ್ಪ, ನೀವು ಇದೇ ರೂಟಲ್ಲಿ ಹೋದ್ರೆ ಇವೆಲ್ಲ ಸಿಗ್ತವೆ. ಕೆಲವೊಬ್ರು ಸಿರುಗುಪ್ಪದಲ್ಲಿ ಹೇಳ್ಕೋಬಹುದು, ಕೆಲವೊಬ್ರು ಬಳ್ಳಾರಿ ಹೇಳ್ಕೋಬಹುದು, ನಿಮ್ಮ ಕೆಪಾಸಿಟಿ.
ಬಟ್ ಬ್ಯಾಂಕಿಂಗ್ ಹೋದ್ರೆ ಅದು ಬೆಂಗಳೂರು ಟು ಮಂಡ್ಯ ರೂಟ್, ಇದಕ್ಕೆ ಸಂಬಂಧನೇ ಇಲ್ಲ. ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಕ್ಕಂಥವ್ರು IAS ಕ್ಲಿಯರ್ ಮಾಡ್ತಂದ್ರೆ ಅದು ಮೂರ್ಖತನ. ಅದು IAS ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಕ್ಕಂಥವ್ರು ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ, ನಾನು ಬ್ಯಾಂಕಿಂಗು ಪ್ರಿಪೇರ್ ಆಗ್ತೀನಿ, IAS ಪ್ರಿಪೇರ್ ಆಗ್ತೀನಿ ಅಂದ್ರೆ ಶುದ್ಧ ಸುಳ್ಳು. ಸೊ ಏನ್ ಸರ್ ಇದು ಟೀಚರು, ವಿಲೇಜ್ ಅಕೌಂಟೆಂಟ್, PDO, ನಿಮಗೆ ನೋಡಿ 4 ಫಂಡಮೆಂಟಲ್ ಸಬ್ಜೆಕ್ಟ್ಸ್ ಇರ್ತವೆ. ಈಗ ಒಂದು ಮನೆ ನಿಲ್ಲಬೇಕು, ಒಂದು ಗೋಡೆ, ಒಂದು ರೂಫ್ ನಿಲ್ಲಬೇಕು ಅಂತಂದ್ರೆ 4 ಕಂಬಗಳು ಬೇಕು, ಕರೆಕ್ಟಾ? ಪಿಲ್ಲರ್ಸ್ ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಈ 4 ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಂಡ್ರೆ ಎಲ್ಲ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಟು ಡೆಪ್ಯೂಟಿ ಕಮಿಷನರ್, ಫ್ರಮ್ PC ಟು IPS, ಎಲ್ಲ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಆದರೆ ಕೆಲವೊಂದು ಎಕ್ಸಾಮ್ಸ್, ಫಾರ್ ಎಕ್ಸಾಂಪಲ್ ಟೀಚರ್ ಒಂದು ಪೇಪರ್ ಏನು ಬರುತ್ತೆ ಅಂದರೆ ಅಲ್ಲಿ ಅವ್ರಿಗೆ ಟೆಟ್, ಸೈಕಾಲಜಿ, ಟೀಚಿಂಗ್ ಮೆಥಡಾಲಜಿ ಬರುತ್ತೆ. ಇನ್ನು ವಿಲೇಜ್ ಅಕೌಂಟೆಂಟ್, PDO ಅಲ್ಲಿ ಬಂದರೆ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಬರುತ್ತೆ, ಅದನ್ನು ಕವರ್ ಮಾಡಿಕೊಂಡ್ರೆ ಮುಗಿದೋಯ್ತು. ಬಟ್ ಈಗ ನೀವು ಹೇಳಿದಾಗೆ ಓನ್ಲಿ ನಾನು ಟೀಚರ್ ಅಂತಂದರೆ, ಸರ್ ಟೀಚರ್ ಕರೆಸಿ 4 ವರ್ಷ ಆಯಿತು, ಅಸಿಸ್ಟೆಂಟ್ ಪ್ರೊಫೆಸರ್ ಕರೆದು ಮೋರ್ ದೆನ್ 5 years ಆಯಿತು, ನೀವು ಅದೇ ಪೋಸ್ಟ್ ಪೂರಕ್ಕಾಗುತ್ತಾ? ಆಗಲ್ಲ. ಓಕೆ, ಸೊ ಇದು ಮೆಥಡಾಲಜಿ. ಇದನ್ನ ಅವ್ರು ಒಬ್ಬರೇ ಡಿಸಿಷನ್ ತಗೋಬಾರ್ದು, ನಮ್ಮಂಥವ್ರನ್ನ ಕೇಳಬೇಕು, ಗೈಡೆನ್ಸ್. ಹಾಂ ಸರ್ ನಾನು B.Ed ಆಗಿದೆ ಅಥವಾ ನಂದು D.Ed ಆಗಿದೆ, ನಾನು ಏನು ಮಾಡಬೇಕು ಅಂತ ನಮ್ಮಂಥವ್ರನ್ನ ಕೇಳಿದಾಗ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಸರ್ ಇನ್ನು ಒಬ್ಬ ವಿದ್ಯಾರ್ಥಿ ಓದ್ಬೇಕಂತ ಕೂತಾಗ ನೀವು ಆಗಲೇ ಹೇಳಿದಿರಿ ಸರ್, ನಾನು ಸುಮಾರು ಒಂದು 12 hour ಓದ್ಬಿಡ್ತೀನಿ, ಓದಿ ನಾನು ಎಲ್ಲನೂ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತ ಒಂದು ವಿಚಾರದಲ್ಲಿ ಸರ್. ಈ ಧಾರವಾಡ ಭಾಗದಲ್ಲಿ ನೋಡಿದ್ರೆ ಸುಮಾರು ಹಗಲು ರಾತ್ರಿ ಎಲ್ಲ ಓದ್ತಾರೆ, ಸುಮಾರು ಒಂದು 5-10 ವರ್ಷಗಳಿಂದ ಕಂಟಿನ್ಯೂಟಿ ಸ್ಟಡಿಲೇ ಇದ್ದಾರೆ ಸರ್. ಹಾಗಿದ್ದಾಗ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ತಯಾರಿ ನಡೆಸ್ಬೇಕಂತಂದ್ರೆ ಎಷ್ಟು ಗಂಟೆಗಳ ಕಾಲ ಓದಬೇಕು ಅನ್ನುವಂಥದ್ದನ್ನ ಸರ್, ಟೈಮ್ ಮುಖ್ಯ ನಾವು ಓದೋದಕ್ಕೆ ಅಂತ? 100% ಟೈಮ್ ಮುಖ್ಯ. ಏನಕ್ಕೆ ಅಂದರೆ ಇದು ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಪರೀಕ್ಷೆ. ಕರೆಕ್ಟ್. ಕನಿಷ್ಠ 8 hour ಓದಬೇಕು, ಇದು ಕನಿಷ್ಠ. ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಿ ಕನಿಷ್ಠ 8 hour, 10 hour ಗುಡ್, 12 hour ಬೆಸ್ಟ್, 15 hours ಇಸ್ ಹೈಲಿ ಇಂಪಾಸಿಬಲ್. 15 hours ಆದಾಗ ಏನಾಗುತ್ತೆ ಗೊತ್ತಾ, ನೀವು ಟೈಮ್ ಕವರ್ ಮಾಡ್ತೀರ, ಸಿಲೆಬಸ್ ಕವರ್ ಆಗಲ್ಲ. ಸರ್ ಡೈಲಿ 8 hour, ನಾನು ನಿಮ್ಮ ಪಾಡ್ಕಾಸ್ಟಲ್ಲಿ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಡೈಲಿ 8 hour ಕನ್ಸಿಸ್ಟೆಂಟ್ ಆಗಿ 1 ವರ್ಷದಿಂದ 2 ವರ್ಷ ಯಾರು 8 hour ಓದ್ತಾರೆ ಅವರ ಅಧಿಕಾರಿಗಳು ನನ್ನ ಹೆಸರೇ ಕರಿಬೇಡಿ. ಆದರೆ ರೂಲ್ಸ್ ಅಪ್ಲೈ. ರೂಲ್ಸ್ ಏನು? ಅಗೇನ್ ಎಕ್ಸಾಮ್ ಓರಿಯೆಂಟೇಷನ್ ಪ್ರಿಪ್ರೇಷನ್ ಅಂದರೆ ಜಿಯೋಗ್ರಫಿಯಲ್ಲಿ ಈ ಚಾಪ್ಟರ್ನ ಓದಬೇಕು, ಮೈನರ್ ಮಿನರಲ್ಸ್, ಕ್ರಿಟಿಕಲ್ ಮಿನರಲ್ಸ್. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ತಿಂಗಳಿಗೆ ಎಷ್ಟೋ ಪ್ರಶಸ್ತಿಗಳನ್ನು ಎಷ್ಟೋ ಜನ ಪಡ್ಕೊಳ್ತಾರೆ. ಇಸ್ ಇಟ್ ಪಾಸಿಬಲ್ ಟು ರಿಮೆಂಬರ್ ಆಲ್ ಪ್ರೈಸಸ್? ಕಷ್ಟ ಸರ್. BMTಸ್ಗೆ ಒಂದು ಪ್ರಶಸ್ತಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಂದು ಪ್ರಶಸ್ತಿ, ಆ ದತ್ತಿ ಪ್ರಶಸ್ತಿ, ಈ ದತ್ತಿ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಪ್ರಶಸ್ತಿ, ರಾಜ್ಯ ಅವನ್ನೆಲ್ಲ ಕೊಡ್ತಾರೆ. ಅವನ್ನೆಲ್ಲ ಯಾಕೆ ಓದ್ತೀರಾ ಸರ್? ನಾನು ಹೇಳ್ತೀನಿ ಕೇಳ್ಕೊಳ್ಳಿ. HYT ಮೆಥಡಾಲಜಿ, ಹೈ ಯೀಲ್ಡಿಂಗ್, ಪಂಪ ಪ್ರಶಸ್ತಿ ಓದಿ, ಪದ್ಮಶ್ರೀ, ಪದ್ಮವಿಭೂಷಣ, ಓಕೆ, ಭಾರತ ರತ್ನ, ರಾಜೀವ್ ಗಾಂಧಿ ಖೇಲ್ ರತ್ನ, ಓಕೆ, ಇವು ಪರೀಕ್ಷೆಗೆ ಬರುತ್ತೆ. ನೀವು ಅದ್ಯಾವುದೋ ಪ್ರಶಸ್ತಿಗಳು ಕೊಟ್ರೆ ಓದ್ಕೊಂತ ಹೋದ್ರೆ ಅದು ಹೆಂಗ್ರಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ? ಅದೇ 12 hours ಹಿಂಗೆ ಓದಿದ್ರೆ ನೀವು 10 ವರ್ಷ ಹೋದ್ರೂ ಪಾಸ್ ಆಗಲ್ಲ. ಅದೇ ಈ ಥರ ಅಪ್ರೋಚ್ ಗೈಡೆಡ್ ಆಗಿ ಓದ್ಕೊಂಡ್ರೆ ಎಕ್ಸಾಮ್ಸ್ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಸೊ ಎಸ್, 8 hours ಬೇಕು. ಅಗೇನ್ ದಟ್ ಶುಡ್ ಬಿ ಎ ಮೋರ್ ಪ್ರೊಡಕ್ಟಿವ್. ಓಕೆ ಸರ್. ಇನ್ನು ವಿದ್ಯಾರ್ಥಿಗಳು ಓದಿರ್ತಾರೆ, ಬೇಗ ಮರ್ತೋಗ್ಬಿಡ್ತಿರ್ತಾರೆ. ಅದು ಯಾಕೆ ಅಂತ ಅಂದ್ರೆ ಕನ್ಸಿಸ್ಟೆನ್ಸಿ ಪ್ರಾಬ್ಲಮ್ ಸರ್, ಸಿಲೆಬಸ್ ಅರ್ಥ ಆಗದೆ ಇರುವಂತದ್ದ, ಅಥವಾ ಯಾವ ಒಂದು ಕಾರಣಕ್ಕಾಗಿ ಬೇಗ ಮರೆಯುವಂತ ಒಂದು ಇರುತ್ತೆ ಅಂತ? ಸೊ ಬೇಗ ಮರೆಯೋಕ್ಕೆ 2 ಕಾರಣ. ಒಂದು ಸಬ್ಜೆಕ್ಟ್ ಅರ್ಥ ಆಗ್ತಿರಲ್ಲ, ಯಾವಾಗ ಅರ್ಥ ಆಗಲ್ಲ ಅವ್ರಿಗೆ ಸಬ್ಜೆಕ್ಟ್ ಇಷ್ಟ ಆಗಲ್ಲ. ಓಕೆ, ಇನ್ನೊಂದು ಕಾರಣ ಇದೆ, ಆ ಸಬ್ಜೆಕ್ಟ್ನ ಪಾಠ ಮಾಡೋರು ಇಷ್ಟ ಇರಲ್ಲ, ಟೀಚರ್. ಯಾವಾಗ ಟೀಚರ್ ಇಷ್ಟ ಆಗಲ್ವೋ ಇದು ಆಗುತ್ತೆ. ನೆಕ್ಸ್ಟ್ ಸರ್, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಮನುಷ್ಯನಿಗೆ ನೆನಪಿನ ಶಕ್ತಿಯಲ್ಲಿ ಲಿಮಿಟೇಷನ್ಸ್ ಇದಾವೆ, ಮರೆವು ಒಂದು ವರದಾನ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀವು ಭಾರತದ ಎಲ್ಲ ಉಪರಾಷ್ಟ್ರಪತಿಗಳನ್ನು ನೆನ್ಪಿಡ್ಬೇಕಂತ ಕೇಳಿದ್ರೆ ಅವಶ್ಯಕತೆ ಇಲ್ಲ. ಯಾಕೆ ನೆನ್ಪಿಡ್ತೀರಾ? ಕರ್ನಾಟಕದ ಎಲ್ಲ ಮುಖ್ಯಮಂತ್ರಿಗಳು ನೆನ್ಪಿಡಕ್ಕೆ ಹೋದ್ರೆ ಅದು ಆಗಲ್ಲ. ಹಾಗಂತೇಳಿ ಸರ್ ನಾವೀಗ UPSC ರ್ಯಾಂಕ್ ತಗೊಂಡು ನಾವೆಲ್ಲ ನೆನ್ಪಿಟ್ಟಿರ್ತೀವ? ಇಲ್ಲ. ನನಗೇನಾದರೂ ಕೊಟ್ಟರೆ ನಾನು ಹೆಂಗೆ ಗೊತ್ತೀನಿ ಗೊತ್ತಾ? ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ನನಗೆ ಹೈ ಯೀಲ್ಡಿಂಗ್ ಟಾಪಿಕ್ ಯಾರಾದರೂ ಇದ್ರೆ D. ದೇವರಾಜ್ ಅರಸ್. ಯಾಕೆ ಸರ್ ನೀವು ಕಾಂಗ್ರೆಸ್ ಪಾರ್ಟಿ? ನೋ, ನಾನು ಎಕ್ಸಾಮ್ ಪಾರ್ಟಿ.
ನನಗೆ KPSC ಅವ್ರು ಏನು ಕೇಳ್ತಾರೆ ಅವರೆಲ್ಲ ನನಗೆ HYT. ಏನು ಕೇಳ್ತಾರೆ ದೇವರಾಜ ಅರಸು ಬಗ್ಗೆ? ಅವರ ಹುಟ್ಟು, ಅವರ ರಾಜಕೀಯಕ್ಕೆ ಕೇಳಲ್ಲ, ಅವರ ಭೂ ಸುಧಾರಣೆಗಳು, ಅವರು ಹಿಂದುಳಿದ ವರ್ಗಗಳ ಇಲಾಖೆಗೆ ಮಾಡಿದಂತಹ ಕೊಡುಗೆಗಳು, ಅವರನ್ನು ಹಿಂದುಳಿದ ವರ್ಗಗಳ ಅಧಿಕಾರ ಅಂತ ಕರೀತಾರೆ, ಸಮರ್ಥನೆ ಕೊಡಿ. KS ಮೀನ್ಸ್ ಕ್ವಶನ್. ಈಗ ಒಡೆಯರಲ್ಲಿ ನೀವು ಓದಬೇಕಾದ್ರೆ ನೋಡ್ತಾರೆ, ಚಿಕ್ಕ ದೇವರಾಜ ಒಡೆಯರ್, ದೊಡ್ಡ ದೇವರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಎಲ್ಲ ಒಡೆಯರು ಇರ್ತಾರೆ. ಸರ್, ಇಸ್ ಇಟ್ ಪಾಸಿಬಲ್ ಟು ರಿಮೆಂಬರ್ ಎವ್ರಿ ಒಡೆಯರ್ಸ್? ನೆನಪಿರೋಕ್ಕಾಗಲ್ಲ, ನನಗೂ ನೆನಪಿರಲ್ಲ. ಬಟ್ ನಾನು ಹೇಳಿದ ಅಪ್ರೋಚಲ್ಲಿ ಓದಿದ್ರೆ ನೆನಪಿರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಕಂಪ್ಲೀಟ್ ನೆನ್ಪಿಡಕ್ಕೆ ಸಾಧ್ಯನಾ ನಿಮಗೆ? ಆಗತ್ತೆ ಒಬ್ಬರ ಬಗ್ಗೆ ನೆನ್ಪಿಡಕ? ಒಬ್ಬರ ಬಗ್ಗೆ ನೆನ್ಪಿಡ್ಬೋದು, ಅದು 10 ಜನ ಬಗ್ಗೆ ನೆನ್ಪಿಡಕ್ಕಾಗಲ್ಲ. ಸೊ ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಅವ್ರನ್ನ ಮಹರ್ಷಿ ಅಂತಾರೆ, ಬಿಕಾಸ್ ಆಫ್ ಹಿಸ್ ಸೋಷಿಯಲ್ ಕಾಂಟ್ರಿಬ್ಯೂಷನ್. ಒಬ್ಬ ಸಾಮಾಜಿಕನಾಗಿ ಓದಬೇಕು, ಅದು ದಟ್ಸ್ ಓಕೆ, ಅದನ್ನ ಎಲ್ಲರೂ ಓದ್ತಾರೆ. ನಮ್ಮ ಕರ್ನಾಟಕದಾಗ ಎಲ್ಲರೂ ಒಬ್ಬ ಸಾಮಾಜಿಕ ಆಮೇಲೆ ಓದ್ತಾರೆ. ನಾನು ಎಕ್ಸಾಮ್ ಆ್ಯಂಗಲ್ ಓದಬೇಕಲ್ಲ, ಅವರು ಜಸ್ಟಿಸ್ ಮಿಲ್ಲರ್ ಕಮಿಟಿ ಅಂತ ರಚನೆ ಮಾಡ್ತಾರೆ. ಓಕೆ, ಅದು ಯಾವಾಗ ಆಯಿತು, ಅದರ ರೆಕಮೆಂಡೇಶನ್ಸ್ ಏನು? ಇದು KS ಮೇನ್ ಸಿಲೆಬಸ್ ಇದೆ. ಸೊ ನಾನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರ ಸಾಧನೆಗಳು ನೆನ್ಪಿಡಿ ಅಂತ ಹೇಳ್ತಾ ಇಲ್ಲ, ನಾಲ್ವಡಿ ಅವರ ಕೃಷ್ಣರಾಜ ಒಡೆಯರ್ ಸಾಧನೆಗಳು ನೆನ್ಪಿಡಿ. ಅದಕ್ಕೆ ಒಂದು ಸಾಂಗ್ ಬರುತ್ತಲ್ಲ, ಮರೆಯೋದುಂಟೆ ಮೈಸೂರ ಒಡೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸರ್, ಇದೇ ಸಾಂಗ್ ಮುಮ್ಮಡಿಯವ್ರಿಗೆ ಯಾಕೆ ಬಂದಿಲ್ಲ? ಕರೆಕ್ಟಾ? ಅಲ್ಲ, ಅವರು ಸಾಧನೆ ಮಾಡಿದ್ದಾರೆ, ಬಟ್ ನನಗೆ ಎಕ್ಸಾಮ್ ಆ್ಯಂಗಲ್ ಇಂಪಾರ್ಟೆಂಟ್ ಅಲ್ವಾ? ಸೊ ಎಲ್ಲವನ್ನ ನೆನ್ಪಿಡಕ್ಕಾಗಲ್ಲ, ಇದು ಸಾಧ್ಯವೂ ಇಲ್ಲ, ಅದು ಅವಶ್ಯಕತೆನೂ ಇಲ್ಲಲ್ಲ. ನೀವು ಪೊಲಿಟಿಯನ್ನ ಎಲ್ಲ ಆರ್ಟಿಕಲ್ ನೆನ್ಪಿಟ್ರೆ ನೀವು ಅತ್ಯುತ್ತಮ ಸಾಂವಿಧಾನಿಕ ತಜ್ಞ ಆಗ್ಬೋದು, ಆದರೆ ಅಧಿಕಾರಿಯಾಗಲು ಸಾಧ್ಯವಿಲ್ಲ. ಸೊ ಯಾವ ಆರ್ಟಿಕಲ್ ನೆನ್ಪಿಡಬೇಕು ಸರ್? ಬನ್ನಿ, ವಿ ಆರ್ ಗೋಯಿಂಗ್ ಟು ಟೀಚ್ ಯು, ವಿ ಆರ್ ಗೋಯಿಂಗ್ ಟು ಗೈಡ್ ಯು. ಅಥವಾ ನಮ್ಮ ಹತ್ರ ಬರಲಿಲ್ಲ ಅಂದ್ರು ನಮ್ಮಂತಹ ಯಾವುದೇ ಒಬ್ಬ ಗುರುಗಳನ್ನು ಪಡೆದುಕೊಂಡು ವಿನ್ ಆಗಿ. ಎಸ್ ಸರ್, ಇವತ್ತು ನಿಮ್ಗೊಂದು ಗೊತ್ತಿದೆ, ದುರ್ಯೋಧನ ಮತ್ತು ಭೀಮನ ನಡುವೆ ಗದಾ ಯುದ್ಧ. ಸೊ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಗದಾ ಯುದ್ಧದಲ್ಲಿ ದುರ್ಯೋಧನ ಮತ್ತು ಭೀಮನ ನಡುವೆ ಯುದ್ಧ ನಡೀತಾನೇ ಇರುತ್ತೆ. ಬಟ್ ದುರ್ಯೋಧನ ಸಾಯ್ತಾ ಇರಲ್ಲ, ಭೀಮನಿಗಂತೂ ಸಾಕಾಗ್ಬಿಡುತ್ತೆ. ಅವಾಗ ಯಾರು? ಸೊ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮನೇ ದುರ್ಯೋಧನ ಸಾಯ್ತಾ ಇಲ್ಲ ಅಂತಾನೆ. ಅವಾಗ ಶ್ರೀಕೃಷ್ಣ ಏನು ಮಾಡ್ತಾನೆ, ಹಿಂಟ್ ಕೊಡ್ತಾನೆ, ಭೀಮ, ದುರ್ಯೋಧನನ ಜೀವ ಇರ್ತಕ್ಕಂಥದ್ದು ಅವನ ತೊಡೆಯಲ್ಲಿ, ನಿನ್ನ ಗದೆಯನ್ನು ಎತ್ತಿ ಸೀದಾ ಹೊಡಿ, ಅವನು ಸಾಯ್ತಾನೆ ಅಂತ ಹೇಳ್ತಾರೆ. ಅವನು ಭೀಮ ಅದೇ ಥರ ಹೊಡಿತಾನೆ, ದುರ್ಯೋಧನ ಮರಣ ಹೋಗ್ತಾನೆ. ಈಗ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ದುರ್ಯೋಧನ ಸತ್ತಿದ್ದು ಭೀಮನಿಂದನ ಕೃಷ್ಣನಿಂದನ ಅಂತ ಕೇಳಿದಾಗ ನಿಮ್ಗೆ ಒಂದಿಷ್ಟು ಗೊಂದಲ ಆಗುತ್ತೆ. ಹೌದಲ್ಲಪ್ಪ, ಇದೇನ್ರಿ ಇಂಥ ಕ್ವಶನ್ ಕೇಳ್ಬಿಟ್ರಲ್ಲ, ಹೇಳಿದವನವರು ಹೊಡೆದವ್ರು ಇವರು, ಯಾರಿಂದ ಅಂತ. ಸೊ ನಾನು ಹೇಳ್ತೀನಿ, ಭೀಮ ಸತ್ತಿದ್ದು ಕೃಷ್ಣನ ಯುಕ್ತಿಯಿಂದ, ಭೀಮನ ಶಕ್ತಿಯಿಂದ. ಸೊ ಈಗ ಸ್ಪರ್ಧಾರ್ಥಗಳಿದಾರಲ್ಲ, ಅವರೆಲ್ಲ ಭೀಮನಷ್ಟು ಶಕ್ತಿಯನ್ನು ಹೊಂದಿದ್ದಾರೆ. ಯುಕ್ತಿಯನ್ನು ಹೇಳಕ್ಕೆ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಬೇಕಲ್ಲ, ಅಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ಹುಡುಕಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಇಲ್ಲ ಅಂದರೆ ಅಂತಹ ಗುರುವಿನ ಸ್ಥಾನವನ್ನು ನಾವು ತುಂಬಲು ರೆಡಿದ್ದೀವಿ. ನಮ್ಮ ವೇದಿಕೆ, ಶಾಂತಮಾರ್ಗ ವೇದಿಕೆ ಸದಾ ಓಪನ್ ಇರುತ್ತೆ. ಇಟ್ ಈಸ್ ಎ ಪ್ರಾಕ್ಟಿಕಲ್, ನೋ ಥಿಯರಿ. ನೀನು ಬಂದು 6 ತಿಂಗಳಲ್ಲಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಆಗಲ್ಲಪ್ಪ, ಯಾಕಂದ್ರೆ ಐ ಹ್ಯಾವ್ ಕ್ಲಿಯರ್ಡ್ ಇನ್ 8 ಅಟೆಂಪ್ಟ್. 8ನೇ ಅಟೆಂಪ್ಟ್ ಲಾಂಗ್ ಕ್ಲಿಯರ್ ಮಾಡೋದು. ಓಕೆ, ನಾನು ಅಷ್ಟು ಬುದ್ಧಿವಂತ ಅಲ್ಲ. ಸರ್, ಒಂದು ವಿದ್ಯಾರ್ಥಿ ಬದುಕಿನಲ್ಲಿ ಯಶಸ್ಸು ಅನ್ನೋದು ಬರಬೇಕಂತ ಹೇಳಿದ್ರೆ ಕುಟುಂಬಸ್ಥರದ್ದಾಗಿರ್ಬೋದು ಅಥವಾ ಸ್ನೇಹಿತರದು, ನೀವು ಗುರುಗಳದ್ದು ಪಾತ್ರ ಎಷ್ಟು ಪ್ರಾಮುಖ್ಯವಾಗಿರುತ್ತದೆ ಅಂತ ಹೇಳಿ? ಗುರುಗಳ ಬಗ್ಗೆ ನನಗೆ ಆಲ್ರೆಡಿ ಹೇಳಿದ್ದೀನಿ ಸರ್. ಸೊ ಹಿಂದೆ ಗುರು, ಮುಂದೆ ಗುರಿ. ಅವಾಗ ನಾವು ಏನಾಗುತ್ತೆ, ಗುರಿಯನ್ನು ತಲುಪುತ್ತೆ. ಆದರೆ ಗುರಿ ಇದೆ, ಗುರು ಇಲ್ಲ ಅಂತಂದ್ರೆ ಅದೊಂದು ರಣಹೇಡಿಗಳ ಹಿಂಡು ಅಂತ ಕುವೆಂಪು ಹೇಳ್ತಾರೆ, ನಾನು ಹೇಳ್ತಾ ಇಲ್ಲ. ಓಕೆ, ಫ್ಯಾಮಿಲಿ ಆಫ್ ಕೋರ್ಸ್ ವೆರಿ ಮಚ್ ಸಪೋರ್ಟ್. ನನಗೆ ನಮ್ಮ ಕುಟುಂಬದವ್ರ ಸಪೋರ್ಟು ಇದೆ, ನಮ್ಮ ಮಿತ್ರರ ಸಪೋರ್ಟ್ ಇದೆ, ನಮ್ಮ ಹಿತೈಷಿಗಳ ಸಪೋರ್ಟ್ ಇದೆ. ಐ ರಿಯಲಿ ವಾಂಟ್ ಟು ಸೇ ಥ್ಯಾಂಕ್ಸ್ ಫಾರ್ ಎವ್ರಿ ಒನ್ ಬೀಯಿಂಗ್ ವಿತ್ ಅಸ್. ಬಟ್ ಫ್ಯಾಮಿಲಿ ಸಹ ಮೆಚ್ಯೂರ್ಡ್ ಆಗಿರಬೇಕು. ಏನು ಮೆಚ್ಯೂರಿಟಿ ಅಂತಂದರೆ, 1 ವರ್ಷದೊಳಗಡೆ ರಿಸಲ್ಟನ್ನು ಕೇಳಬಾರ್ದು. ಓಕೆ,
ತೀವ್ರ ಒತ್ತಡವನ್ನು ಇರಬಾರ್ದು ಅವ್ರಿಗೆ. ನೀನು ಆಗಬೇಕು ಆಗಬೇಕು ಆಗಬೇಕು. ಕೆಲವೊಂದು ಬಾರಿ ಸೋಲನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಬೇಕಾಗುತ್ತೆ. ಗೆದ್ದವನಿಗೆ ಒಂದು ದಾರಿ, ಸೋತವನಿಗೆ ಸಾವಿರ ದಾರಿ. ಓಕೆ, ಸೊ ಆ ಆ್ಯಂಗಲಿಂದ ಫ್ಯಾಮಿಲಿ ತುಂಬ ಅವಶ್ಯಕತೆ. ಫ್ರೆಂಡ್ಸ್, ಎಸ್, ಫ್ರೆಂಡ್ಸ್ ಇಸ್ ರಿಕ್ವೈರ್ಡ್. ಆದರೆ ನಮ್ಮ ಸಾಧನೆಗೆ ಪೂರಕವಾಗುವಂಥ ಫ್ರೆಂಡ್ಸ್ ಬೇಕು ಹೊರತು ನಮ್ಮ ಕಾಲೆಳೆಯುವ ಸ್ನೇಹಿತರನ್ನು ಇಟ್ಕೋಬಾರ್ದು. ದೇ ಆರ್ ವೆರಿ ಡೇಂಜರಸ್. ಸೊ ನೀವು ನೆಗೆಟಿವ್ ಮೈಂಡೆಡ್ ಫ್ರೆಂಡ್ಸನ್ನು ಇಟ್ಕೊಂಡ್ರೆ ನಿಮ್ಮ ಜೀವನನೇ ನೆಗೆಟಿವ್ ಆಗುತ್ತೆ. ಪ್ಲೀಸ್ ಅವಾಯ್ಡ್ ದೆಮ್ as much as possible. Negative friends will may ensure your life is a negative. Correct. Okay. Sir, try ಮಾಡಬೇಕು ಸರ್, ಟ್ರೈ ಮಾಡಬೇಕು. ಒನ್ ಫೈನ್ ಡೇ ಇಟ್ ವಿಲ್ ಗೆಟ್ ಇನ್ ಟು ದಿ ರಿಯಾಲಿಟಿ. ನೀವು ಟ್ರೈಯೇ ಮಾಡಿಲ್ಲ ಅಂತಂದ್ರೆ ಅದು ಹೇಗೆ ಸರ್ ಆಗುತ್ತೆ? ಹೌ ಇಟ್ ಈಸ್ ಪಾಸಿಬಲ್? ಓಕೆ, ಸೊ ನೀವು ಏನನ್ನಾದರೂ ಸಾಧಿಸಬಹುದು, ಏನನ್ನಾದರೂ ಪಡೆಯಬಹುದು, ಅದು ಪ್ರಯತ್ನದಿಂದ ಮಾತ್ರ. ಸರ್, ಈಗ ಮುಂದಿನ 6 ತಿಂಗಳಲ್ಲಿ ಎಲ್ಲ ಪೋಸ್ಟ್ಗಳು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಆದಂತ ಒಂದು ತೇರಿ ಕೂಡ ಇದೆ. ಈಗ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ಏನು ಸಲಹೆಯನ್ನು ಕೊಡಕ್ಕೆ ಇಷ್ಟಪಡ್ತೀರಿ? ಇದರಲ್ಲಿ ಸಲಹೆಗಳು ಡಿಫ್ರೆಂಟ್ ಅಪಾನ್ ದಿ ಸ್ಟೇಜಸ್ ಆಗುತ್ತೆ. ಓಕೆ, ಮೊದಲ ಸ್ಟೇಜ್, ನಾನು ಏನು ಇಲ್ಲ ಸರ್ ಅಂದ್ರೆ ಕೋಚಿಂಗ್. ಸರ್, ನಾನು 2 ವರ್ಷದಿಂದ ಓದಿದ್ದೀನಿ, ಅವ್ರಿಗೆ ಗೈಡೆನ್ಸ್. ಸರ್, ನನಗೆ ಕೋಚಿಂಗ್ ಸಿಕ್ಕಿದೆ, ಗೈಡೆನ್ಸ್ ಆಗಿದೆ, ಅವ್ರಿಗೆ ಮಾಕ್ ಟೆಸ್ಟ್, ಅಣಕು ಪರೀಕ್ಷೆ. ಓಕೆ, ಸೊ ಅಂಥ ಫೆಸಿಲಿಟೀಸನ್ನು ನಮ್ಮದು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೊಡ್ತೀವಿ. ಓಕೆ, ನಂತರದಲ್ಲಿ ಸಾಧ್ಯವಾದರೆ ಹುಡುಗರು, ಹೆಣ್ಮಕ್ಳು ಬಂದರೂ ಸಂತೋಷ, ಬೆಂಗಳೂರು, ಧಾರವಾಡ ಅಂತ ಪ್ಲೇಸ್ಗಳಿಗೆ ಹೋಗಿ. ಯಾಕೆ ಅಂದರೆ ಅಲ್ಲಿನ ಎನ್ವೈರನ್ಮೆಂಟು ನಿಮ್ಮನ್ನು ಬದಲಾಯಿಸುತ್ತೆ. ಹೋಗಿ ಅನ್ನೋ ಮಾತ್ರಕ್ಕೆ 5 ವರ್ಷ 6 ವರ್ಷ ಕೂರ್ಕೋಬೇಡಿ. 1, 2, ಮ್ಯಾಕ್ಸಿಮಮ್ 3 ವರ್ಷದಲ್ಲಿ ನೀವು ಧಾರವಾಡನ, ಬೆಂಗಳೂರನ್ನ ಖಾಲಿ ಮಾಡಬೇಕು. 35 ವರ್ಷವರೆಗೂ, 38, 40 ವರ್ಷದವರೆಗೂ ಓದ್ತೀನಿ ಅನ್ನೋದು ನನಗೆ ಸರಿಯಾದ ಕ್ರಮ ಅಲ್ಲ. ನನಗೆ ಬಹಳಷ್ಟು ಬರೀ 40ನೇ ವಯಸ್ಸಲ್ಲಿ ಬರ್ತಕ್ಕಂತಹ ಹಾಸ್ಪಿಟಲ್ಸ್ ಬಂದು ನಾನು ಕೋಚಿಂಗ್ ಜಾಯ್ನ್ ಆಗ್ತದೆ, ನಾನು ಹೇಳ್ತೀನಿ ಅವಾಯ್ಡ್ ಮಾಡ್ತೀನಿ, ಬೇಡ, ನಾಟ್ ರಿಕ್ವೈರ್ಡ್. ಯು ಬೆಟರ್ ಟು ಗೋ ವಿತ್ ಯುವರ್ ಏನು ಕೆರಿಯರ್ ಬೇರೆ ಇದೆಯಲ್ಲ, ಅದನ್ನು ಕೆರಿಯರ್ ಮುಂದುವರಿರಿ. ಸರ್, ನೀವು ಹೇಳ್ಬೋದಲ್ಲ ಸರ್, ಅವ್ರು ಬರ್ತಾರೆ, ಅಡ್ಮಿಷನ್ಸ್ ಆಗ್ತದೆ, ನಿಮ್ಗೆ ದುಡ್ಡು ಬರುತ್ತಲ್ಲ. ಸರ್, ದುಡ್ಡು ಬರೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ವಿ ಹ್ಯಾವ್ ಟು ಗಿವ್ ಅ ಗೈಡೆನ್ಸ್. ನೋಡಪ್ಪ, 40ನೇ ವಯಸ್ಸಲ್ಲಿ ನೀನು ಪ್ರಿಪೇರ್ ಆಗ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. 21 ಗುಡ್ ಟೈಮ್. ನನ್ನ ಪ್ರಕಾರ ಒಂದು ರೂಲ್ಸ್ ಇದೆ, 3+1 ರೂಲ್ಸು. ಏನಂತಂದರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು 3 ವರ್ಷ ಪ್ರಪಂಚದ ಯಾವ ಅಂಶಗಳ ಕಡೆ ಗಮನ ಹರಿಸದೆ ಓದಬೇಕು. 4ನೇ ವರ್ಷ ಅಂದರೆ 1 ಇದೆಯಲ್ಲ, 4ನೇ ವರ್ಷದಲ್ಲಿ ಒಂದು ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ಒಂದು ಪ್ರೈವೇಟ್ ಜಾಬ್ ಮಾಡ್ಕೊಂತ ಗೌರ್ಮೆಂಟ್ ಜಾಬ್ ಓದಬೇಕು. ರೂಲ್ಸ್ 3+1 ಇದು ಮಾಡಿದರೆ ವರ್ಕ್ ಆಗುತ್ತೆ. ಸೊ 7-8 ವರ್ಷ ಓದ್ತಿದ್ರೆ ಅಂದರೆ ಸಮಥಿಂಗ್ ಪ್ರಾಬ್ಲಮ್ ಇನ್ ಯುವರ್ ಪ್ರಿಪ್ರೇಷನ್. ಪ್ಲೀಸ್ ಫೈಂಡ್ ಔಟ್ ಇಟ್ ಆ್ಯಂಡ್ ಗಿವ್ ಎ ಟ್ರೀಟ್ಮೆಂಟ್ ಟು ದ್ಯಾಟ್. ಅದರ್ವೈಸ್ ದಟ್ ಡಿಸೀಸ್ ವಿಲ್ ಗೋ ಆನ್ ಇನ್ಕ್ರೀಸ್ ಆ್ಯಂಡ್ ಯು ವಿಲ್ ನಾಟ್ ಗೆಟ್ ಎ ರಿಸಲ್ಟ್. ಸರ್, ಇನ್ನು ಈಗ ಮುಂದಿನ ತಿಂಗಳು PC ಎಕ್ಸಾಮ್ಸ್ ಇದ್ದಾವೆ. ಸೊ PC ಎಕ್ಸಾಮ್ಸ್ ತಯಾರಿ ನಡೆಸಿ ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇರೋವಂಥವ್ರಿಗೆ ಎಕ್ಸಾಮನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು, ಏನು ನಿರ್ಭಯವಾಗಿ ಯಾವ ರೀತಿಯಾಗಿ ಇರ್ಬೇಕು ಅನ್ನೋದು ಒಂದು ಸಲಹೆಯನ್ನು ಕೊಡೋದಾದ್ರೆ, ಯಾಕಂದ್ರೆ ಮುಂದಿನ ತಿಂಗಳೇ ಬಹುಶಃ ಎಕ್ಸಾಮ್ ಇರ್ಬೋದು ಅಂತ. 2ನೇ ತಾರೀಕು 6ನೇ ತಾರೀಕು ಇದೆ ಎಕ್ಸಾಮ್ ಇದೆ. ಸೊ ಅವ್ರಿಗೆ ನೀವು ಹೇಳಕ್ಕೆ ಇಷ್ಟ ನೋಡಿ, ನನ್ನ ಆತ್ಮೀಯ ಪೊಲೀಸ್ ಆರಕ್ಷಕ ಅಭ್ಯರ್ಥಿ ಬಂಧುಗಳೇ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಧೈರ್ಯದಿಂದಿರಿ. ಇದು ಸೋಲು ಗೆಲುವಿನ ಆಟ ಅಷ್ಟೇ. ಇದು ನಿಮ್ಮ ಜೀವನಕ್ಕಿಂತ ದೊಡ್ಡದೇನಲ್ಲ. ನಿಮ್ಮ ಜೀವನ ಭಾಳ ದೊಡ್ಡದು. ಹಂಗಂದ ಮಾತ್ರಕ್ಕೆ ಇದನ್ನು ಇಗ್ನೋರ್ ಮಾಡಬೇಡಿ. ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಎಕ್ಸಾಮ್ ಬರೆಯೋಕೆ ಹೋಗ್ತಾರಲ್ಲ, ಆ ಸೆಂಟ್ರಲ್ ನೋಡಬೇಕು. ಏನ್ರಿ ಜನ ಸಾಗರ, ಅದನ್ನ ನೋಡಿ ಭಯ ಪಡಬೇಡಿ. ಏನಕ್ಕೆ ಅಂದರೆ ಫಸ್ಟ್ ರೂಲ್ಸ್ ಹೇಳಿದ್ದೀನಿ, ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. 90%, ಮೋರ್ ದ್ಯಾನ್ 90% ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್. ಓಕೆನಾ? ಈಗ ನೋಡಿ, ಈ ಪಾಡ್ಕಾಸ್ಟ್ ಮಾಡ್ತೀವಿ, ಇದು ತಲುಪೋದು ಕೆಲವೊಬ್ಬರಿಗೆ ಮಾತ್ರ ತಲುಪುತ್ತೆ. ಯಾಕೆ ಕೆಲವೊಬ್ಬರಿಗೆ ಮಾತ್ರ ತಲುಪುತ್ತೆ ಈ ವಿಡಿಯೋ ಅಂತಂದರೆ, ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಕುರಿತು ಆಸಕ್ತಿ ಇರುತ್ತೆ, ಅದಕ್ಕೆ ಈ ವಿಡಿಯೋ ನೋಡ್ತಾ ಇದ್ದಾರೆ. ಸರ್, ಎಲ್ಲರೂ ಎಲ್ಲ ವಿಡಿಯೋ ನೋಡೋಕ್ಕಾಗಲ್ಲ. ಅವ್ರ ಒಳಗಿನ ಆಸಕ್ತಿ, ಅವರ ದೃಷ್ಟಿ ಹೇಗಿರುತ್ತೆ, ಸೃಷ್ಟಿಯಾಗಿ ಉಂಟಾಗುತ್ತೆ. ನಮ್ಮ ಕಾಂಪಿಟೇಟಿವ್ ಬಗ್ಗೆ ಯಾರಾದರೂ ಇನ್ಪುಟ್ಸ್ ಕೊಡಬೇಕಂದ್ರೆ ಈ ವಿಡಿಯೋ ಅವರಿಗೆ ಪಾಪಪ್ ಆಗುತ್ತೆ. ಓಕೆ, ಸೊ ಜನಸಾಗರವನ್ನು ನೋಡಿ ಭಯ ಪಡಬೇಡಿ. ಪಾಯಿಂಟ್ ನಂಬರ್ 2, ನೀವು 50-60 ಪ್ರಶ್ನೆಗಳಿಂದ ಕಡಿಮೆ ಅಟೆಂಡ್ ಮಾಡಬೇಡಿ. ಮೋರ್ ದ್ಯಾನ್ 60% ಅಟೆಂಡ್ ಮಾಡಿದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀರಾ. 100 ಕ್ವಶನ್ಸ್ ಅಟೆಂಡ್ ಮಾಡೋದು ನಿಮ್ಮ ಗುರಿ ಆಗಬಾರದು. ನೆಕ್ಸ್ಟು, ಕರೆಂಟ್ ಅಫೇರ್ಸಲ್ಲಿ ತುಂಬ ದೊಡ್ಡ ಭಯ. ಸರ್, ಕರೆಂಟ್ ಅಫೇರ್ಸಲ್ಲಿ ಕೇಳ್ತಕ್ಕಂತಹ 10 ರಿಂದ 15 ಪ್ರಶ್ನೆಗೆ
ನೀವು ಆನ್ಸರ್ ಮಾಡೋದು ಕನಿಷ್ಠ 7ರಿಂದ 10. ಇನ್ನು ಉಳಿದ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸೊ ಇದು ಅಕಾಡೆಮಿಕ್ ಎಕ್ಸಾಮ್ಸ್ ಅಲ್ಲ 90% ತೆಗಿಬೇಕು. ಇಲ್ಲಿ 60 ಮಾರ್ಕ್ಸ್ ತೆಗೆದ್ರು ನೀವು ಅಪಾಯಿಂಟ್ಮೆಂಟು. ಸೊ 60 ಕಡೆ ಗಮನ ಇರಲಿ ಹೊರತು ನೀವು 100 ಕಡೆ ಗಮನ ಇರಲ್ಲ. ನಿಮಗೊಂದು ದೃಷ್ಟಾಂತವನ್ನು ಹೇಳ್ತೀನಿ. ಇವತ್ತು ಕಾಡಿನ ರಾಜ ಯಾರು? ಸಿಂಹ. ಸಿಂಹ ಯಾವತ್ತಾದರೂ ಸಹ ತನ್ನ ಜೀವನದಲ್ಲಿ 2 ಜಿಂಕೆಯನ್ನು ಬೇಟೆಯಾಡಿ ನೋಡಿದ್ದೀರಾ? ಓನ್ಲಿ ಒಂದೇ ಜಿಂಕೆಯನ್ನು ಬೇಟೆಯಾಡುತ್ತೆ. ಹೇಳ್ಬೋದಿತ್ತಲ್ಲ ಅದು ನಾನು ಕಾಡಿನ ಸಿಂಹ ಎಲ್ಲಾನು ಬೇಟೆಯಾಡ್ಬೋದು, ಎಲ್ಲ ಬೇಟೆಯಾಡ್ತೀನಿ. ಆಗಲ್ಲ. ಅಂದರೆ ನಾನು 3 ವರ್ಷದಿಂದ ಓದಿದ್ದೀನಿ PC ಗೆ, ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ, ನಾನು 100 ಕ್ವಶನ್ ಅಟೆಂಡ್ ಮಾಡ್ತೀನಿ ಅಂದ್ರೆ ತಪ್ಪು. ಓಕೆ, ನಿನ್ನ ಟಾರ್ಗೆಟ್ ನೆಟ್ ಕ್ವಶನ್ 60 ಸರಿ ಆಗ್ಬೇಕು. ನೆಟ್ ಓಕೆನಾ? ಟಾರ್ಗೆಟೆಡ್ ಫಿಕ್ಸ್ ಆಗ್ಬಿಡ್ಬೇಕು ಸರ್. ನಾನು 100 ಕ್ವಶನ್ ಸರ್ ಇವತ್ತು ಈಗಲೇ ಹೇಳ್ತೀನಿ. ಕ್ವಶನ್ ಪೇಪರು ನೀವು ಅಟೆಂಡ್ ಮಾಡಲಾದಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ಸರ್ ನೀವು ಹೇಳ್ಬೋದಲ್ಲ ಎಕ್ಸಾಮ್ನಲ್ಲಿ ಗೊತ್ತಾಗುತ್ತೆ ಸರ್, ಅವ್ನಿಗೆ ಅಟೆಂಡ್ ಮಾಡಬಾರ್ದು ಅಂತ ಕೊಡ್ತಾನೆ. ನೀನು ಅಟೆಂಡ್ ಮಾಡಿದ ದಟ್ಸ್ ಯುವರ್ ಫೂಲಿಶ್ನೆಸ್. ಕ್ವಶನ್ ಪೇಪರ್ ಸರ್ ಇವತ್ತು ರೂಲ್ಸ್ ಹೇಳ್ತೀನಿ, ಯಾರು ಕ್ವಶನ್ ಪೇಪರ್ ತೆಗೆದು ಕೊಡ್ತಾರಲ್ಲ ಅವ್ರಿಗೆ ನೆಕ್ಸ್ಟ್ ಮಂತ್ ಕೊಡಿ, ಅವ್ರು ಅಟೆಂಡ್ ಮಾಡಲ್ಲ. ಸೀರಿಯಸ್ಲಿ ಅಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಇದು ನನ್ನ ಸಲಹೆ. ಸೊ ಹೋಗೋಕ್ಕಿಂತ ಮುಂಚೆಗೆ 1-2 ಮಾಕ್ ಟೆಸ್ಟ್ಗಳನ್ನು ಬರೆದುಕೊಂಡು ಹೋಗ್ಲಿ, ಅದಿಲ್ಲಾಂದ್ರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಒಂದು ದಿವಸ ಮುಂಚೆ ತಲುಪಬೇಕು. ಈಗ ಫಾರ್ ಎಕ್ಸಾಂಪಲ್ ಅವ್ರ ಸೆಂಟ್ರು ಸರ್ ಎಷ್ಟು ನೋಡ್ತೀನಲ್ಲ, ಬೆಳಗ್ಗೆ ಸೆಂಟ್ರ್ ಹುಡುಕ್ತಾರೆ, ಓಡ್ತಾ ಇರ್ತಾರೆ ಸರ್. ದಯವಿಟ್ಟು ಹೇಳ್ತೀನಿ, ನಿಮ್ಮ ಸೆಂಟ್ರಿಗೆ 45 to 1 hour ಮುಂಚೆಗೆ, ಮಿನಿಟ್ಸ್ ಟು 1 hour ಮುಂಚೆಗೆ ಹೋಗಿ. ಏನಕ್ಕೆ ಅಂದರೆ ಯುವರ್ ಮೈಂಡ್ ಈಸ್ ಗೋಯಿಂಗ್ ಟು ಸೆಟಲ್ ಟು ದಟ್ ಸ್ಕೂಲ್ ಎನ್ವೈರನ್ಮೆಂಟ್. ಆ ಸ್ಕೂಲ್ ಎನ್ವೈರನ್ಮೆಂಟಲ್ಲಿ ಮೈಂಡ್ ಸೆಟಲ್ ಆದಾಗ ನಿಮ್ಮ ಬುದ್ಧಿಶಕ್ತಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಆರ್ ಟೆನ್ಸ್ಡ್ ದೆನ್ ಯು ವೋಂಟ್ ಗೆಟ್ ದಿ ಥಿಂಗ್ಸ್. ಡಿಸ್ಟರ್ಬೆನ್ಸ್ ಆಗುತ್ತೆ, ತುಂಬ ಆಗುತ್ತೆ ಡಿಸ್ಟರ್ಬೆನ್ಸ್. ಓಕೆ ಸರ್, ಇನ್ನು ಈಗ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಇದೆ ಸರ್. ಏನಂತ ಹೇಳಿದ್ರೆ, ಆಲ್ರೆಡಿ ಜಾಬಲ್ಲಿ ಇರುವಂಥವ್ರು ಎಕ್ಸಾಮ್ಸ್ ಬರೀತಾರೆ. ನಾವು ಬಿ ಎಡ್ ಮಾಡಿದವರು ಆಲ್ರೆಡಿ ಎಂಪ್ಲಾಯ್ ಆಗಿರುವಂಥವ್ರು ನಮಗೆ ಬಂದು ಕಾಂಪಿಟೇಟರ್ ಆಗ್ತಾರೆ. ಇದನ್ನ ಸರ್ಕಾರದವರು ಗಮನಕ್ಕೆ ತಗೋಬೇಕು ಅಂತೇಳಿ ಪ್ರೆಸ್ ಮೀಟ್ಗಳನ್ನೆಲ್ಲ ಸುದ್ದಿಗಳನ್ನೆಲ್ಲ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ? ಈಗ ಕಾಂಪಿಟೇಟಿವ್ಗೆ ಎಂಪ್ಲಾಯಿಗಳು ಬರೋದು ಸರಿನಾ, ಅಥವಾ ಈ ವಿದ್ಯಾರ್ಥಿಗಳು ಅಟೆಂಪ್ಟ್ ಮಾಡೋರು ಇದನ್ನ ಅವಾಯ್ಡ್ ಮಾಡೋದು ಸರಿನಾ? ಯಾವ ರೀತಿಯಾಗಿ ನೀವು ಇದನ್ನ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀರ ಸರ್? ಇದು ಪ್ರಜಾಪ್ರಭುತ್ವ. ಒಬ್ಬ ಟೀಚರ್ KS ಆಫೀಸರ್ ಆಗ್ಬಾರ್ದು ಅನ್ನೋದು ಎಷ್ಟು ಸರಿ ಅಲ್ವಾ? ಸೊ ಅವ್ರು ಸ್ವಂತ ಪ್ರಯತ್ನದಿಂದ ಆಗ್ತಿದಾರಲ್ಲ ಅಲ್ವಾ? ಸೊ ಇವತ್ತು ಒಬ್ರು IPS ನವರು IAS ಟ್ರೈ ಮಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಒಬ್ಬ MLA ಮಿನಿಸ್ಟರ್ ಆಗಿ ಟ್ರೈ ಮಾಡ್ತಾರೆ. ಸರ್, ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತಾನು ಉನ್ನತ ಹಂತಕ್ಕೆ ಹೋಗ್ಬೇಕನ್ನೋ ಒಂದು ಆಕಾಂಕ್ಷೆ ಇರುತ್ತೆ. ಇಫ್ ಯು ಗೋಸ್ ಇನ್ ಎ ಡೆಮೋಕ್ರೆಟಿಕ್ ವೇ, ದೆನ್ ವೈ ಯು ಆರ್ ಸ್ಟಾಪಿಂಗ್? ಕರೆಕ್ಟ್. ಒಂದು ದೆನ್ ಸರ್, ಒಬ್ಬ ಸನ್ಯಾಸಿ, ಅವನಿಗೂ ಸಹ ಮೋಕ್ಷದ ಬಯಕೆ ಇರುತ್ತೆ. ನೋಡಿ, ಸನ್ಯಾಸಿಗೂ ಸಹ ಬಯಕೆ ಇದೆ ಅಂತಂದ್ಮೇಲೆ ನೀವು ಓಕೆ, ಒಬ್ಬ ಕೆಳ ಹಂತದ ಉದ್ಯೋಗಿ ಮೇಲಂತಕ್ಕೆ ಹೋಗ್ಬಾರ್ದು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ದಟ್ಟು ಇನ್ ಎ ಡೆಮೋಕ್ರೆಟಿಕ್ ವೇ. ಈ ರೈಟ್ ಎಕ್ಸಾಮ್ಸ್, ಇನ್ಫ್ಯಾಕ್ಟ್ ಅವ್ರು ವರ್ಕ್ ಮಾಡೋರಿಗೆ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಈಗ ನಿಮಗೆ ಗೊತ್ತಿದೆ, ಟೀಚರ್ಸ್ ಅಂತಂದ್ರೆ ವರ್ಕು ಟೀಚಿಂಗ್ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿಸಿದೆ ಸರ್ಕಾರ. ಪಾಪ ಅವ್ರು ಮಾಡ್ತಾ ಇಲ್ಲ, ಇವರೇ ಮಾಡಿಸ್ತಾ ಇದ್ದಾರೆ. SIR ಇದೆ, ಜಾತಿ ಗಣತಿ, ಜನಗಣತಿ, ಪೋಲಿಯೋ ಎಲ್ಲಾನು ಅಂದ್ರೆ ನಮ್ಮ ಶಿಕ್ಷಕ ಸಮುದಾಯವನ್ನ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಅವ್ರು ಅದನ್ನೆಲ್ಲ ಮಾಡ್ಕೊಂಡು ಕಾಂಪಿಟೇಟಿವ್ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಡಬಲ್ ಸಲ್ಯೂಟ್ ಅವ್ರಿಗೆ ಅಲ್ವಾ? ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಅದನ್ನ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ. ಹೌದೌದು. ಸೊ ನಿಜ ಹೇಳ್ತೀನಿ, ಅಂದ್ರೆ ಇದೊಂದು ಸರ್ಕಾರ ಗಂಭೀರವಾಗಿ ಪರಿಗಣನೆ ತಗೋಬೇಕು. ಶಿಕ್ಷಕರನ್ನ ಕೇವಲ ಬೋಧನಾ ಕೆಲಸಕ್ಕೆ ಇಡಬೇಕು ಹೊರತು ಅವರನ್ನ ಗುಮಾಸ್ತರ ತರ ಕೆಲಸ ಮಾಡ್ತಕ್ಕಂಥದ್ದು. ನಾವು ದೇಶದ ಭವಿಷ್ಯಕ್ಕೆ ಮಾರಕ ಅವ್ರಿಗೆಲ್ಲ ಬಿಡಿ, ಅವ್ರು ಆಲ್ರೆಡಿ ಏನ್ ಮಾಡಿದ್ರು ಸಂಬಳ ಕೊಟ್ಟೆ ಕೊಡ್ತಾರೆ. ಬಟ್ ನಮ್ಮ ಭವಿಷ್ಯ, ದೇಶದ ಭವಿಷ್ಯನ ರೂಪಿಸಬೇಕಂದ್ರೆ ಎಜುಕೇಶನ್ ಸಿಸ್ಟಮ್ ಶುಡ್ ಬಿ ಎ ಮೋರ್ ಸಿಸ್ಟಮೆಟಿಕ್ ಅಂಡ್ ಫಂಡಮೆಂಟಲ್. ಸರ್, ಈಗ ಈ ತರದ ಗೊಂದಲ ಇರುವಂತವ್ರಿಗೆ ಅಂದ್ರೆ ಅವ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ನಿಮ್ದು ಏನಿರುತ್ತೆ ಎಕ್ಸಾಮ್ ಅದನ್ನ ಬರ್ಕೊಂಡು ಹೋಗ್ತಾ ಇರೋದು ಬೆಸ್ಟ್ ಅಂತ. ಸರ್, ಇದಂತಲ್ಲ, ಜೀವನದಲ್ಲಿ ನಿಮ್ ಕೈಲಿ ಏನಿದೆ ಅದನ್ನ ಮಾತ್ರ ಥಿಂಕ್ ಮಾಡಿ. ನಿಮ್ ಕೈಲಿ ಏನಿರಲ್ಲ ಅದನ್ನ ಥಿಂಕ್ ಮಾಡಬೇಡಿ. ಈಗ ನಮಗೆ ಮಳೆ ತರ್ಸಕ್ಕಾಗಲ್ಲ, ಮಳೆ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ? ಮಳೆ ಬಂದಾಗ ಅಕ್ಸೆಪ್ಟ್ ಮಾಡ್ಕೋಬೇಕು, ಬಿಸಿಲು ಬಂದಾಗೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದರ್ವೈಸ್ ಮಳೆ ಬಂದಾಗ ನಮ್ಮ ಛತ್ರಿ ಇರ್ಬೇಕು ಅಷ್ಟೇ ಹೊರತು ಸೊ ಅವ್ರು ಅಲೌ ಮಾಡಬಾರ್ದು, ಇವ್ರನ್ನ ಅಲೌ ಮಾಡಬಾರ್ದು ಅನ್ನೋದು ಸರಿಯಾದ ಕ್ರಮ ಅಲ್ಲ. ಓಕೆ ಸರ್, ಇನ್ನು ಈಗ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಜಂಜಿ ಕಾಲ, ಎಲ್ಲಾನು ಕೈಯಲ್ಲಿ ಅಂಗೈಯಲ್ಲಿ ಆಕಾಶನೇ ಇದೆ, ಮೊಬೈಲ್ ಇದೆ. ಓದೋದಕ್ಕಿಂತ ಹೆಚ್ಚಾಗಿ ನೀವು ಆಗ್ಲೇ ಹೇಳಿದ್ರಿ ಆನ್ಲೈನ್ ಕೋರ್ಸಸ್ ಆಗಿರ್ಬೋದು, ಆಮೇಲೆ ಸಬ್ಜೆಕ್ಟ್ ಓರಿಯೆಂಟೆಡ್ ಕೋರ್ಸ್ಗಳನ್ನ
ಕೇಳೋದ್ರಿಂದ ಹೆಚ್ಚಾಗಿ ತಿಳ್ಕೊಬೋದಾ ಸರ್, ಅಥವಾ ಓದೋದ್ರಿಂದ ಇನ್ನೂ ನಾಲೆಜನ್ನು ಗೇನ್ ಮಾಡಿ ಎಕ್ಸಾಮ್ಸನ್ನು ಫೇಸ್ ಮಾಡೋಕ್ಕೆ ಅನುಕೂಲ ಆಗುತ್ತಾ ಅಂತೇಳಿ? ಇವತ್ತು ಪ್ರಿಪ್ರೇಷನ್ ಮೆಥಡಾಲಜಿ ಇದೆಯಲ್ಲ ತುಂಬಾ ಚೇಂಜ್ ಆಗಿಬಿಟ್ಟಿದೆ, ಡಿಸೆಂಟ್ರಲೈಸ್ಡ್. ಇವತ್ತು ನೀವು ಡೆಲ್ಲಿ ಕೋರ್ಸ್ನ ಹಳ್ಳಿಯಲ್ಲಿದ್ದು ನೋಡ್ಕೋಬಹುದು. ಓಕೆ, ಸೊ ನಮಗೆ ಆನ್ಲೈನು ಬೇಕು, ಆಫ್ಲೈನು ಬೇಕು. ನೀವು ಪುಸ್ತಕವನ್ನು ಓದಬೇಕು, ಆನ್ಲೈನ್ ಕ್ಲಾಸನ್ನು ಕೇಳಬೇಕು. ಆದರೆ ಕೆಲವೊಂದು ಚಾಲೆಂಜಸ್ ಇದ್ದಾವೆ ಆನ್ಲೈನ್ ಕ್ಲಾಸಲ್ಲಿ. ಏನಿದು, ನೀವು ಮೊಬೈಲ್ ಓಪನ್ ಮಾಡಿದಾಗ ನೀವು ಕ್ಲಾಸನ್ನೇ ಓಪನ್ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಯು ಮೇ ಓಪನ್ ಇನ್ಸ್ಟಾಗ್ರಾಮ್, ಕರೆಕ್ಟ್ yes or no? Correct, sir. You may open WhatsApp. So you are going to see the status of your friends. Those things will distract your mind. So ಈ ನಿಟ್ಟಿನಲ್ಲಿ ಮೊಬೈಲನ್ನು ಬಳಸ್ಕೋಬೇಕು, ಆದರೆ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು. ಸರ್, ಮೊಬೈಲ್ ಅನ್ನೋದು ಒಂದು ಬೆಂಕಿಯ ಕಡ್ಡಿ ಥರ. ಅದರಿಂದ ಅನ್ನವಾದರೂ ಮಾಡ್ಕೋಬಹುದು, ಇಲ್ಲ ಒಂದು ಮನೆಗೆ ಬೆಂಕಿಯನ್ನಾದರೂ ಇಡಬಹುದು. ಓಕೆ, ಯಾ ಸರ್. ಇನ್ನು ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಸಲಹೆ ಏನಾಗಿರುತ್ತೆ ಎಕ್ಸಾಮ್ಸ್ ಕುರಿತು? ಸಲಹೆ ಏನಿಲ್ಲ, ಓದು 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 ಅಷ್ಟೇ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಈಗ ನೋಡಿ, ನಿಮಗೆಲ್ಲ ಗೊತ್ತಿರುತ್ತೆ, ನಾವೆಲ್ಲ ಕೆಳ ಮಧ್ಯಮ ವರ್ಗದಿಂದ ಬಂದವರು. ನಮಗೆ 1 ಎಕರೆ ಹೊಲ ತಗೊಳಕ್ಕಾಗಲ್ಲ ಈಗಿನ ರೇಟಲ್ಲಿ. ಆದರೆ 100 ಎಕರೆಗೆ ಸಮನಾದಂತಹ ಒಂದು ಸರ್ಕಾರಿ ನೌಕರಿಯನ್ನು ತೆಗೆದುಕೊಳ್ಬೋದು. ಓಕೆ, ಒಂದು ಸರ್ಕಾರಿ ನೌಕರಿ ಅಂತಂದ್ರೆ ಅದು ಒಬ್ಬನ ನೌಕರಿ ಅಲ್ಲ, ಒಂದು ಕುಟುಂಬದ ಆಶಯ, ಆಕಾಂಕ್ಷೆ, ಜನರೇಷನ್, ತಲೆಮಾರು, ಒಂದು ತಲೆಮಾರು, ಒಂದು ಕುಟುಂಬದ ಜೀವಕಳೆ, ಒಂದು ಕುಟುಂಬದ ಬಯಕೆ, ಒಂದು ಕುಟುಂಬ ಬಡತನದಿಂದ ಮೇಲೆ ಹಂತಕ್ಕೆ ಹೋಗ್ತಕ್ಕಂತಹ ಒಂದು ದಾರಿ. ಓಕೆ, ಸೊ ಈ ನಿಟ್ಟಿನಲ್ಲಿ ಓದು ಓದು ಓದು, ಜೊತೆಗೆ ಕಂಡೀಷನ್ಸ್ ಅಪ್ಲೈ ಅಗೇನ್. ತಲೆ ಗಟ್ಟಿ ಇದೆ ಅನ್ನೋ ಮಾತ್ರಕ್ಕೆ ಬಂಡೆ ಹೊರಕಾಗಲ್ಲ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಓದು ಇಟ್ ಶುಡ್ ಬಿ ಫೈನ್ ಟ್ಯೂನ್ಡ್ ಟು ದಿ ಅಕಾರ್ಡಿಂಗ್ ಟು ದಿ ಎಕ್ಸಾಮ್ ಮಾಡೆಲ್. ಸೊ ಅವರು ನಂಬರ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ದೇ ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಸಹೋದರರಿಗೆ ಒಂದು ಮಾತು ಏನು, ನಿಮಗೆಲ್ಲ ಗೊತ್ತಿರುತ್ತೆ, ನಮ್ಮ ಭಾರತೀಯ ಸಮಾಜದಲ್ಲಿ 21ರಿಂದ 25 ಎಲ್ಲರಿಗೆ ಮದುವೆ ಮಾಡ್ತಕ್ಕಂಥದ್ದು ಸಹಜವಾದ ಒಂದು ಪ್ರಕ್ರಿಯೆ. ಸೊ ಈ ನಿಟ್ಟಿನಲ್ಲಿ ನನ್ನೆಲ್ಲ ಸಹೋದರರಿಗೆ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಪ್ರಿಪ್ರೇಷನ್ 19ರಿಂದ ಸ್ಟಾರ್ಟ್ ಆಗಲಿ. ಏನಕ್ಕೆ ಅಂತಂದರೆ, ಮದುವೆ ಆದಮೇಲೆ ಪ್ರಿಪ್ರೇಷನ್ ಮಾಡೋದು ಚಾಲೆಂಜ್ ಡಬಲ್ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಗಂಡ ಒಪ್ಪಿಗೆ ಕೊಡ್ಬೋದು, ಮಾವನ ಒಪ್ಪಿಗೆ, ಮಾವ ದೇವ್ರಂತ ಕೊಡ್ಬೋದು, ಅತ್ತೆ ಕೊಡ್ತಾಳ, ಕ್ವಶನ್ ಮಾರ್ಕ್. ಓಕೆ, ಅದರಲ್ಲೂ ಉತ್ತರ ಕರ್ನಾಟಕದಂತಹ ಒಂದು ಅವಿಭಕ್ತ ಕುಟುಂಬಗಳಲ್ಲಿ ಓದ್ತಕ್ಕಂಥದ್ದು ತುಂಬಾ ದೊಡ್ಡ ಚಾಲೆಂಜ್. ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಅವಿಭಕ್ತ ಕುಟುಂಬಗಳು ಜಾಸ್ತಿ. ಸೊ ಎಲ್ಲ ನನ್ನ ಸಹೋದರರಿಗೆ ಸೀರಿಯಸ್ ಆಗಿ ತಗೊಳ್ಳಿ. ಈಗ ಹುಡುಗರಿಗೆ ಕೆಲಸ ತಗೊಳ್ಳೋವರೆಗೂ ಮದುವೆ ಮಾಡಲ್ಲ, ಬಟ್ ಹೆಣ್ಮಕ್ಳದ್ದು ಆ ಕಂಡೀಷನ್ ಅಲ್ಲ. ಹೆಣ್ಮಕ್ಳದ್ದು ಏನಪ್ಪಾ ಅಂತಂದ್ರೆ, ಒಂದು ನಿರ್ದಿಷ್ಟ ವಯಸ್ಸಿಗೆ ಬಂದ ನಂತರದಲ್ಲಿ ತಂದೆ ತಾಯಿ ಮದುವೆ ಮಾಡ್ತಕ್ಕಂಥದ್ದು ಸಹಜವಾಗಿ ಜವಾಬ್ದಾರಿ. ನಾವು ಅದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ. ಓಕೆ, ಅವ್ರಿಗಾದ ಒತ್ತಡಗಳಿರ್ತವೆ. ಓಕೆ, ಸೊ ನೀವಂತೂ ಮಾಡಲೇಬೇಕು 19ನೇ ವಯಸ್ಸಿಂದ, ಬೇರೆ ದಾರಿನೇ ಇಲ್ಲ. ಸರ್, ನೀವು ಮದುವೆಕ್ಕಿಂತ ಮುಂಚೆಗೆ ಅಪಾಯಿಂಟ್ ಆದರೆ ಏನು ಲಾಭ ಅಂತಂದರೆ, ಒಂದು, ನಿಮ್ಮ ಬಯಕೆಗಳಿಗೆ, ನಿಮ್ಮ ಕನಸುಗಳಿಗೆ ಜೀವ ಬರುತ್ತೆ. ನೀವು ಅಂದುಕೊಂಡ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ನಿಮ್ಮ ಮಾತನ್ನು ನಿಮ್ಮ ಕುಟುಂಬ ಆಲಿಸುತ್ತದೆ. ಸೊ ಮದುವೆ ಆದ್ಮೇಲೂ ಸಾಧನೆ ಮಾಡಿದವರು ಇದ್ದಾರೆ, ಆದರೆ ಅವರ ಸಾಧನೆಯ ಹಾದಿ ಅತ್ಯಂತ ಕಠಿಣವಾಗಿರುತ್ತೆ. ಅಂದರೆ ಸುಲಭವಾಗಿರುವ ದಾರಿಯನ್ನು ಬಿಟ್ಟು ಕಠಿಣವಾಗಿರುವ ದಾರಿಯನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತೀರ? ದೇವರೇ ಕೊಟ್ಟರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಅಚಾನಕ್ಕಾಗಿ ಮದುವೆ ಆಯಿತು, ಅರ್ಜೆಂಟಲ್ಲಿ ಏನೋ ಆಯಿತು, ಏನೋ ಒಂದು ಮನೇಲಿ ಅಜ್ಜಿ ತೀರ್ಕೊಳ್ತಾರೆ, ಇವೆಲ್ಲ ಕಾಮನ್ ಆಗಿ ಎಲ್ಲ ಸೆಂಟಿಮೆಂಟ್ ಮ್ಯಾರೇಜಸ್. ಅದು ಭಾಳ ಬರೇ ನಾವು ನೋಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ. ಅಜ್ಜಿ ಮೊಮ್ಮಕ್ಕಳಾದ್ರೂ ಸತ್ತೋಗಿರಲ್ಲ. ಇರಲಿ, ಅದೇನು ವಿಚಾರ, ಅದು ಬೇರೆ. ಇದು ಈ ಒಂದು ಸಾಮಾಜಿಕ ಪ್ರಜ್ಞೆ ಇದ್ದರೆ ಎಕ್ಸಾಮ್ಸನ್ನು ಸ್ವಲ್ಪ ಬೇಗ ಕ್ಲಿಯರ್ ಮಾಡೋದು. ಅರ್ಲಿ ಬರ್ಡ್ ಆಗಬೇಕು. ಅರ್ಲಿ ಬರ್ಡ್ ಅಂದರೆ ಯಾವ ಪಕ್ಷಿ ಬೇಗ ಇರುತ್ತೋ ಆ ಪಕ್ಷಿ ಬೇಗ ಉಳು ಸಿಗುತ್ತೆ ತಿನ್ನೋಕ್ಕೆ. ಲೇಟಾಗಿ ಆರಿದ ಪಕ್ಷಿ ಲೇಟಾಗಿ ತಿನ್ನುತ್ತೆ, ಅದು ಸಿಗ್ಬೋದು, ಸಿಗ್ಲಾರ್ದೇ ಇರ್ಬೋದು. ಸೊ ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಎ ಅರ್ಲಿ ಬರ್ಡ್. ಸೊ ಈ ನಿಟ್ಟಿನಲ್ಲಿ ನೀವು ಒಳ್ಳೆ ನಿರ್ಧಾರ ಮಾಡಿದ್ರಿ. ಈ ಒಂದು ವಿಚಾರಗಳು, ಅದು ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನೀವು ಕೇಳ್ತಕ್ಕಂಥ
ಪ್ರಶ್ನೆಗಳಿದೆಯಲ್ಲ ಅದು ನನಗೆ ತುಂಬಾ ಇಷ್ಟ ಆಯ್ತು. ನೀವು ಅವರ ಒಂದು ಪ್ರತಿನಿಧಿಯಾಗಿ ಬಂದಿದ್ದೀರ, ಅವರ ರಾಯಭಾರಿ. ಥ್ಯಾಂಕ್ ಯು ಸರ್. ಸರ್ ಇನ್ನೂ ಒಂದು, ನಾವು ಆಗ್ಲೇ ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಟ್ಸ್ ಅ ಫ್ಯಾಕ್ಟ್. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ನಾವಾಗ್ಲೇ ಅರ್ಥ ಮಾಡ್ಕೋಬೇಕಾಗಿರೋದು ಒಂದಿದೆ ಸರ್. ಸರ್ಕಾರದವರು ಕರೀತಾ ಇರೋದು ಕೇವಲ 72,000ಕ್ಕಿಂತ ಹೆಚ್ಚಿನ ಪೋಸ್ಟ್ಗಳು ಮಾತ್ರ, ಅಂದ್ರೆ ಉದ್ಯೋಗಗಳನ್ನ ಪಡೆಯುವಂತ ನಂಬರ್ಸ್ ಅಷ್ಟೇ. ಅದಕ್ಕಿಂತ ಎಕ್ಸ್ಟ್ರಾ ಒಂದೂ ಹೋಗಲ್ಲ, ಕಡಿಮೆನೂ ಆಗಲ್ಲ. ಸೊ ಹಾಗಿದ್ದಾಗ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಬೋದು, ಪಡ್ಕೋಬಹುದು, ಪಡೆದುಕೊಳ್ಳದೆ ಇರುವಂತಹ ವಿದ್ಯಾರ್ಥಿಗಳು ಇರ್ಬೋದು. ಹೀಗಿದ್ದಾಗ ಈ ರಿಯಾಲಿಟಿ ಬಗ್ಗೆ ಹೇಳೋದಾದ್ರೆ, ಅಪಾರ್ಟ್ ಫ್ರಮ್ ಜಾಬ್ ಇಲ್ಲದೆ ಇರೋ, ಜಾಬನ್ನ ಇಲ್ಲಿ ಕಳ್ಕೊಳ್ಳೋವಂಥವ್ರಿಗೆ ನೀವು ಏನೊಂದು ಸಜೆಷನ್ ಕೊಡೋಕೆ ಇಷ್ಟಪಡ್ತೀರಾ ಸರ್? ಭಾಳ ಕಷ್ಟಪಟ್ಟು ಓದಿರ್ತಾರೆ ಸರ್, 10 ವರ್ಷಗಳಿಂದ ಓದಿದ್ದಾರೆ ಸರ್. ಆ ಶ್ರಮ ಈಗ ಬಂದು ನಿಂತು ಬಿಟ್ಟಿದೆ. ಆ ಓದುವಂಥ ವಿದ್ಯಾರ್ಥಿಗಳು ಮನುಷ್ಯರಾಗಿಲ್ಲ ಸರ್, ಓದುವಂಥ ರಾಕ್ಷಸರಾಗ್ಬಿಟ್ಟಿದ್ದಾರೆ. ನಿಜ. ಹಾಗಾಗಿ ಇದಕ್ಕೆ 72,000 ಜನ ಮಾತ್ರ ಉದ್ಯೋಗಸ್ಥರಿದ್ದಾರೆ, ಆಗ್ತಾರೆ. ಈ ಒಂದು ರಿಯಾಲಿಟಿ ಬಗ್ಗೆ ನಿಮ್ಮ ಒಂದು ಫ್ರಾಂಕ್ ಒಪಿನಿಯನ್ ಹೇಳಕ್ಕೆ ಇಷ್ಟ? ಅಲ್ಲ, ವಿ ಆಲ್ವೇಸ್ ಪಿಕ್ಸ್ ಅ ಫ್ಯಾಕ್ಟ್. ನಿಜ, ನೀವು ಹೇಳ್ತಕ್ಕಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸಕ್ಸಸ್ ರೇಟ್ ಇಸ್ ಆಲ್ಮೋಸ್ಟ್ 1 to 3%. 97% ದೇ ಹ್ಯಾವ್ ಟು ಫೈಂಡ್ ಅದರ್ ವೇ. ಅಂಡ್ ಫಾರ್ ಐ ವಿಲ್ ಟೆಲ್ ಯು, ಯಾರು ಪ್ರಾಮಾಣಿಕ ವರ್ಕ್ ಮಾಡ್ತಾರೋ ಅವ್ರಿಗೆ ಕೆಲಸ ಸಿಗುತ್ತೆ. ಏನಾಗುತ್ತೆ, ಈಗ ನೋಡಿ, ಗೈಡೆನ್ಸ್ ಇರಲ್ಲ, ಓದ್ತಾ ಇರ್ತಾರೆ, ಅವ್ರು ರಾಕ್ಷಸರಾಗಿರ್ತಾರೆ, ಆದ್ರೆ ರಿಸಲ್ಟ್ ಇಲ್ಲ. ಓಕೆ, ಸೊ ಅಂಥವ್ರಿಗೆ ನಾವು ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದೀವಿ. ಈಗ ಇಫ್ ಯು ಆರ್ ಡನ್ BCA, BCom, ಇಂಜಿನಿಯರಿಂಗ್, ನಾವು ಏನು ಮಾಡ್ತೀವಿ ಅಂತಂದರೆ, ನಮಗೆ ಒಂದು ಸಾಫ್ಟ್ವೇರ್ ಕೋರ್ಸನ್ನು ಕಲಿಸ್ತೀವಿ. ಸಾಫ್ಟ್ವೇರ್ ಕೋರ್ಸನ್ನು ಕಲಿಸಿ ಈ ಒಂದು ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ ಹೇಗೆ ತಗೋಬೇಕು ಅಂತ ಹೇಳ್ತೀವಿ. ಇಫ್ ಯು ನೋ ಟೆಕ್ನಿಕಲ್ಸ್, ನಾವು ಕೋರ್ಸ್ ಕಲಿಸ್ತೀವಿ ಅದನ್ನು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗು, ಅಂದರೆ ದೇ ಕ್ಯಾನ್ ಸೆಟಲ್ ಎನಿ ಸಾಫ್ಟ್ವೇರ್ ಕಂಪನೀಸ್. ಸರ್, ನನಗೆ ಕಂಪ್ಯೂಟರ್ ಇಲ್ಲ, ನಾನು BA ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ಇಂಗ್ಲೀಷನ್ನು ಮಾತಾಡೋಕ್ಕೆ ಬರಬೇಕು, ಮಿನಿಮಮ್. ಸೊ ಅಂಥವ್ರಿಗೂ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಸರ್, ಕನಿಷ್ಠ 25,000 to 30,000 ನಾವು ಒಂದು ಜಾಬನ್ನು ಕೊಡಿಸ್ತೀವಿ, ಪ್ರೊವೈಡೆಡ್ ದೇ ಹ್ಯಾವ್ ಸ್ಕಿಲ್ಸ್. ಇಟ್ ಈಸ್ ನಾಟ್ ಎ ರಾಂಗ್ ಮೆಥಡ್. ಹಿಂಗೆ ರಾಜ ಮಾರ್ಗದಲ್ಲಿ ಹೋಗತಕ್ಕಂಥ ದಾರಿ ಹೇಳ್ಕೊಡ್ತೀವಿ. ಅದಕ್ಕೊಂದು ನಾವು ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದೀವಿ, ಪ್ಲಾನ್ B ಅಂತ. ಶಾಂತ ಮಾರ್ಗದಲ್ಲಿ ಪ್ಲಾನ್ A ಗೌರ್ಮೆಂಟ್ ಸರ್ವಿಸ್, ಪ್ಲಾನ್ B ಪ್ರೈವೇಟ್ ಸರ್ವಿಸ್. ಸೆಲ್ಫ್ ಎಂಪ್ಲಾಯ್ಡ್ ಅನ್ನೋದಕ್ಕಿಂತ ಪ್ರೈವೇಟ್ ಸೆಕ್ಟರಲ್ಲಿ ಎಂಪ್ಲಾಯ್ಮೆಂಟ್ ಆಗ್ತಾ ಇರ್ತಕ್ಕಂಥದ್ದು. ಈಗ ಅಲ್ಲೆಲ್ಲ 3 lakhs, 4 lakhs, 5 lakhs ಪ್ಯಾಕೇಜಸ್ ಇದೆ. ಸೊ ನೀವು ಇಂಜಿನಿಯರಿಂಗ್ ಮಾಡಿದ್ದೀರಿ, ಜಾಬ್ ಸಿಕ್ಕಿಲ್ಲ, ಲರ್ನ್ ದಿ ಥಿಂಗ್ಸ್, ಲರ್ನ್ ಸಾಫ್ಟ್ವೇರ್. ವಿಲ್ ಟೆಲ್ ಯು ವಿಚ್ ಕಂಪನಿ ಇಸ್ ಓಪನ್, ವಿಚ್ ಕಂಪನೀಸ್ ಓಪನಿಂಗ್ಸ್ ನಾವು ಮತ್ತೆ ಟ್ರೈನ್ ಅಪ್ ಮಾಡ್ತೀವಿ. ಸರ್, ಟ್ರೈನಿಂಗ್ ಇಸ್ ಮಸ್ಟ್. ಬೇಡ ನನಗೇನು ಬೇಡ, ಸ್ವಂತ ಉದ್ಯೋಗ ಮಾಡಿ. ನಾನು ಮೊದಲೇ ಹೇಳಿದ್ದೀನಿ, ಗೆದ್ದವನಿಗೆ ಒಂದು ದಾರಿ, ಸೋತವನಿಗೆ 1000 ದಾರಿ. ನೀವೀಗ ಲಾಸ್ಟ್ ಪಾಡ್ಕಾಸ್ಟಲ್ಲಿ ನಮ್ಮ ಇದೇ ಒಂದು ಮೀಡಿಯಾದಲ್ಲಿ HK ಟೈಮ್ಸಲ್ಲಿ ಇವ್ರದಿದೆ, ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು ಅಮೃತ್ ಮಾಲ್ಗುಡಿ ಚಾಯ್ಸ್. ಅವ್ರದ್ದು ಏನಾಗಿದೆ, ITI, ನಾಟ್ IIT, ನಾಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇಟ್ ಇಸ್ ITI. ಇವತ್ತು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಕ್ಕಂತಹ ಒಂದು ಹಂತಕ್ಕೆ ಬಂದಿದ್ದಾರೆ ಅಂದರೆ ಬಿಕಾಸ್ ಆಫ್ ಇಸ್ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್. ಸೊ ಈ ನಿಟ್ಟಿನಲ್ಲಿ ತಾವು ಸಿಕ್ಕರೆ ಪ್ರಸಾದ, ಸಿಗದಿದ್ದರೆ ಮಹಾಪ್ರಸಾದ. ಓಕೆ, ಸೊ ಯಾವುದು ಕೊಡಬೇಕು, ಯಾವ್ದು ಕೊಡಬಾರ್ದು ಅಂತ ಹೇಳ್ತೀವಿ, ಭಗವಂತನ ಇಚ್ಛೆಯಲ್ಲಿ ನಡೆಯುತ್ತೆ. ಆ ಇಚ್ಛೆಗೆ ಅನುಸಾರವಾಗಿ ತಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಅವನ ಇಚ್ಛೆ ವಿರುದ್ಧ ಹೋದರೆ ಕೆಲಸ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ಎನಿಬಡಿ ಇಫ್ ದೇ ಹ್ಯಾವ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಮಿನಿಮಮ್ ರೀ, ನಾವು ಶೇಕ್ಸ್ಪಿಯರ್ ಅಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ, ಮಿನಿಮಮ್ ಬೇಸಿಕ್ ಇಂಗ್ಲಿಷ್ ಇದ್ರೆ ವಿ ಕ್ಯಾನ್ ಮೇಕ್ ದೆಮ್ ಟು ಗೆಟ್ ಎಂಪ್ಲಾಯ್ಮೆಂಟ್ ಇನ್ ಪ್ರೈವೇಟ್ ಸೆಕ್ಟರ್. ಸೊ ಇಲ್ಲಾಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೋದು. ಬಟ್ ಎಲ್ರಿಗೂ ಸೆಲ್ಫ್ ಎಂಪ್ಲಾಯ್ಮೆಂಟ್ ತಗೊಳ್ಳೋದು ತುಂಬ ಕಷ್ಟ, ಯಾಕಂದ್ರೆ ಸಕ್ಸಸ್ ರೇಟ್ ಈಸ್ ವೆರಿ ವೆರಿ ಲೆಸ್. ಇದು ಒಂಥರ ಜರ್ನಿ ಆದರೆ ಇದು ಒಂಥರ ಜರ್ನಿ ಸರ್. ಅಂದರೆ ಯಾವುದೇ ಫೀಲ್ಡ್ ಸಾಧಕರಾಗಬೇಕಂತಂದ್ರೂ ಸಂಕಷ್ಟಗಳು ನಮ್ಮ ಮಡಿಲಲ್ಲಿ ಕಟ್ಕೊಂಡೇ ಹೋಗ್ಬೇಕು ಸರ್. ಈಗ ಓದುವಂಥ ವಿದ್ಯಾರ್ಥಿಗಳು ಈಗ ಕೇವಲ ಒಂದಿಷ್ಟು ಪೋಸ್ಟ್ಗಳಿಗೆ ಮಾತ್ರ ಈಗ ಆಯ್ಕೆ ಪ್ರಕ್ರಿಯೆ ನಡೆದಿದೆ. ಇನ್ನೂ ಸಮಯ ಇದೆ, ಒಂದು 6 ತಿಂಗಳು 3 ತಿಂಗಳು ಒಂದು ಅವಧಿಯಲ್ಲೇ ಮುಗಿಸ್ಬೇಕನ್ನುವಂಥ ಸರ್ಕಾರದ ಒಂದು ತೀರ್ಮಾನ ಇರೋದ್ರಿಂದ ಈಗ ಅಟ್ಲೀಸ್ಟ್ ಕಂಟಿನ್ಯೂಟಿ ಆಗಿ ಓದ್ಕೊಂಡು ಬಂದಿರುವಂಥ ವಿದ್ಯಾರ್ಥಿಗಳು ಈಗ ಅವರು ಓದುವಂಥ ಪದ್ಧತಿಯನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೋಬೇಕು ಅಂದರೆ, ನೀವಾಗಲೇ ಹೇಳಿದ್ರೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡುವಂಥದ್ದಾಗಿರ್ಬೋದು, ಸಿಲೆಬಸ್ನ ರಿವಿಷನ್ ಮಾಡುವಂಥದ್ದಾಗಿರ್ಬೋದು, ಗೊಂದಲದಲ್ಲಿ ಓದಿರುವಂಥದ್ದನ್ನೆಲ್ಲನ ಮರೆತುಬಿಟ್ಟು ಆಮೇಲೆ ತಿರ್ಗಾ ಎಲ್ಲನೂ ಕನ್ಫ್ಯೂಸ್ ಆಗುವಂಥ ಒಂದು ಟೈಮಿಂಗ್ ಇರ್ಬೋದೇನೋ ಅಂತ ಸರ್. ಹೌದು. ಸೊ ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವ್ರಿಗೆ ಏನಪ್ಪ ಅಂತಂದರೆ, ನನ್ನ HOT ಕ್ಲಾಸ್ ಅಂತ ಇದೆ, ಅದೇನಿಲ್ಲ, ಡೈಲಿ ಹಾಫ್ ಅನ್ ಅವರ್ ಕ್ಲಾಸ್ ಇರುತ್ತೆ. ಓಕೆ, ನೀವು ಇಡೀ ಸಬ್ಜೆಕ್ಟನ್ನು
20 ಡೇಸಲ್ಲಿ ಮುಗಿಸ್ಬಿಡೋದು. ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ 20 ಡೇಸಲ್ಲಿ ಮುಗ್ದೋಗ್ಬಿಡುತ್ತೆ. ನಾನು ಅಲ್ಲಿ ಹೇಳ್ತೀನಿ ಇದನ್ನು ಓದಿ, ಇದನ್ನು ಓದಬೇಡಿ. ನಿಮ್ಗೆ ಆ ಗೈಡೆನ್ಸ್ ಸಿಕ್ಕರೆ ಈಗ 20 ಡೇಸಲ್ಲಿ ಆರಾಮಾಗಿ ಮುಗಿಸ್ಕೋಬೋದು. ಸೊ ಆ ಕೋರ್ಸ್ನ ತಾವು ಜಾಯ್ನ್ ಆದರೆ ಸೊ ಇಡೀ ಕರ್ನಾಟಕದಾದ್ಯಂತ ಅತ್ಯಂತ ಹೆಚ್ಚು ಶಕ್ತಿಶಾಲಿ ಇರತಕ್ಕಂಥ ಪ್ರೋಗ್ರಾಮ್ ಅದು. ಸೊ ಎಲ್ರಿಗೂ ಪಾಠ ಮಾಡಿದ್ರೆ ಎಲ್ಲರೂ ಪಾಠ ಮಾಡ್ತಾರೆ, ಆದರೆ ಇದು ಬರುತ್ತೆ ಇದು ಬರಲ್ಲ ಅಂತ ಯಾರು ಹೇಳಲ್ಲ. ಕರೆಕ್ಟ್. ನಾನು ಹೇಳಿಲ್ವ ನಿಮಗೆ, ಈಗ ಇನ್ಫೋಸಿಸ್ ಸಂಸ್ಥೆಯವರು ಪ್ರಶಸ್ತಿ ಕೊಡ್ತಾರೆ, ಅದು ಓದುವ ಅವಶ್ಯಕತೆ ಇಲ್ಲ, ಪದ್ಮಶ್ರೀ ಓದಿ. ಓಕೆ, ಸೊ ಈ ಥರ ನಾನು ಅವ್ರಿಗೊಂದು ನನ್ನ ಕೋರ್ಸಿಗೆ ನೀವು ಇಷ್ಟ ಇದ್ರೆ ಮಾತ್ರ ಜಾಯ್ನ್ ಆಗಿ. ನೋಡಿ, ನೋ ಫೋರ್ಸ್. ಮತ್ತೆ ಐ ಡೋಂಟ್ ಟೆಲ್ ಯು ದಟ್ ಇಲ್ಲಿ ಜಾಯ್ನ್ ಆದ್ರೆ ನೀವು ಅಪಾಯಿಂಟ್ ಆದ್ರೆ ನೋಡಿತ್ತು ಸ್ವಾಮಿ, ಎಲ್ಲೇ ಆದರೂ ಓದಬೇಕು, ಎಫರ್ಟ್ ಆಗಬೇಕು. ಬಟ್ ಹೇಳೋರೊಬ್ರು ಬೇಕಲ್ಲ, ಹೇಳುವ ಕೆಲಸ ನಾನು ಗುರು ಸ್ಥಾನದಲ್ಲಿ ನಾನು ಇರ್ತೀನಿ, ಶಿಷ್ಯ ಸ್ಥಾನದಲ್ಲಿ ನೀವಿರಬೇಕು, ಮುಂದೆ ನಿಮ್ಮ ಮುಂದೆ ಗುರಿ ಇರಬೇಕು. ಸರ್ ನಿಮ್ಗೆ ಗೊತ್ತಿರಲಿ, ನಾನು ಯಾರನ್ನಾದರೂ ಅಪಾಯಿಂಟ್ಮೆಂಟ್ ಮಾಡ್ತೀನಿ ಸರ್. ನಾನು ಶತದಡ್ಡನನ್ನು ಸಹ ನಾನು ಅಧಿಕಾರಿಯಾಗಿ ಮಾಡುವ ಸಾಮರ್ಥ್ಯ ಇದೆ, ಆದರೆ ಸೋಂಬೇರಿ ಅಂತ ವ್ಯಕ್ತಿಯನ್ನ ನಾನು ಮಾಡಲು ಸಾಧ್ಯವಿಲ್ಲ. ಅವನು ಎಂತಹ ಬುದ್ಧಿವಂತ ಇರಲಿ ಸರ್, ಮಲಗುವ ಕುದುರೆಯನ್ನು ಸಹ ಓಡಿಸಬಹುದು, ಕುಂಟ ಕುದುರೆಯನ್ನು ಸಹ ಓಡಿಸಬಹುದು, ಆದರೆ ಓಡಲೇಬಾರ್ದನ್ನುವ ಕುದುರೆಯನ್ನು ಓಡಿಸಕ್ಕಾಗಲ್ಲ. ಕಲ್ಲನ್ನು ಮೂರ್ತಿ ಮಾಡ್ಬೋದು. 100%. ಈ ನಿಟ್ಟಿನಲ್ಲಿ ಅಂಥವ್ರಿಗೆ ಕಟ್ಟ ಕಡೆಯದಾಗಿ ಏನಾದರೂ ನಮ್ಗೆ ಇನ್ನೂ ಏನೂ ಸಿಕ್ಕಿಲ್ಲ ಅಂತಂದ್ರೆ ಆ ಕೋರ್ಸು ನಿಮಗೆ ಸಂಜೀವಿನಿ ಥರ ಬರುತ್ತೆ. ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಎಲ್ಲರೂ ಪಾಠ ಮಾಡ್ತಿದ್ರು, ನಾನು ಅದಕ್ಕೊಂದು ಹೊಸ ಆಯಾಮ ತಂದುಕೊಟ್ಟೆ. ಓಕೆ, ಏನಿದೆ HOT ಮೊದಲು ಇದು ಬರುತ್ತೆ ಇದು ಬರಲ್ಲ ಅಂತ ಹೇಳ್ತೀನಿ ನಾನು ಈಗ ಬರುತ್ತೆ ಅನ್ನೋಕ್ಕೆ ಸಾವಿರಾರು ಜನ ಇದ್ದಾರೆ, ಇದು ಬರಲ್ಲ ಅಂತ ಹೇಳಕ್ಕೆ ಓನ್ಲಿ ಫ್ಯೂ ಗೈಸ್, ಅಮಾಂಗ್ ದಿ ಫ್ಯೂ ಗೈಸ್ ಐ ಆಮ್ ದಿ ಟಾಪ್ 1. ಯಾಕಂದ್ರೆ ಇವತ್ತು ನೀವು ಗೂಗಲ್ ಏನ್ ಕೇಳಿ, ಜೆಮಿನಿ ಕೇಳಿ, ಹೂ ಇಸ್ ದಿ ಫೌಂಡರ್ ಆಫ್ HOT ಅಂತ, ಇಟ್ ವಿಲ್ ಟೆಲ್ ಮೈ ನೇಮ್. ಸೊ HOT ಹೈ ಯೀಲ್ಡಿಂಗ್ ಟಾಪಿಕ್ ಅಂದ್ರೆ ಶಾಂತಪ್ಪ ಸರ್ ಅಂತ ಹೇಳ್ತಾರೆ. ಬರುತ್ತೆ ಅಂತ ಯಾರಾದ್ರೂ ಹೇಳ್ಬೋದು ಸರ್, ಆದ್ರೆ ನೀವು ನಾನು 100 ಪೇಜ್ ಮ್ಯಾಗ್ಝಿನ್ ಕೊಡಿ, ನಾನು ಹೇಳ್ತೀನಿ 40 ಪೇಜ್ ಓದಬೇಕು, ಇನ್ನು 60 ಪೇಜ್ ಬಿಡಬೇಕು. ಆ 60 ಪೇಜ್ ಯಾವ್ದು ಬಿಡ್ಬೇಕಂತ ಹೇಳ್ತಕ್ಕಂಥವನು ಈ ಶಾಂತಪ್ಪ ಸರ್. ಸೊ ಅದಕ್ಕೆ ಇಲ್ಲಿ ಒಂದು ಎಕ್ಸಾಮ್ಸಲ್ಲಿ ಫೋಮೋ ಅಂತ ಕಾನ್ಸೆಪ್ಟ್ ಇದೆ. ಏನದು? ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಅಂದರೆ ಇದನ್ನು ಓದಿಲ್ಲ ಅಂದರೆ ಇದು ಬರುತ್ತೆ, ಅದು ಬರುತ್ತೆ, ಇದು ಮಿಸ್ ಆದರೆ ಇಲ್ಲಿಂದ ಕ್ವಶನ್ ಬರುತ್ತೆ, ಮಿಸ್ ಆಗುತ್ತೆ ಅನ್ನೋ ಭಯದಿಂದ ಎಲ್ಲವನ್ನೂ ಓದ್ಕೊಂತ ಹೋಗ್ಬಿಡ್ತಾರೆ. ಅವಾಗ ಏನೂ ಓದಲ್ಲ. ಎಲ್ಲವನ್ನೂ ಯಾರು ಓದ್ತಾರೋ ಅವ್ರು ಏನೂ ಓದಲ್ಲ. ಯಾರು ಬಿಟ್ ಬೈ ಬಿಟ್ ಫೋಕಸ್ಡ್ ಮಾಡಿ ಓದ್ತಾರೆ ಅವರು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ. ಸೊ ಫೋಮೋ ಕಾನ್ಸೆಪ್ಟಿಂದ ತಾವೆಲ್ಲರೂ ಹೊರಗಡೆ ಬನ್ನಿ, ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿ. ಇಡೀ ಪುಸ್ತಕವನ್ನು ಓದಿದರೆ ನೀವು ಪುಸ್ತಕ ತಜ್ಞರಾಗ್ತೀರಿ ಹೊರತು ಅಧಿಕಾರಿಯಾಗಲು ಸಾಧ್ಯವೇ ಇಲ್ಲ. ಸೊ ಸ್ಮಾರ್ಟ್ ಸ್ಟಡಿ ಮುಖ್ಯನಾ ಸರ್, ಲಾಂಗ್ ಸ್ಟಡಿ ಮುಖ್ಯ? ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಇನ್ ಎ ಸ್ಮಾರ್ಟ್ ವೇ. ಹಾರ್ಡ್ ವರ್ಕ್ ಇನ್ ಎ ಸ್ಮಾರ್ಟ್ ವೇ. ಫಾರ್ ಎಕ್ಸಾಂಪಲ್, ನಾನು ಕೃಷ್ಣದೇವರಾಯನ ಬಗ್ಗೆ ಕೇಳಿದರೆ ಪಟ 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 ಅಂತ ಹೇಳ್ಬೇಕು. ಕೃಷ್ಣದೇವರಾಯನ ಬಗ್ಗೆ ಓದೋದು ಸ್ಮಾರ್ಟ್ ವರ್ಕ್, ಅದನ್ನ ಬಗ್ಗೆ ಕಂಠಪಟ ಹಾಕೋದು ಹಾರ್ಡ್ ವರ್ಕ್. ಓಕೆ, ಯು ಹ್ಯಾವ್ ಟು ಡೂ ಹಾರ್ಡ್ ವರ್ಕ್ ಇನ್ ಎ ಸ್ಮಾರ್ಟ್ ವೇ. ಸರ್ ನಿಮಗೆ ಬುಕ್ಕರಾಯ ಪರೀಕ್ಷೆಗೆ ಬರಲ್ಲ, ಕಂಪಣರಾಯ ಪರೀಕ್ಷೆಗೆ ಬರಲ್ಲ. ಓಕೆ, ನಿಮಗೆ ಅಳಿಯ ರಾಮರಾಯ ಎಕ್ಸಾಮ್ಸಿಗೆ ಬರ್ತಾನೆ. ಯು ಗಾಟ್ ಇಟ್. ಸೊ ಬಹುಮನ್ನಲ್ಲಿ ಆಶಾ, ಈ ಹಸನ್ ಗಂಗೂಷ ಎಲ್ಲ ರಾಜ್ಯಗಳನ್ನ ಹೆಂಗ್ರಿ ಸರ್ ಓದಕ್ಕಾಗುತ್ತೆ? ಇಸ್ ಇಟ್ ಪಾಸಿಬಲ್? ಹೈಲಿ ಇಂಪಾಸಿಬಲ್. ಸೊ ಆ ಅಕಾಡೆಮಿಕ್ ಮೆಥಡಾಲಜಿ ನನ್ನ ಹತ್ರ ವರ್ಕ್ ಆಗಲ್ಲ, ಅಕಾಡೆಮಿಕ್ ಮೆಥಡಾಲಜಿ ಎಕ್ಸಾಮ್ಸ್ಗೂ ವರ್ಕ್ ಆಗಲ್ಲ. ಸೊ ಇಫ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್, ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಈ ನಿಟ್ಟಿನಲ್ಲಿ ಒಂದು ಸ್ಟೂಡೆಂಟ್ಸಿಗೆ ಗೈಡೆನ್ಸ್ ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೀನಿ. ಗೈಡೆನ್ಸ್ ಪಡ್ಕೊಂಡು ಸಾಧನೆ ಮಾಡ್ತೀನಿ ಅಂತಂದರೆ ವಿ ಆರ್ ರೆಡಿ ಟು ಗೈಡ್ ದೇಮ್. ಸರ್, ಈಗ ಮಾರ್ಕೆಟಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಈಗ ಈ ಜಾಬ್ಸ್ ಬಂದಿದ್ದಾವೆ ಅಂತ ಹೇಳಿದ್ರೆ ರೀಸೆಂಟಾಗಿ ಅಂದರೆ ಕೋಚಿಂಗ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿದಂಥವ್ರು ಇರ್ತಾರೆ. ಒಂದಿಷ್ಟುಗಳು ಫೈನಾನ್ಷಿಯಲಿ ಅವರು ಫಿಟ್ ಆಗೋಕ್ಕೂ ಕೋಚಿಂಗ್ ಕ್ಲಾಸಸ್ಗಳು ತೆಗೆದು, ಆಮೇಲೆ ಇನ್ನೊಂದಿಷ್ಟು ನಾವು ಈ ಜಾಬ್ ಒಂದು ಮೇಳ ಅಂದರೆ ಜಾಬ್ದು ಒಂದು ಜಾತ್ರೆ ನಡೀತಾ ಇದೆ, ಇದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಇನ್ಸ್ಟಿಟ್ಯೂಷನ್ ತೆಗೆದಿರೋರು ಇರ್ತಾರೆ. ಅಂಥದ್ರಲ್ಲಿ ವಿದ್ಯಾರ್ಥಿಗಳು ಕೋಚಿಂಗ್ಗಳಿಗೆ ಹೋಗಿ ಯಾವ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ತಗೋಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಕೊಡೋದಾದರೆ ಸರ್? ನೋಡಿ, ಇದರಲ್ಲಿ ನಾನು 2 ಪರ್ಸ್ಪೆಕ್ಟಿವ್ಸ್ ಕೊಡ್ತೀನಿ. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಪರ್ಸ್ಪೆಕ್ಟಿವ್, ಒಂದು ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್. ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಾನು ಮೊದಲು ಹೇಳಿದ್ದೀನಿ, ಇದು ಮೈನಿಂಗ್ ಮಾಫಿಯಾ, ಯಾವುದೋ ಇದು ಕೋಚಿಂಗ್ ಮಾಫಿಯಾ ಅಂತ ಇದ್ದಾರೆ. ಇದರಲ್ಲಿ ಯಾಕೆ ಇದು ಕೋಚಿಂಗ್ ಮಾಫಿಯಾ ಅಲ್ಲ. ನೀವು ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡಬೇಕಂತಂದರೆ ಒಂದು ತಿಂಗಳಿಗೆ 1 ಲಕ್ಷ ಬೇಕಾಗುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ರನ್ ಮಾಡಬೇಕಂದ್ರೆ 1 ಲಕ್ಷ. ಸರ್ ನೀವು ಎಷ್ಟು ದಿವಸ ಜೇಬಿಂದ ಹಾಕ್ತೀರಾ? ಕರೆಕ್ಟ್.
ಓಕೆ ಸೊ ದಟ್ಸ್ ವೈ ದೇ ಹ್ಯಾವ್ ಟು ಮೇಕ್ ಎ ಮನಿ ಟು ರನ್ ದ ಇನ್ಸ್ಟಿಟ್ಯೂಷನ್. ಓಕೆ, ನೀವು ಫ್ರೀ ಎಷ್ಟು ದಿವಸ ಕೊಡ್ತೀರಾ? ಫ್ರೀ ಕೊಟ್ಟಿದ್ದು ಎಷ್ಟು ಕ್ವಾಲಿಟಿ ಇರುತ್ತೆ? ಇದ್ರ ಬಗ್ಗೆ ಸಹ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಫ್ರಮ್ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್, ನಿಮಗೆ ನಿಜವಾದ ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಬೇಕು ಅಂತಂದರೆ ನಿಮ್ಮ ಫ್ರೆಂಡ್ಸನ್ನು ಕೇಳಿ, ನಿಮ್ಮ ಆತ್ಮೀಯರನ್ನ ಕೇಳಿ, ಈ ಫೀಲ್ಡಲ್ಲಿ ಪಳಗಿರುವವ್ರನ್ನ ಕೇಳಿ. ದೇ ವಿಲ್ ರೆಕಮೆಂಡ್ ಎ ಗುಡ್ ಇನ್ಸ್ಟಿಟ್ಯೂಷನ್. ಅನುಭವಸ್ಥರು. ಎಸ್, ನಾನು ಅವಾಗ ಹೇಳಿದ್ದೀನಿ, ಶಾಂತ ಮಾರ್ಗ ಮಾತ್ರ ಬೆಸ್ಟ್ ಇನ್ಸ್ಟಿಟ್ಯೂಷನ್, ಉಳ್ಕೆದೆಲ್ಲ ವೇಸ್ಟ್. ನೋ, ಶಾಂತ ಮಾರ್ಗ ಈಸ್ ಒನ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇನ್ ದಿ ಕಾಂಪಿಟೇಟಿವ್ ವರ್ಲ್ಡ್. ಓಕೆ, ಬಟ್ ನೀವು ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿ ನಿಮ್ಮ ಪ್ರಯತ್ನ ಇರಲೇಬೇಕು. ಸರ್, ಅದೇ ನಾನು ಚಾಲೆಂಜ್ ಮಾಡ್ತೀನಿ, ನೀವು 1 ಕೋಟಿ ಕೊಡ್ತೀನಿ ನಾನು IAS ಅಡ್ಮಿಷನ್ ತೊಗೊಳ್ಳಿ, ನನಗೆ ಫಸ್ಟ್ ಅಟೆಂಪ್ಟಲ್ಲಿ IAS ಮಾಡಿದರೆ ಮಾಡ್ಸೋಕ್ಕಾಗಲ್ಲ. ಸರ್, ಇಟ್ಸ್ ಯುವರ್ ಎಫರ್ಟ್, ನಾಲೆಡ್ಜ್, ಸ್ಮಾರ್ಟ್ ವರ್ಕ್ ಇವೆಲ್ಲ ಕೌಂಟ್ ಆಗುತ್ತೆ. ಎಸ್, ಕೋಚಿಂಗ್ ಈಸ್ ರಿಕ್ವೈರ್ಡ್, ಬಟ್ ಇಟ್ ಈಸ್ ಅಪ್ ಟು ಯು ಟು ಟೇಕ್ ವೇರ್, ವೆನ್, ಹೌ. ಓಕೆ, ಸೊ ಆನ್ಲೈನಲ್ಲಿ ಸಿಗುತ್ತೆ ಅಂತೇಳಿ ಭಾಳ ಚೀಪ್ ಕ್ವಾಲಿಟಿಯಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಇಟ್ ಶುಡ್ ಬಿ ಎ ಜೆನೈನ್, ಸೈಂಟಿಫಿಕ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಅಂತಹ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಜಾಯ್ನ್ ಆಗಿ, ಅಂತಹ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಸಾಲಲ್ಲಿ ನಮ್ಮ ಶಾಂತ ಮಾರ್ಗ ಸಹ ಒಂದು. ಯು ಟೇಕ್ ಒಪಿನಿಯನ್ ದೆನ್ ಜಾಯಿನ್. ಸೊ ಐ ಆಲ್ವೇಸ್ ರೆಕಮೆಂಡ್ ಟೇಕ್ ಒಪಿನಿಯನ್ಸ್. ಐ ವಿಲ್ ಗಿವ್ ಅ ಟೈಮ್ ಫಾರ್ ದೆಮ್. 2 days ತಗೋಪ್ಪ, ನಾನು ವೀಡಿಯೋಸ್ ನೋಡಿದ್ಮೇಲೂ ಸಹ ನಿಮ್ಗೆ ಜಾಯ್ನ್ ಆಗ್ಬೇಕು ಅನಿಸ್ತದೆ, ಯು ಕಮ್, ದೆನ್ ಯು ವಿಲ್ ಜಾಯ್ನ್. ಓಕೆನಾ? ಅದರ್ವೈಸ್ ನಿಮ್ಮ ಇಷ್ಟ. ನೋ, ಇಟ್ ಈಸ್ ಎ ಡೆಮೋಕ್ರೆಟಿಕ್. ನಾನು ಹೇಳಿಲ್ವಾ, ಸಿ, ಅವ್ರು ಬೇರೆ ಇನ್ಸ್ಟಿಟ್ಯೂಷನ್ಗೆ ಹೋದ್ರೆ ಎಫರ್ಟ್ ಆಗಬೇಕಲ್ಲ, ಇಲ್ಲಾದ್ರೆ ಎಫರ್ಟ್ ಆಗಬೇಕು. ಅಟ್ಲೀಸ್ಟ್ ಇಲ್ಲಿ ಯು ಕ್ಯಾನ್ ಗೆಟ್ ಎ ಕ್ಯಾಂಡಿಡೇಟ್ ಟು ಕ್ಲಿಯರ್ ದಿ ಎಕ್ಸಾಮ್. ಎಸ್ ಆರ್ ನೋ? ಸೊ ಅದಕ್ಕೆ ಅಕ್ಕಮ್ಮದೇವಿ ಹೇಳ್ತಾರಲ್ಲ, ನೊಂದವರ ನೋಯದವರ ತಬಲ್ರು. ನಮ್ಗೆ ಗೊತ್ತಿರುತ್ತೆ ಎಕ್ಸಾಮ್ ನೋವು ಏನಿದೆ, ಏನು ಕಂಠಪಾಠ ಆಗಬೇಕು, ಏನು ಕಂಠಪಾಠ ಆಗಬಾರ್ದಂತೆ. ಸೊ ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಐ ಹ್ಯಾವ್ ಮೇಡ್ ಎ ಒನ್ ಕಾನ್ಸೆಪ್ಟ್. ಏನು, ನನ್ನ ಗೈಡೆನ್ಸ್ ಪ್ರೋಗ್ರಾಮಲ್ಲಿ ಇದನ್ನು ನಾನು ಪಾಠ ಮಾಡ್ತೀನಿ. ಪಾಠ ಆದಮೇಲೆ ಸ್ಟೂಡೆಂಟ್ಸ್ ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಆದಮೇಲೆ ನಮ್ಮ ಟೀಮವರು ಅವ್ರಿಗೆ ಕ್ವಶನ್ ಕೇಳ್ತಾರೆ. 3 ಹಂತ. ಓಕೆ, ಏನಕ್ಕೆ ಅಂತಂದರೆ ಬರೆದಾಗ ಅವ್ರಿಗೆ ನೆನಪಿರುತ್ತೆ, ನಾವು ಕ್ವಶನ್ ಕೇಳಿದಾಗ ಅದು ತುಂಬ ಆಳವಾಗಿ ಹೋಗುತ್ತೆ. ಸೊ ನನ್ನ ಕ್ಲಾಸಲ್ಲಿ ಆಫ್ಲೈನ್ ಕ್ಲಾಸಸ್ ಇದೆ. ಈಗ August 1ನೇ ತಾರೀಕಿಂದ ಮತ್ತೊಂದು ಬ್ಯಾಚ್ ಆರಂಭ ಆಗ್ತಿದೆ. ಪ್ರತಿ ಚಾಪ್ಟರ್ ಆದ ನಂತರದಲ್ಲಿ ಒಂದು ದಿವಸ ಇವತ್ತು ನಾನು 10 to 12:30 ಕ್ಲಾಸ್ ಮಾಡ್ತೀನಿ. 12:30 to 1 to 1:30 ಅಂದರೆ ಕನಿಷ್ಠ 30ರಿಂದ 1 ಗಂಟೆವರೆಗೂ ನಾನು ಕ್ವಶನನ್ನು ಕೇಳ್ತೀನಿ. ನಿನ್ನೆ ನಡೆದಂಥ ಪಾಠವನ್ನು ಇವತ್ತು ಕ್ವಶನ್ ಕೇಳ್ತೀನಿ. ಸಿಂಹಾವಲೋಕನ ಕ್ರಮ ಇದು. ನಾವು ಕ್ವಶನ್ ಕೇಳಿಲ್ಲ ಅಂತಂದರೆ ಅವ್ರು ಓದಲ್ಲ, ಸ್ಟೂಡೆಂಟ್ಸು ಓದಲ್ಲ. ಯಾಕೆ ಅವ್ರು ಓದಲ್ಲ ಅಂತಂದರೆ ಅವ್ರಿಗೇನು ಜಾಬ್ ತೊಗೋಬಾರ್ದು ಅಂತಿಲ್ಲ, ಬಿಕಾಸ್ ದೇ ಆರ್ ನಾನ್ ಸೀರಿಯಸ್. ಅಷ್ಟು ಬಿಟ್ಟರೆ, ಸೊ ಇದು ಕರ್ನಾಟಕದಲ್ಲಿ ಕಂಡುಬರುವ ಏಕೈಕ ಮಾದರಿ ಇದು. ಬೇರೆ ಕಡೆ ಇದ್ದರೆ ಐ ಆಮ್ ಹ್ಯಾಪಿ ಆ್ಯಂಡ್ ಐ ರೆಕಮೆಂಡ್ ಯು ಟು ಗೋ ಆ್ಯಂಡ್ ಜಾಯಿನ್. ಓಕೆ, ಬೇರೆ ಕಡೆ ಇದ್ದರೆ ಐ ಆಮ್ ಹ್ಯಾಪಿ. ಕ್ವಶನ್ ಕೇಳಬೇಕು ಕೊಡಿ ಸರ್. ಹುಡುಗರಿಗೆ ಕ್ವಶನ್ ಕೇಳಿಲ್ಲ ಅಂತಂದರೆ ಒಂದು ಭಯ ಇರ್ಬೇಕಂದ್ರೆ ನಿಜ, ಸಬ್ಜೆಕ್ಟ್ ಬಗ್ಗೆ ಏನ್ ಕೇಳ್ತಾರೆ ಅನ್ನುವಂತ ಒಂದು 100% ಭಯ ಇರಬೇಕು. ಅದರಲ್ಲೂ ಏನಾಗುತ್ತೆ, 4 ಪೀರ್ ಗ್ರೂಪಲ್ಲಿ ಕೇಳಿದಾಗ ಇನ್ನೂ ಒತ್ತಡ ಜಾಸ್ತಿ ಆಗಿ ಓದ್ಲೇಬೇಕು ಅನ್ಸುತ್ತೆ ಅವಾಗ. ಎಲ್ಲಿ ನಮ್ಮನ್ನ ಕೇಳ್ಬಿಡ್ತಾರೋ ಅಟ್ಲೀಸ್ಟ್ ಆನ್ಸರ್ ಆದ್ರೂ ಮಾಡೋಣ. ಹೌದು, 100%. ಮತ್ತೆ ಇನ್ನೊಂದು ಏನಾಗುತ್ತೆ, ಅವ್ರು ಚೆನ್ನಾಗಿ ಹೇಳಿದಾಗ ನಾವು ಅಪ್ರಿಷಿಯೇಟ್ ಮಾಡ್ತೀವಲ್ಲ, ಅವಾಗ ಎಲ್ಲರೂ ನಡುವೆ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದಾಗ ದೇರ್ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಇನ್ ದಿಸ್ ವೇ ಐ ಹ್ಯಾವ್ ಬ್ರಾಟ್ ಅ ಕಾನ್ಸೆಪ್ಟ್ HOIT ಅಂದರೆ 3 ಹಂತ. ಪಾಠ ಕೇಳಬೇಕು, ಬರಿಬೇಕು, ಕ್ವಶನ್ ಆನ್ಸರ್ ಸೆಷನ್ಗೆ ಅಟೆಂಡ್ ಆಗಬೇಕು. ಈ 3 ಹಂತವನ್ನು ಯಾರು ಕಂಪ್ಲೀಟಾಗಿ 100% ಮಾಡ್ತಾರೆ ಅವರ ಆಫೀಸರ್ ಆದಂಗೆ. ಇದರ ಬಗ್ಗೆ ಎಳ್ಳು ಕಾಳಿನಷ್ಟು ಸಹ ನನಗೆ ಸಂಶಯವಿಲ್ಲ. ಇದನ್ನ ಯಾರು ಮಾಡಲ್ಲ ನನಗೆ ಡೌಟ್ ಇದೆ ಅವ್ರ ಬಗ್ಗೆ. ನೀವು ನನಗೆ ಎಷ್ಟೇ ದುಡ್ಡು ಕೊಟ್ರು ಕೋಚಿಂಗಿಗೆ ಇವು 3 ಮಾಡಿಲ್ಲ ಅಂತಂದ್ರೆ ಐ ಆಮ್ ನಾಟ್ ಗೋಯಿಂಗ್ ಗಿವ್ ಯು ಗ್ಯಾರಂಟಿ, ಬಟ್ ಇಟ್ ಇಸ್ ಅಪ್ ಟು ಗಾಡ್. ದೇವರೇ ನನ್ನ ಕಾಪಾಡಬೇಕು, ನಾನು ಕಾಪಾಡಲ್ಲ. ಓಕೆ, ಯಾಕಂದ್ರೆ ನಾನು ಹೇಳಿದ ಪ್ರೋಸೆಸ್ ಫಾಲೋ ಮಾಡಿಲ್ಲ. ಕರೆಕ್ಟ್. ಈಗ ನಾವು ಟ್ಯಾಬ್ಲೆಟ್ ತೊಗೊಳ್ತೀವಲ್ಲ, ಡಾಕ್ಟರ್ ಹೇಳಿದಾಗ ಪ್ರಿಸ್ಕ್ರಿಪ್ಷನ್, ಈ ಪ್ರಿಸ್ಕ್ರಿಪ್ಷನ್ದಾಗ ರೋಗ ಹೇಗೆ ವಾಸಿ ಆಗುತ್ತೆ? ಸೊ ನನ್ನ ಪ್ರಿಸ್ಕ್ರಿಪ್ಷನ್ನು ಇವು 3 ಇರುತ್ತೆ. ಸೊ ಕರ್ನಾಟಕದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಕ್ವಶನ್ ಆನ್ಸರ್ ಮೆಥಡಾಲಜಿನ ತಂದಿದ್ದೀವಿ. ಸೊ ನಾನೆಲ್ಲ ಸಾಧನೆ ಮಾಡಬೇಕು ಅಂದರೆ ಯು ಕಮ್ ಅಂಡ್ ಜಾಯಿನ್ ಆ್ಯಂಡ್ ಎಕ್ಸ್ಪ್ಲೋರ್ ಯುವರ್ ವರ್ಲ್ಡ್. ಓಕೆ, ಸೊ ಅದರಲ್ಲೂ ಎಕ್ಸಾಮ್ಸ್ ಕ್ಲಿಯರ್ 7 ಕೋಟಿಯಲ್ಲಿ ಒಬ್ಬ ವ್ಯಕ್ತಿ UPSC ಕ್ಲಿಯರ್ ಮಾಡಿ ಇವತ್ತು ಪಾಠ ಮಾಡ್ತಿದ್ದೇನೆ ಅಂತಂದರೆ ಐ ಆಮ್ ದಿ ಓನ್ಲಿ ಪರ್ಸನ್. ಓಕೆ, ಇಟ್ ಈಸ್ ನಾಟ್ ಬೈ ಚಾಯ್ಸ್, ಇಟ್ ಈಸ್ ಬೈ ಚಾನ್ಸ್. ಸಿ ಅದಕ್ಕೆ ನೋಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗದಿರುವುದೆಲ್ಲ ಒಳ್ಳೆಯದೇ. ಸೊ ಆದದ್ದೆಲ್ಲ ಒಳಿತೇ ಆಯಿತು ಅಂತ ಪುರಂದರದಾಸರು ಬರೀತೇವ್ರೆ. ಓಕೆ, ಸೊ ವಿ ಶುಡ್ ಅಕ್ಸೆಪ್ಟ್ ದಿ ಥಿಂಗ್ಸ್ ಆ್ಯಂಡ್ ವಿ ಶುಡ್ ಮೂವ್ ಆನ್ ಆಗಬೇಕು. ಮೂವ್ ಆನ್ ಆದರೆ ಬದುಕು
ಅವಕಾಶಗಳ ಹೆಬ್ಬಾಗಿಲು. ಸೊ ನೀವು ಎಕ್ಸಾಮ್ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾ ಇದ್ರಿ ಸರ್? ಒಂದು ಕಾಮನ್ ಕ್ವಶನ್ ಸರ್. ಅಂದರೆ ಈಗ PSI ಎಕ್ಸಾಮ್ ಬರೆದಾಗ UPS ಬರೆದಾಗ ಸೊ ನೀವು ಈಗ ಹೇಳುವಂಥ ಪದ್ಧತಿನೇ ಮಾಡ್ತಾ ಇದ್ರಿ ಸರ್, ಅಥವಾ ನಿಮ್ಮದೇ ಆದಂಥ ಒಂದು ಓನ್ ಥಿಯರಿ ಏನಾದರೂ ಫಾರ್ಮುಲಾ ಇತ್ತಾ ಅಂತೇಳಿ? ನಾನು ವಾಟ್ ಐ ಟೆಲ್ ಐ ಪ್ರಾಕ್ಟೀಸ್. ಓಕೆ, ನಾನು ಏನು ಹೇಳಿದ್ರೆ ಬೈ ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀನಿ. ಓಕೆ. ಸಿ, ನಾನು ಮೇನ್ಸ್ ಸಂದರ್ಭದಲ್ಲಿ PSI ರಜೆ ಆಗ್ತಿದ್ದೆ, ಬರ್ತಿದ್ದೆ. ಇವರೆಲ್ಲ ಇಷ್ಟೆಲ್ಲ ಓದ್ತಾರಲ್ಲ, ಇದೆಲ್ಲ ವ್ಯರ್ಥ. ನಾನು ಮ್ಯಾಗ್ಝಿನ್ ತೊಗೊತಿದ್ದೆ. ಎಲ್ಲರೂ 100 ಪೇಜ್ ಹೋದ್ರೆ ನಾನು 40 ಪೇಜ್ ಓದ್ತಾ ಇದ್ದೆ. 40 ಪೇಜ್ ಹೋಗಿ ರಿವಿಷನ್ ಮಾಡ್ಕೊತಿದ್ದೆ, ಎಕ್ಸಾಮ್ ಬರೀತಿದ್ದೆ. ಸರ್, ನಾನು ತೆಗೆದುಕೊಂಡಿದ್ದು ಟೋಟಲ್ 6 ಇಂಟರ್ವ್ಯೂ. ವಾವ್. KS 3, IAS 3, 6 ಇಂಟರ್ವ್ಯೂ. ಅಂದರೆ ನನ್ನ ಇಂಟರ್ವ್ಯೂ ಲಕ್ಕಲ್ಲ, ಇಟ್ ಈಸ್ ಎಫರ್ಟ್. ಒಂದು ಬೇರೆ ಇಂಟರ್ವ್ಯೂ ಹೋದ್ರೆ ಲಕ್ಕು, ಕರೆಕ್ಟ್. 2 ಬೇರೆ ಇಂಟರ್ವ್ಯೂ ಅಂದರೆ ಸೂಪರ್ ಲಕ್, 3ನೇ ಬೇರೆ ಅಂದರೆ ಪ್ರಯತ್ನನೇ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಸರ್, ಒಬ್ಬರು PUC ಫೇಲ್ ಆದವರು ಇಷ್ಟು ಇಂಟರ್ವ್ಯೂ ತೊಗೊಳ್ತಾರೆ ಅಂದರೆ ಏನಿರ್ಬೋದು? ಏನೋ ಒಂದು ಅವರಿಗೆ ನಾಡಿ ಮಿಡ್ತಾ ಗೊತ್ತಾಗಿದೆ. ನಾನು ಎಲ್ಲರ ಥರ ಓದಲ್ಲ. ಲಕ್ಷ್ಮೀಕಾಂತ್ ಬುಕ್ ಓದ್ತಾ ಇದ್ದೆ, 3 ವರ್ಷಕ್ಕೆ ಮುಚ್ಚಿಟ್ಬಿಟ್ಟೆ, ಸಾಕಿದು. ಫ್ರಸ್ಟ್ರೇಟಿಂಗ್ ಸರ್. ಸರ್, ರಿವಿಷನ್ ಮಾಡಿ ಅಂತ ಹೇಳೋದು ಭಾಳ ಈಸಿ. ಈಗ ನಿಮಗೆ ಹೇಳ್ಕೊಡ್ತೀವಿ, ಬೆಳಗ್ಗೆ ಅನ್ನ ಸಾರು, ಮಧ್ಯಾಹ್ನ ಅನ್ನ ಸಾರು, ರಾತ್ರಿ ಅನ್ನ ಸಾರು, ಮತ್ತೆ ತಿರ್ಗಾ ಬೆಳಗ್ಗೆನೂ ಅನ್ನ ಸಾರು ಕೊಟ್ಟರೆ ಡೋಂಟ್ ಯು ಥಿಂಕ್ ಯು ವಿಲ್ ಗೆಟ್ ಫ್ರಸ್ಟ್ರೇಟೆಡ್? ಕರೆಕ್ಟ್. ನಮಗೂ 3 ವರ್ಷದಿಂದ ಅದೇ ಬುಕ್ ಓದು, ಅದೇ ಬುಕ್ ಓದು, ಅದೇ ಬುಕ್ ಓದು ಅಂದರೆ ಎಷ್ಟಂತ ಓದ್ತೀರ ಸರ್? ಸೊ ಐ ಚೇಂಜ್ಡ್ ಮೈ ಮೆಥಡಾಲಜಿ. ಐ ವೆಂಟ್ ಥ್ರೂ PYQs, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆ್ಯಂಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಅವಾಗ ನನಗೆ ಹೈ ಯೀಲ್ಡಿಂಗ್ ಅಂತ ಗೊತ್ತಿದ್ದಿಲ್ಲ, ಈಗ ನಾನು ನೇಮ್ ಹಾಕಿದ್ದೀನಿ ಅದಕ್ಕಷ್ಟೇ. ಅವಾಗ ಈ ಮೆಥಡಲ್ಲಿ ಓದ್ತಾ ಇದ್ದೆ. ದೆನ್ ರಿಸಲ್ಟ್ ಕೂಡ ಸ್ಟಾರ್ಟ್ ಆಯಿತು. ಸೊ ಇವತ್ತು ನನ್ನ ಸ್ಟೂಡೆಂಟು KAದಲ್ಲಿ ಚೈತ್ರ ರೆಡ್ಡಿ ಅಂತವರು ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದಾರೆ. HYT ಸ್ಟೂಡೆಂಟ್. ಅವ್ರ ನೋಟ್ಸ್ ನಮ್ಮ ಹತ್ರ ಇದ್ದಾವೆ. ಅವ್ರ ನೋಟ್ಸನ್ನು ನಿಮ್ಮ ಯಾರೇ ಒಂದು ಕೇಳಿದರೆ ಅವ್ರು ಶೇರ್ ಮಾಡ್ತೀನಿ. ಹೆಂಗೆ ಬರೆದ್ರೆ ನೋಟ್ಸ್ ಅಂದರೆ ನಾನು ಹೋಮ್ವರ್ಕ್ ಅಂತ ಹೇಳ್ತೀನಿ. ನಾನು ಬರ್ಸಿದ್ದೀನಿ, ಇದೇ ಥರ ಬರಿಬೇಕು ನೀವು. ಅವ್ರಿಗೆ ಕ್ವಶನ್ ಕೇಳಿದ್ದೀನಿ. ಅವ್ರಿಗೆ ಹೋದ ವರ್ಷ ಜುಲೈ 5ನೇ ತಾರೀಕು, ಜುಲೈ 5 ಹೋದ ವರ್ಷ ಮೆಸೇಜ್ ಹಾಕಿದ್ದೆ ನಾನು ಅವ್ರಿಗೆ. ಅಮ್ಮ, ನೀವು ಅಧಿಕಾರಿಯಾಗುವುದನ್ನು ತಪ್ಪಿಸಲು ಪ್ರಪಂಚದ ಯಾವುದೇ ಶಕ್ತಿ ಸಾಧ್ಯವಿಲ್ಲ. 100% ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಆಫೀಸರ್ ಅಂತ ಮೆಸೇಜ್ ಹಾಕಿದ್ದೆ. ಟುಡೇ ಶಿ ಇಸ್ ಆಫೀಸರ್. ನಮಗೆ ಬೆಳೆಯುವ ಸಿರಿ ಮೊಳಕೆಲ್ಲ ಅನ್ನುವಾಗ ಕಾಣುತ್ತೆ ಸರ್, ಅದು ಮುಖದಲ್ಲಿ ಅವ್ರ ಎಫರ್ಟ್ ಹಾಕೋದು ನಮಗೆ ನೀಟಾಗಿ ರಿಫ್ಲೆಕ್ಟ್ ಆಗುತ್ತೆ. ಇನ್ನೊಬ್ರು ನಿಮಗೆ ಉತ್ತರ ಕನ್ನಡದ ವಿದ್ಯಾರ್ಥಿನಿ ಕೃಪಾನಾಯಕ್ ಅಂತ ಹೇಳಿ. ಸರ್, ಅವ್ರು ಯಾವ ಪರಿಸ್ಥಿತಿಯಲ್ಲಿ ಓದ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಊರಲ್ಲಿ ಟವರ್ ಇಲ್ಲ ಸರ್, ಫೋನ್ ಕಾಲ್ ಹೋಗಲ್ಲ ಸರ್ ಅವ್ರಿಗೆ. ಅವರು ವೈಫೈಯಲ್ಲಿ ಓದ್ತಾರೆ. ವಾಟ್ಸಪ್ ವೈಫೈ, ನಮ್ದು ಕ್ಲಾಸಸ್ಸಲ್ಲಿ ಟೆಲಿಗ್ರಾಮಲ್ಲಿ ನಡೆಯೋದು. ಅವರು ಫೋನಿಗೆ ಸಿಗಲ್ಲ, ನಾವು ವಾಟ್ಸಪ್ ಕಾಲ್ ಮಾಡಬೇಕು. ಅವರು ವೈಫೈಯಲ್ಲಿ ಓದ್ತಾ ಇದ್ದಾರೆ. ಅವರು ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿದ್ದಾರೆ. ಅವ್ರು ಇನ್ನೂ ಆಫೀಸರ್ ಆಗಿಲ್ಲ. ಇವತ್ತು ಈ ಪಾಡ್ಕಾಸ್ಟ್ ಹೇಳ್ತಾ ಇದ್ದೀನಿ, ಅವ್ರು ಆಫೀಸರ್ ಆಗ್ತಾರೆ. ಓಕೆ, ಸಿ, ನಮಗೆ ಅವರು ಎಲ್ಲಿದೆ ಅವ್ರ ಮುಖನೇ ನೋಡಿಲ್ಲ ನಾವು, ಬರೀ ಆನ್ಲೈನ್ ಸ್ಟೂಡೆಂಟ್ಸ್. ನನಗೆ 5,000 ಜನ ಆನ್ಲೈನ್, ನೋ ಆಫ್ಲೈನ್. ಈಗ ಸ್ಟಾರ್ಟ್ ಮಾಡೋದು ಆಫ್ಲೈನ್. ನಾನು ಜಸ್ಟ್ ಒಂದು 15 ಡೇಸ್ ಆಯಿತು. ಈಗ 2ನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ. ನಮಗೆ ಹಂಗೆ ಕಾಣುತ್ತೆ. ಓಕೆ, ಸೊ ನಾನು ಹೇಳ್ತಾ ಇದ್ದೀನಿ, ನೀವು ಸ್ಮಾರ್ಟಾಗಿ ಓದಿದರೆ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ನೀವು ಹೇಳೋದಲ್ಲ, ರಾಕ್ಷಸನಾಗೋ ಅವಶ್ಯಕತೆ ಇಲ್ಲ, ಓದಿನಲ್ಲಿ ರಾಕ್ಷಸನಾಗೋ ಅವಶ್ಯಕತೆ ಇಲ್ಲ. ಜಸ್ಟ್ ಮೇಕ್ ಎ ಸಸ್ಟೈನಬಲ್ ಸ್ಟಡಿ, ಹಂಗಾದರೆ ಆಗುತ್ತೆ. ಸೊ ದಿಸ್ ಇಸ್ ಹೌ ದಿ ಎಕ್ಸಾಮ್ ಪ್ರೋಸೆಸ್. KEಗೆ ಮತ್ತು KPSCಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇವ್ರು ನಡೆಸಿದ್ರೆ ಮಾತ್ರ ಎಕ್ಸಾಮ್ ತುಂಬ ಚೆನ್ನಾಗಿ ನಡೀತದೆ, KPSCಯಲ್ಲಿ ಹಗರಣಗಳಾಗ್ತವೆ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್ ಇದೆ. ಅಲ್ಲಿ ಆಗಿದ್ದವು ಕೂಡ ಸರ್. ಹಾಗಿದ್ದಾಗ KEದವರು ಕೊಟ್ಟಿರುವಂಥ ಸಿಲೆಬಸ್ ಅನ್ನ ವಿದ್ಯಾರ್ಥಿಗಳು ಅದನ್ನು ಫಾಲೋ ಅಪ್ ಮಾಡಿದರೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದಾ ಸರ್? 100% ಮಾಡ್ಬೋದು. ಮತ್ತು ಇದಕ್ಕೆ ಒಂದು ನಾವು KPSC ಭ್ರಷ್ಟಾಚಾರ ಸಂಸ್ಥೆ ಅಂತೀವಲ್ಲ, ಅದು ಕೆಲವು ಬಾರಿ ಎಲ್ಲ ಭಾಳ ಬಾರಿ ಪ್ರೂವ್ ಆಗಿದೆ ಕೂಡ. ಹೌದು. ಇದಕ್ಕೆ ಕಾರಣ ಯಾರು? ಇಲ್ಲಿ ಕ್ವಶನ್ ಮಾರ್ಕ್ ಸ್ಟಾರ್ಟ್ ಆಗುತ್ತೆ. ಕಾರಣ ಯಾರು? ರಾಜಕಾರಣಿಗಳ, ಅಧಿಕಾರಿಗಳ, ವಿದ್ಯಾರ್ಥಿ ಸದಸ್ಯರ? ಇದಕ್ಕೆ ಕಾರಣ ಸಮಾಜ. ಯಾಕೆ ಸರ್ ಸಮಾಜ? ಹೌದು ಸರ್, ನಮ್ಮ ಅಣ್ಣ ತಮ್ಮ, ನಮ್ಮ ಕುಟುಂಬದವರು, ನಮ್ಮ ಊರಿನವರು ಎಲೆಕ್ಷನ್ ಆಗೋ ಸಂದರ್ಭದಲ್ಲಿ ದುಡ್ಡು ತೊಗೊತೀವಿ. ರಾಜಕಾರಣಿಗಳು ಏನು ಮಾಡ್ತಾರೆ? ಆ ದುಡ್ಡನ್ನು ವಸೂಲಿ ಮಾಡಬೇಕು. ಅವಾಗ ಏನು ಮಾಡ್ತಾರೆ? ಮೆಂಬರ್ಸ್ನ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಮೆಂಬರ್ಸ್ ದುಡ್ಡು ಸಿಗ್ತಾರೆ. ಸರ್, ನೀವು ದುಡ್ಡು ಕೊಟ್ಟಂಥ ಮೆಂಬರಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷೆ ಮಾಡಿದ್ರೆ ತಪ್ಪು. ಸರ್ ನೋ ಕರೆಕ್ಟ್. ಸೊ ನೀವು ಚುನಾವಣೆಯಲ್ಲಿ ದುಡ್ಡನ್ನು ಯಾವಾಗ ಬಹಿಷ್ಕಾರ ಮಾಡ್ತೀರೋ ಆವಾಗ ಈ ಎಲ್ಲ ವ್ಯವಸ್ಥೆಗಳು ಸರಿದೂಗಿಸುತ್ತೆ. ಅದಕ್ಕೆ TN ಶೇಷನ್ ಹೇಳ್ತಾರೆ, ಮಾಜಿ ಚುನಾವಣಾ ಆಯುಕ್ತರು,
ಚುನಾವಣಾ ಭ್ರಷ್ಟಾಚಾರವೇ ಎಲ್ಲ ಭ್ರಷ್ಟಾಚಾರಗಳ ಮಹಾತಾಯಿ. ಸರ್ ನೀವು ಒಬ್ಬ MLAನ ಇನ್ವೆಸ್ಟ್ಮೆಂಟ್ ಮಾಡಲಾರ್ದಂಗೆ ಗೆದ್ದರೆ ಪ್ರಾಮಾಣಿಕತೆ ನಿರೀಕ್ಷೆ ಮಾಡೋದು. ಅವ್ನು ಕೋಟಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಹೌ ಯು ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್ ಈಸ್ ಗೋಯಿಂಗ್ ಟು ಡೂ ಗುಡ್ ವರ್ಕ್. ಇನ್ನೂ ಒಂದು ವಾದ ಇದೆ, ಸರ್ ಅವರೇ ಕೊಡ್ತಾರಲ್ಲ ಅದಕ್ಕೆ ನಾವು ತೊಗೊತೀವಿ, ಅವ್ರು ಕೊಡ್ತಂದ್ರೆ ಬೇಡ ಅನ್ನಿ ಹೆಸರು. ಸೊ ಸರ್ ಇಲ್ಲ, ದುಡ್ಡಿನ ರುಚಿ ಹಚ್ಚಿರೋದು ಅವರು, ನಾವಲ್ಲ. ಅರೆ ಕೆಲವೊಂದು ಕ್ಷೇತ್ರಗಳಲ್ಲಿ ದುಡ್ಡು ಅನ್ಸಲಾರ್ದಂಗೆ ಗೆಲ್ತಾ ಇದ್ದಾರೆ. ಓಕೆ, ಸೊ ಹಿಂಗೆ. ಸೊ KPSC ಸಿಲೆಬಸ್ ಒಂದೇ, ಆದರೆ KA ಹೋಗ್ತಕ್ಕಂಥದ್ದು ಇನ್ ಡೆಪ್ತ್. ಹಾಗೇನು ಇನ್ ಡೆಪ್ತ್ ಅಂದರೆ KAದವ್ರೇನು ನಿಮಗೋಸ್ಕರ ಹೊಸ ಪ್ರಶ್ನೆಯನ್ನು ಸಂಶೋಧನೆ ಮಾಡಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅದೊಂದು ಭಗವದ್ಗೀತೆ ಥರ, ಅದೊಂದು ಸಂವಿಧಾನ ಥರ. ಯಾರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಓದ್ತಾರೋ, ಅನಾಲಿಸಿಸ್ ಮಾಡ್ತಾರೋ ಅವ್ರು ವಿನ್ ಆಗ್ತಾರೆ. ಪುಸ್ತಕ ಓದ್ರೆ ಭಾಳಷ್ಟು ಜನರು ಸರ್ ನಾನು ಪುಸ್ತಕದ ಓದಿದ್ದೆ ಎಕ್ಸಾಮ್ಸಿಗೆ ಬರಲ್ಲ ಅಂದರೆ, ನೀನು ಯಾಕಂದರೆ ಪುಸ್ತಕದ ಮಾಡಲ್ ಹೋದ್ರೆ ಪುಸ್ತಕದ ಬರುತ್ತೆ, ನೀನು ಎಕ್ಸಾಮ್ ಮಾಡಲಲ್ಲಿ ಓದಿಲ್ಲ ಅದಕ್ಕೆ ಎಕ್ಸಾಮಲ್ಲಿ ಕ್ವಶನ್ಸ್ ಬರಲ್ಲ. ಸೊ ಸಿಲೆಬಸ್ ಈಸ್ ಆಲ್ಮೋಸ್ಟ್ ಸೇಮ್. ಸ್ವಲ್ಪ ಇನ್ ಡೆಪ್ತ್ ಇರುತ್ತೆ, ಟಫ್ ಇರುತ್ತೆ. 60 ಕ್ವಶನ್ ನೆಟ್ ಕರೆಕ್ಟ್ ಮಾಡಿದ್ರೆ ನೀವು ಅಪಾಯಿಂಟ್ಮೆಂಟ್. ಸರ್, ಇನ್ನು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಓದುವಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಗ್ರಾಮೀಣ ನಗರ ಎಲ್ಲ ಹೋಯ್ತು, ಮೊಬೈಲ್ ಬಂತಲ್ಲ, ಎಲ್ಲನೂ ಒಂದೇ. ಎಲ್ಲ ಒಂದೇ. ಅಫ್ಕೋರ್ಸ್ ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಚಾಲೆಂಜಸ್ ಇರ್ತವೆ, ವಿಶೇಷವಾಗಿ ಅಲ್ಲಿನ ವಾತಾವರಣಗಳು. ಯಾಕೆ ಅಂತಂದರೆ ಆ ಒಂದು ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಇರಲ್ಲ. ಕೆಲವೊಂದು ಕಡೆ ಸೂಕ್ತ ವಾತಾವರಣ ಇರುತ್ತೆ, ಕೆಲವೊಂದು ಕಡೆ ಪಾಸಿಟಿವ್ಸ್ ಇರ್ತವೆ. ನಮ್ಮ ಭಾರತೀಯ ಸಮಾಜದಲ್ಲಿ ಪಾಸಿಟಿವ್ ಎನ್ವೈರ್ಮೆಂಟ್ ಎಷ್ಟು ಕಡೆ ಇರುತ್ತೆ? ವೆರಿ ರೇರ್. ಸೊ ನನಗೆ ಅನಿಸುತ್ತೆ ಹ್ಯೂಮನ್ ಬೀಯಿಂಗ್ ಈಸ್ ದ ಪ್ರಾಡಕ್ಟ್ ಆಫ್ ಎನ್ವೈರ್ಮೆಂಟ್. ಗೋ ವಿತ್ ದಿ ಗುಡ್ ಎನ್ವೈರ್ಮೆಂಟ್ ಲೈಕ್ ಧಾರವಾಡ, ರಾಯಚೂರು. ಓಕೆ, ಮತ್ತೆ ಕೆಲವೊಬ್ರು ಹೇಳ್ತಾರೆ ಸರ್ ನನಗೆ ಊಟ ಅಡ್ಜಸ್ಟ್ ಆಗಲ್ಲ. ಅರೆ ಬೈ, ಯು ವೆಂಟ್ ಟು ಧಾರವಾಡ ಫಾರ್ ಫುಡ್ ಟು ಮೇಕ್ ಯುವರ್ ಡ್ರೀಮ್ಸ್ ಟ್ರೂ. ಅಫ್ಕೋರ್ಸ್ ನೀವು ಏನಾದರೂ ಯಾವುದಪ್ಪ ಅನ್ನದಲ್ಲಿ ಹುಳು ಆ ಥರ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಏನೋ ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಇರುತ್ತೆ, ಇಲ್ಲ ಅಂತನಲ್ಲ. ನೀನು ಹೋಗಿರೋದು ಏನಕ್ಕೆ ಅಲ್ಲಿಗೆ? ಊಟ ಮಾಡೋಕ್ಕಲ್ಲ, ಓದೋಕ್ಕೆ. ಹಂಗಂತೇಳಿ ನಾವು ಊಟ ಉಪವಾಸ ಅಂತೂ ಹೇಳ್ತಾ ಇಲ್ಲ, ಕಳಪೆ ಮಟ್ಟದ ಊಟ ಅಂತ ಹೇಳಿದ. ಊಟದ ಪದ್ಧತಿಯಲ್ಲಿ ಬದಲಾವಣೆ ಇದ್ದಾವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ನೀವು ಇದ್ದೀರಾ, ಅವರು ಚಟ್ನಿಲಿ ಸಕ್ಕರೆ ಹಾಕ್ತಾರೆ, ದಟ್ ಈಸ್ ದೇರ್ ಮೆಥಡಾಲಜಿ. ಓಕೆ, ವಿ ಹ್ಯಾವ್ ಟು ಚೇಂಜ್ ಅವರ್ ಮೆಥಡಾಲಜಿ. ಬಟ್ ಈ ಸಬೂಬುಗಳು ಕಾರಣಗಳನ್ನು ಹೇಳಿದರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇವ ಸಾಧಕ ಅಲ್ಲ, ಸೋಂಬೇರಿ. ಇವ ಸಾಧಕ ಅಲ್ಲ, ಸಮಯ ಸಾಧಕ. ಓಕೆ, ಸೊ ಮತ್ತು ಇದಕ್ಕೊಂದು ಮಾತಿದೆ, ಯಾರು ಸಮಯವನ್ನು ನೋಡದೆ ಓದ್ತಾವನೋ ಅವನು ಸಾಧಕ, ಸಮಯವನ್ನು ನೋಡೋದನ್ನು ಸಮಯ ಸಾಧಕ. ಸೊ ಸಾಧಕ ಆಗೋದು ಭಾಳ ಬೆಟರ್ ಅನಿಸುತ್ತೆ. ಒಟ್ಟಾರೆಯಾಗಿ ಸರ್, ಕಡೆಯದಾಗಿ ಓವರಾಲ್ ಆಗಿ ವಿದ್ಯಾರ್ಥಿಗಳಿಗೆ, ಆಸ್ಪಿರೆಂಟ್ಸ್ಗಳಿಗೆ ನಿಮ್ಮ ಒಂದು ಸಲಹೆ ಆ್ಯಂಡ್ ಕಮೆಂಟ್ ಏನಾಗಿರುತ್ತೆ ಅಂತೇಳಿ. ಮಧ್ಯಮ ವರ್ಗಕ್ಕೆ, ಬಡವರ್ಗಕ್ಕೆ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಅದು ಸೇವಾ ಮನೋಭಾವ, ಸ್ಥಾನಮಾನದ ಮನೋಭಾವ ಮತ್ತು ಬಡತನದಿಂದ ನಿರ್ಮೂಲನೆ ಆಗ್ತಕ್ಕಂಥ ಮನೋಭಾವ, ಎಲ್ಲ ಸಮಸ್ಯೆಗಳಿಗೆ ಮೂಲ ಮಂತ್ರ ಅಥವಾ ಮಂತ್ರದಂಡ ಏನಾದರೂ ಇದ್ದರೆ ಅದು ಸರ್ಕಾರಿ ನೌಕರಿ. ಸೊ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಉಕ್ಕಿನಂತಹ ನರನಾಡಿಗಳು, ಕಬ್ಬಿಣದಂತಹ ಮಾಂಸಖಂಡಗಳನ್ನು ಯುವಕರು ಕೊಡಿ, ನಾನು ಬೆಟ್ಟಗಳನ್ನೇ ಪುಡಿ ಪುಡಿ ಮಾಡಬಲ್ಲೆ, ಮಹಾಸಾಗರದ ನೀರನ್ನು ಕುಡಿಯಬಲ್ಲೆ ಅಂತ ಹೇಳ್ತಾರೆ. ಓಕೆ, ಸೊ ನಿಮಗೆ ಅಷ್ಟೊಂದು ಛಲ ಮತ್ತು ಬಲ ಇದ್ದರೆ ದಯವಿಟ್ಟು ಈ ಕಾಂಪಿಟೇಟಿವ್ ಎಕ್ಸಾಮ್ ಜರ್ನಿಯನ್ನು ತೆಗೆದುಕೊಂಡು ವಿನ್ ಆಗಿ 3 ರಿಂದ 4 ವರ್ಷಕ್ಕೆ ರಿಸಲ್ಟ್ ಬಂದ್ಬಿಡುತ್ತೆ. ಓಕೆ, ನಾನು 2014ರಲ್ಲಿ ಎಕ್ಸಾಮ್ಸಿಗೆ ಬಂದೆ, 2016ರಲ್ಲಿ ರಿಸಲ್ಟನ್ನು ಪಡ್ಕೊಂಡೆ. ಕಲಿಯವರೆಗೂ ಎಲ್ಲವೂ ಬ್ರಹ್ಮವಿದ್ದೆ, ಕಲಿತ ಮೇಲೆ ಕೋತಿವಿದ್ದೆ. ಓಕೆ, ನಾನು 19ನೇ ವಯಸ್ಸಲ್ಲಿ PUC ಫೇಲು, 21ನೇ ವಯಸ್ಸಲ್ಲಿ ಸರ್ಕಾರಿ ನೌಕರಿಗೆ ರಾಜೀನಾಮೆಯನ್ನು ಕೊಡ್ತೇನೆ. ಅಂದರೆ ಒಬ್ಬ ಮಧ್ಯಮ ವರ್ಗ, ಬಿಲೋ ಮಿಡಲ್ ಕ್ಲಾಸಿಂದ ಬಂದಂಥ ವ್ಯಕ್ತಿ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಕೊಡ್ತಕ್ಕಂಥ ಇದೆಯಲ್ಲ, ಅದು ಈಸಿ ಅಲ್ಲ. ಅದು ಹಳ್ಳಿಗಡೆಯಿಂದ ಬಂದವನು, ಕೃಷಿ ಕುಟುಂಬದವನು. ಸೊ ಯಾಕೆ ಸಾಧ್ಯ ಆಯಿತು ಅಂತಂದರೆ, ನಾನು ಡಿಗ್ರಿ ಫೈನಲ್ ಇಯರಿಂದನೇ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಾಯಿತು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಡಿಗ್ರಿಯಲ್ಲಿ ಯಾವುದೇ ಥರದ ಸತ್ವಗಳು ಕಡಿಮೆ ಇದ್ದಾವೆ, ಇದು ಇಲ್ಲ ಅಂತ ಭಾವಿಸಿದೆ. ಸರ್ ನೀವು ಡಿಗ್ರಿ ಮುಗಿಸಿದ್ರೆ ಜಾಬ್ ಕೊಡ್ತಾರಾ? ಇಲ್ಲ. ಸೊ ದಯವಿಟ್ಟು ಹೇಳ್ತೀನಿ, ನಿಮ್ಮ HK ಟೈಮ್ಸ್ನ ವೀಕ್ಷಕರಿಗೆ, ನಿಮ್ಮ ಒಂದು ಫಾಲೋವರ್ಸಿಗೆ
ಅವ್ರು ನಿಮ್ಮ ಹೆಸರು ಹೇಳಿದ್ರೆ ಸಾಕು, ಸರ್ ನಾವು HK ಟೈಮ್ಸ್ ಅಂತ ಹೇಳಿದ್ರೆ ಸಾಕು, ಯು ವಿಲ್ ಟೇಕ್ ಕೇರ್ ವೆರಿ ಸೀರಿಯಸ್ಲಿ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಏನಕ್ಕೆ ಅಂತಂದರೆ ಇದು ಇವತ್ತು ನಿಮಗೆ ಗೊತ್ತಿರುತ್ತೆ, ಎಜುಕೇಷನ್ ರಿಲೇಟೆಡ್ ಕಂಟೆಂಟ್ ಓಡಲ್ಲ. ಕರೆಕ್ಟ್. ಇವತ್ತು ಸಿನಿಮಾ ಕಂಟೆಂಟು, ಎಂಟರ್ಟೈನ್ಮೆಂಟ್, ರೋಸ್ಟಿಂಗ್, ರೀಲ್ಸ್, ರೋಸ್ಟ್ ಸಿಕ್ಕಾಪಟ್ಟೆ ಓಡುತ್ತೆ, ಮೀಮ್ಸ್. ಬಟ್ ಇಂಥ ಕಂಟೆಂಟ್ ಓಡಲ್ಲ. ಇಂಥ ಕಂಟೆಂಟ್ ನೋಡ್ತಾರಂದ್ರೆ ಅವರು ಪ್ರಬುದ್ಧ ಮನಸ್ಸಿನವರು ಅಂತ, ಹಾಗಂತೇಳಿ ಅವರು ಅಪ್ರಬುದ್ಧರು ಅಂತಲ್ಲ ಬೇರೆಯವರು. ಸೊ ಇಲ್ಲಿ ಈ ವಿಚಾರದಲ್ಲಿ ಪ್ರಬುದ್ಧತೆ ಹೊಂದಿದರು ಅಂತೇಳಿ. ಸೊ ಎಲ್ಲ ಈ HK ಟೈಮ್ಸ್ನ ಒಂದು ಫಾಲೋವರ್ಸ್ಗೆ ನಮ್ಮ ಕಡೆಯಿಂದ ವಿಶೇಷವಾದ ಸವಲತ್ತು ಮತ್ತು ಸೇವೆಗಳನ್ನು ಕೊಡ್ತೀವಿ. ಓಕೆ, ಸೊ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಶಾಂತ ಮಾರ್ಗ ಹೊಸ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುತ್ತೆ. ಸೊ ಕನಸು ನಿಮ್ಮದು, ಶ್ರಮ ನಿಮ್ಮದು, ಗೈಡೆನ್ಸ್ ನಮ್ಮದು. ಇದು ಇದ್ದರೆ ಬೇಗನೆ ಗುರಿಯನ್ನು ತಲುಪುತ್ತೀರಿ, ಇದಿಲ್ಲ ಅಂದರೂ ತಲುಪುತ್ತೀರಿ, ಆದರೆ ಅನೇಕ ಸಂಕಷ್ಟಗಳನ್ನು ನೀವು ಅನುಭವಿಸಬೇಕಾಗುತ್ತೆ. ಸೊ ಇದು ಎರಡೂ ಆಯ್ಕೆಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕಂಥದ್ದು ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟ ವಿಚಾರ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಒಂದು ಪಾಡ್ಕಾಸ್ಟಲ್ಲಿ ಯೂಸ್ಫುಲ್ ಆಗಿತ್ತು ಸರ್. ಆ್ಯಕ್ಚುಲಿ ನಾನು ಈ ಒಂದು ಪಾಡ್ಕಾಸ್ಟ್ ಮಾಡೋಕ್ಕೆ ಇದು ರೈಟ್ ಟೈಮ್ ಅಂತ ನಾವು ಭಾಳ ತಿಂಗಳುಗಳಿಂದ ಟ್ರೈ ಮಾಡಿದ್ದೆ. ಬಟ್ ಎಟ್ ದ ರೈಟ್ ಟೈಮಲ್ಲಿ ನೀವು ನಮ್ಗೆ ಟೈಮ್ ಕೊಟ್ಟಿರಿ, ರೈಟ್ ಒಂದು ಮೆಸೇಜನ್ನು ನಾವು ಪಾಸ್ ಮಾಡ್ತಾ ಇದ್ದೀವಿ ಅಂತ ತುಂಬ ಖುಷಿ ಆಯಿತು ಸರ್. ಆಸ್ಪಿರೆಂಟ್ಸ್ಗಳಿಗೆ ಈ ಒಂದು ವಿಡಿಯೋ ತುಂಬ ಉಪಕಾರಿ ಆಗಲಿ, ಅವ್ರಿಗೆ ಮುಂದಿನ ಒಂದು ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಕಾಣಲಿ ಅಂತೇಳಿ ನಾವು ಕೂಡ ಶುಭ ಹಾರೈಸ್ತೀವಿ ಸರ್. ಇಷ್ಟೊತ್ತು ಈ ಒಂದು ಪಾಡ್ಕಾಸ್ಟಲ್ಲಿದ್ದು ನಿಮ್ಮ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು HK ಟೈಮ್ಸ್ನ ಒಬ್ಬ ಫಾಲೋವರ್ ಕೂಡ ಹೌದು, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು, ಓಕೆ, ಸೊ ಹೀಗೆ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ನ ಪಾಡ್ಕಾಸ್ಟ್ಗಳನ್ನ ಮಾಡ್ಕೊಂಡು ಹೋಗಲಿ. ಸೊ ಇದು ಸಹ HK ಟೈಮ್ಸ್, ಓಕೆ, ಹಿಂದೂಸ್ತಾನ್ ಟೈಮ್ಸ್ ಅಷ್ಟು ಮೇಲತ್ತರಕ್ಕೆ ಹೋಗಲಿ ಅಂತ ನಾನು ಆಶಿಸ್ತೇನೆ. ಸೊ ತಾವು ಸಹ ಒಂದು ಅತ್ಯಂತ ಕೆಳಸ್ತರದಿಂದ ಬಂದು ಈ ಬೆಂಗಳೂರಿನಲ್ಲಿ ಒಂದು ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ದಿಟ್ಟ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ತಮ್ಮ ದಿಟ್ಟ ಪ್ರಯತ್ನ ಅದು ಯಶಸ್ವಿ ಪ್ರಯತ್ನವಾಗಿ ಪರಿವರ್ತನೆ ಆಗಲಿ ಅಂತ ಹೇಳ್ತಾ, ನನ್ನನ್ನು ಈ ಪಾಡ್ಕಾಸ್ಟ್ಗೆ ಕರೆಸಿ ನನ್ನೆರಡು ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ವೇದಿಕೆ ಮತ್ತು ವಿಶೇಷವಾಗಿ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ವಿನಾಯಕ್ ಅವರು ಇದ್ದಾರೆ, ವಿನಾಯಕ್ ಅವ್ರಿಗೂ ಸಹ ನನ್ನ ಯಶಸ್ಸನ್ನು ಬಯಸ್ತಾ, ಸೊ ನನ್ನ ಮಾತಿಗೆ ವಿರಾಮ ಆಗ್ತಿದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಸ್ಪರ್ಧಾತ್ಮಕ ವಿಚಾರಗಳ ಬಗ್ಗೆ ಮಾರ್ಗದರ್ಶಕರು, ಮೋಟಿವೇಟರ್ ಮತ್ತು ಇನ್ಸ್ಪಿರೇಷನಲ್ ಪರ್ಸನಾಲಿಟಿ ಹೊಂದಿದಂತಹ ಶಾಂತಪ್ಪ ಸರ್ ಅವರ ವಿಚಾರವಾಗಿತ್ತು. ಸ್ವಾಮಿ ವಿವೇಕಾನಂದರವರು ಒಂದು ಮಾತನ್ನು ಹೇಳ್ತಾರೆ, ಒಂದು ವಿಚಾರವನ್ನು ಹಿಡಿಯಿರಿ, ಅದನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳ್ರಿ ಅನ್ನುವಂಥದ್ದು. ಅದಕ್ಕಾಗಿ ನೀವು ಕಂಡಿರುವಂತಹ ಕನಸಿನ ವಿಚಾರವನ್ನು, ಗುರಿಯನ್ನು ಬೆನ್ನಟ್ಟಿ ಹೋಗಿ ನಿಮ್ಮೆಲ್ರಿಗೂ ಯಶಸ್ಸನ್ನು ಸಿಗಲಿ ಅಂತೇಳಿ ಮತ್ತೊಮ್ಮೆ ನಾನು ಈ ಒಂದು ಪಾಡ್ಕಾಸ್ಟ್ ಮೂಲಕ ಹಾಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.